ಒಂದು ಹುಡುಗ ಕೈ ಎತ್ತಿದ. ಅವನೇನು ಹೇಳಿದಂದ್ರೆ, ಪ್ರಭುಜಿ ನನಗೆ ವೆಜಿಟೇರಿಯನ್ ಹಿಂಗಿರ್ತದಂತ ಇವತ್ತೇ ಗೊತ್ತಾಗಿದ್ದು ನನಗೆ ಅಂತ. ವೆಜಿಟೇರಿಯನ್ ನಿಮ್ಮತ್ತೆ ಎಲ್ಲಿ ಇಲ್ಲಿವರೆಗೆ ವೆಜಿಟೇರಿಯನ್ ಅಂದ್ರೆ ನಮಗೆ ಸಂಡೇಗೆ ಒಂದು ದಿವಸ ಸ್ವಲ್ಪ ಅನ್ನ, ಅದರಲ್ಲಿ ಸ್ವಲ್ಪ ಮಸಾಲ ನೀರು ಸಾಂಬಾರ್ ಅಂತಾರೆ ಅದಕ್ಕೆ ಬೇರೆ ಲೆಕ್ಕದಲ್ಲಿ. ಸೊ ಹಂಗೇನೋ ಒಂದು ಹಾಕಿ ತಿಂದ್ರೆ ಅಂದ್ರೆ ಹೀಗಂತ ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ಡೈಲಿ ಏನ್ ಮಾಡ್ತೀವಿ, ಬೆಳಿಗ್ಗೆ ಪ್ರತಿದಿನ ಏನ್ ಮಾಡ್ತೀವಿ, ನಾನ್ ವೆಜ್ ತಿಂತೀವಿ. ಅದು ಅಭ್ಯಾಸ ಇಷ್ಟಾಗಿದೆ ಅಂತ ಹೇಳಿದ್ರೆ ವೆಜಿಟೇರಿಯನ್ ಅದಕ್ಕಿಂತ ಹೈಯರ್ ಟೇಸ್ಟ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವು ಒಂದ್ ವೇಳೆ ಹಿಂಗೆ ಇದ್ದಿತ್ತಂತಿದ್ರೆ ನಾನು ಯಾವಾಗಾದ್ರೂ ಇದನ್ನೇನು ತಿನ್ನೋದಿಲ್ಲ, ಇದಕ್ಕಿಂತ ಟೇಸ್ಟ್ ಮತ್ತೇನಿದೆ ಅಂತ ಆ ಹುಡುಗ ಹೇಳ್ತಿದ್ದ. ಏನೋ ಇಂಜಿನಿಯರಿಂಗ್ ಅದಾನ ಈಗ ಹುಡುಗ. ಅವ ಹೇಳ್ತಿದ್ದ ಅವತ್ತು, ನನಗೆ ವೆಜಿಟೇರಿಯನ್ ಫುಡ್ ಹಿಂಗಂದ್ರೆ ಗೊತ್ತೇ ಇಲ್ಲ ಪ್ರಭುಜಿ ಅಂತ. ಅಂದ್ರೆ ಅಭ್ಯಾಸ ಅಂದ್ರೆ ಏನ್ ಗೊತ್ತಾ, ಹೈಯರ್ ಟೇಸ್ಟ್ ಏನಿರ್ತದೆ ಅದನ್ನ ಪ್ರಾಕ್ಟೀಸ್ ಮಾಡಕ್ ನೋಡ್ಬೇಕು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದ್ಸರಿಗ ಅದೇ ಒಂದು ಯಾತ್ರೆದಲ್ಲಿ, ಮಾಯಾಪುರ ವೃಂದಾವನ ಯಾತ್ರೆಯಲ್ಲಿ ಹೋಗಿದ್ವಿ. ಒಂದಷ್ಟು ಭಕ್ತರನ್ನ ಕರ್ಕೊಂಡು ಹೋದಾಗ ರಸ್ತೆಯಲ್ಲಿ ಒಂದು ದಿನ ಏಕಾದಶಿ ಬಂದಿತ್ತು. ಆ ಒಬ್ರು ಮಾತಾಜಿ ಹೇಳ್ತಿದ್ರು, ಹೋಗಿ ಬಂದಾದ್ಮೇಲೆ ಮುಗಿದಾದ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ, ಇಷ್ಟಗೋಷ್ಠಿ ಹೇಳಿದಾಗ, ಪ್ರಭುಜಿ ಏಕಾದಶಿ ನಾನು ಜೀವನ ಪರ್ಯಂತ ಮಾಡಬಲ್ಲೆ ಅನ್ನೋ ಕಾನ್ಫಿಡೆಂಟ್ ಬಂತು ನನಗೆ ಅಂತಂದ್ರೆ. ಹಿಂಗೂ ಇರತ್ತೆ ಏಕಾದಶಿ ಅಂತ. ನಾ ಇಲ್ಲಿವರೆಗೂ 1 ವರ್ಷ ಗಟ್ಲೆ ಕ್ಲಾಸ್ ಕೇಳ್ತಿದಾರ ನನ್ನ ಪ್ರವಚನ ಅವರು ಸತ್ಸಂಗಕ್ಕೆ ಬಂದು. ನಾನು ಎಲ್ಲಾ ಆಪ್ಷನ್ಸ್ ಕೊಡ್ತಾ ಇದೀನಿ, ಏಕಾದಶಿ ಹೆಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು ಎಲ್ಲ. ಅಯ್ಯೋ ಹಿಂಗಿರ್ತದೆ ನಂಗೆ ಗೊತ್ತೇ, ಅದಕ್ಕೆ ಏಕಾದಶಿ ಮಾಡಿ ಇನ್ಮೇಲೆ ಜೀವನ ಪರ್ಯಂತ ಏಕಾದಶಿ ಮಾಡ್ತೀನಿ. ಇಷ್ಟೆಲ್ಲ ಏಕಾದಶಿದು ಐಟಮ್ಸ್ ಇರುತ್ತೆ, ತಿನ್ಕೊಂಡು ನಾವೆಲ್ಲ ಮಾಡ್ಬೋದು. ನಾನೇನ್ ಅನ್ಕೊಂಡೇನಿ ಏಕಾದಶಿ ಅಂತ ಹೇಳಿದ್ರೆ ಬೇರೆ ತಿಳ್ಕೊಂಡಿದ್ದೆ ಪ್ರಭು. ಹೀಗಾದ್ರೆ ನಾನು ಏಕಾದಶಿ ಇನ್ಮೇಲೆ ಮಾಡೇ ಮಾಡ್ತೀನಿ ಅಂತ. ಅಂದ್ರೇನು, ಒಂದು ಹೈಯರ್ ಟೇಸ್ಟ್ ಸಿಗ್ತಾ ಅವ್ರಿಗೆ. ಅರ್ಥ ಆಗ್ತದೆ ನಿಮಗೆ ನಾನೇನ್ ಹೇಳ್ತಿದ್ದೀನಿ? ಹಾಗೆ ಅದೇ ಯಾತ್ರೆಯಲ್ಲಿ ಒಂದ್ಸರಿ ಮಾಯಾಪುರ ಯಾತ್ರೆಯಲ್ಲಿ, ಇಲ್ಲಿ ಅವ್ರು ಯಾರು ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಒಬ್ರು ತುಂಬಾ ಹಿಂದಿನ ಯಾತ್ರೆ ಅದು. ಅವತ್ತು ನಮ್ಮೊಬ್ರು ಫಾರಿನ್ ಒಂದಷ್ಟು 3 ಜನ ಭಕ್ತರಿದ್ರು ನಂಗಂದ್ರೆ ಗೊತ್ತಿರೋರು. ಅವರು ಅಲ್ಲಿ ಬಂದು ಪ್ರವಚನ ಕೊಡ್ತಾ ಇದ್ರು. ಅಲ್ಲಿ ಅವ್ರ ಪ್ರವಚನ ಕೇಳ್ಬಿಟ್ಟು ನಮ್ ಭಕ್ತರು ಅದ್ರಲ್ಲಿ ಬಂದಾದ್ಮೇಲೆ, ಅಯ್ಯೋ ನಾನು ಏನ್ ತಿಳ್ಕೊಂಡಿದ್ದೀನಿ ಭಕ್ತಿ ಅಂದ್ರೆ, ಅವ್ರು ಎಂತೆಂಥವ್ರು ಬಂದು ಭಕ್ತಿ ಮಾಡ್ತಿದ್ದಾರೆ. ಅವತ್ತು ಅವ್ರ ಜೊತೆಗೆ ಅವ್ರದ್ದು ಕ್ಲಾಸ್, ಅವ್ರ ಪ್ರವಚನ ಎಲ್ಲ ಕೇಳ್ಬಿಟ್ಟು ವಾಪಸ್ ಬಂದಾದ್ಮೇಲೆ ನಾನು ಇಲ್ಲಿ ವಾಪಸ್ ಬಂದು ನಾನು ಭಕ್ತಿ ಅಲ್ಲ ಪ್ರಭುಜಿ ಏನಾದ್ರೂ ಬಿಡುದಿಲ್ಲ. ಅವ್ರು ತುಂಬಾ ಸೀರಿಯಸ್ ಆಗಿ ಭಕ್ತಿ ಸ್ಟಾರ್ಟ್ ಮಾಡುವ ಅಂದ್ರೆ, ಹಾಗೆ ಇರೋರನ್ನ ಒಬ್ರನ್ನ ನಾ 3 ಜನಕ್ಕೆ ನೋಡಿ ಅವರಿಂದ 2 ವಾಣಿ ಕೇಳಿದ ತಕ್ಷಣ ಅವ್ರ ಮನೆ ಚೇಂಜ್ ಆಗ್ಬಿಡ್ತು. ಇದಕ್ಕೆ ಹೇಳ್ತಾರೆ ಹೈಯರ್ ಟೇಸ್ಟ್ ಅಂತ. ಅಭ್ಯಾಸ ಮಾಡೋದ್ರಿಂದ ಯಾವ್ದಾರ ಒಂದು ವಿಷಯಗಳಲ್ಲಿ ಹೈಯರ್ ಟೇಸ್ಟ್ ನಾವು ತಗೊಂಡ್ರೆ ಲೋವರ್ ಟೇಸ್ಟ್ಗಳು ತಾವೇ ಹೋಗ್ತವೆ. ಈ ಲೋವರ್ ಟೇಸ್ಟ್ಗಳು ಏನಿದಾವೆ, ಲೋವರ್ ಟೇಸ್ಟ್ ಅಂದ್ರೆ ಕೆಳಮಟ್ಟದ ಟೇಸ್ಟ್ಗಳು ಏನಿದಾವೆ ಯಾವುದೇ ವಿಷಯದಲ್ಲಿ, ಅವುಗಳಿಂದ ದೂರ ಇರಕ್ ಪ್ರಯತ್ನ ಮಾಡಬೇಕು. ಅದರಿಂದ ಬರೀ ದೂರ ಇದೇವೆ, ಹೈಯರ್ ಟೇಸ್ಟ್ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನಮಗ್ ಮತ್ತೆ ಬೇರೆ ಆಪ್ಷನ್ ಇರುವುದಿಲ್ಲ. ಆಪ್ಷನ್ ಇರದೇ ಇರುವಾಗ ಮತ್ತು ಅವುಗಳನ್ನೇ ಹೋಗಿ ಮಾಡಬೇಕು ಅಂತ ನಮಗೆ ತಲೆಯಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ? 2 ಜನಕ್ಕೆ ಅರ್ಥ ಆಗ್ತಿದೆ ನಾನು ಹೇಳೋದು? ನಾನು ಅದಕ್ಕೆ ನಿನ್ನೆ ಮೊನ್ನೆ ಅದೇ ಉದಾಹರಣೆ ಕೊಡ್ತಾ ಇದ್ದೆ. ಏನದು, ನೀವೇನಾದ್ರೂ ಮಕ್ಕಳು ಉದಾಹರಣೆ ಕೊಟ್ಟಲ್ಲ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಬಿಡಿಸಿ ಒಂದೇ ಕಡೆ ಕುಂದ್ರಿಸಿದ್ರೆ ಕುಂದ್ರಕ್ಕಾಗಲ್ಲ, ಖಾಲಿ ಇರಕ್ಕಾಗಲ್ಲ. ಅದ್ರ ಬದಲು ಬೇರೆ ಎಂಗೇಜ್ಮೆಂಟ್ ಕೊಡಿ, ಅದರಲ್ಲಿ ಖುಷಿ ಇರ್ತಾರೆ, ಇದನ್ನ ಬಿಟ್ಟು ಬಿಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆ, ಇದು ಬಾಟಲ್ ಇದೆ ನನ್ನ ಹತ್ರ. ಓಕೆ, ಬಾಟಲ್ ಇದೆ. ಬಾಟಲ್ ಒಳಗಿಂದ ಏನ್ ತೆಗಿಬೇಕು ನಾನು? ಹವಾ ತೆಗಿಬೇಕು. ಇದರಲ್ಲಿ ಹವಾ ಇಡಬಾರ್ದು ಅಂತ ತಲೆಯಲ್ಲಿದೆ ನಂಗೆ. ಸೊ ಇದ್ರೊಳಗಿನ ಹವಾ ತೆಗಿಬೇಕಂದ್ರೆ ಆಗತ್ತಾ? ತುಂಬಾ ಕಷ್ಟಪಡ್ಬೇಕು. ಅದು ಖಾಲಿ ಇರುವಂತ ಹವಾ ತೆಗಿಬೇಕು ಅಂದ್ರೆ ಬೆಸ್ಟ್ ಈಸಿ ಕೆಲಸ ಏನು? ನೀರ್ ತುಂಬಬೇಕು. ಹಾ, ಎಸ್. ಅದ್ರಾಗ ಏನಾದ್ರು ಒಂದು ಹಾಕಿದ್ರೆ ಆಟೋಮೆಟಿಕ್ ಹವಾ ಹೊರಗೆ ಹೋಗ್ಬಿಡುತ್ತೆ. ಅದನ್ನ ಅದು ಮಾಡಿ ಇದು ಮಾಡಿ ಹವಾ ಹೊರಗೆ ತೆಗಿಬೇಕಂತಿದ್ರೆ ಕಷ್ಟ ಆಗುತ್ತೆ. ಹಂಗೆ ನಮ್ ಎಲ್ಲಾ ಕೆಟ್ಟ ಹವ್ಯಾಸಗಳು ಹಂಗೆ. ನೀವು ಎಷ್ಟು ಜನ ಬಿಡಾಕ್ ನೋಡ್ತಾರಲ್ವಾ, ಅದು ಬಿಡಾಕ್ ಹೋದ್ರೆ ಸಾಧ್ಯ ಇಲ್ಲ. ಅದು ಅಲ್ಲಿ ಒಂದ್ ಏನಾರು ತಂದು ಹಾಕಬೇಕು, ಅದು ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಅದೇ ರೀತಿ ಯಾವ್ದಾರ ಒಂದು ಮಸಿ ಇಂಕು ಶಾಹಿ ಏನೇ ಇರುವಂತ ಒಂದು ಗ್ಲಾಸ್ ಇದೆ ಅನ್ಕೊಳ್ಳಿ, ಅದರಲ್ಲಿ ಹೋಗಿ ಇಂಕ್ ತುಂಬಿಕೊಂಡಿದೆ, ಅದನ್ನ ತೊಳ್ಯಾಕ್ ಹೋದ್ರೆ ಹೋಗೋದಿಲ್ಲ. ಅದು ಕಂಟಿನ್ಯೂಸ್ ಅದ್ರಲ್ಲಿ ನೀರ್ ಹಾಕುವಂಗೆ ಎಲ್ಲರೂ ಕೆಳಗೆ ಇಟ್ಬಿಟ್ರೆ ಅಂತ ಹೇಳಿದ್ರೆ ನೆನೆದು ಬಿಟ್ಟು ನೀರು ಹೋಗಿ ಹೋಗಿ ಎಲ್ಲ ಅದ್ರೊಳಗೆ ಕಿತ್ತು ಹೋಗ್ಬಿಡುತ್ತೆ ನೋಡಿ. ಸೊ ಒಳ್ಳೆ ಹವ್ಯಾಸಗಳು, ಒಳ್ಳೇದ್ದು ಏನು ಬೇಕು ಅಂತ ಆದ್ರೆ, ಕೆಟ್ಟದ್ದನ್ನ ಬಿಡಬೇಕಾದ್ರೆ ಬರೀ ಕೆಟ್ಟದ್ದನ್ನಷ್ಟೇ ಬಿಡಾಕ್ ಹೋದ್ರೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ.
ಒಳ್ಳೆಯದನ್ನ ಅಳವಡಿಸಿಕೊಂಡಾಗ ಮಾತ್ರ ಕೆಟ್ಟದ್ದು ಆಟೋಮೆಟಿಕ್ ಆಗಿ ಹೋಗ್ತವೆ. ಬರೀ ಕೆಟ್ಟದ್ದನ್ನ ನಾವು ಬಿಡಬೇಕಂತಾದ್ರೆ ಇದು ಜೀವನದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಕೆಟ್ಟ ಹವ್ಯಾಸ ಬಿಡಬೇಕು, ನಂಗೆ ಆ ಹವ್ಯಾಸ ಇದೆ, ಈ ಹವ್ಯಾಸ ಇದೆ, ಆ ಚಟಗಳಿದೆ, ಈ ಚಟಗಳಿದೆ ಅಂತ ಯಾರು ಅಂತಿರ್ತಾರಲ್ಲ, ಅದನ್ನ ಬಿಡಿಸಾಕ್ ಹೋದ್ರೆ ಅದು ಸಾಧ್ಯ ಇಲ್ಲ. ನಿಮಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೆ ಸಾಧ್ಯ ಇಲ್ಲ ಅದು. ಅದ್ರಿಗೆ ಏನದು ಬೆಸ್ಟು? ಒಳ್ಳೆಯ ಹವ್ಯಾಸವನ್ನ ಬೆಳೆಸೋದು. ಹೈಯರ್ ಟೇಸ್ಟ್, ಅದಕ್ಕೆ ಹೇಳ್ತಾರ ಹೈಯರ್ ಟೇಸ್ಟ್ ಅಂತ. ಓಕೆ. ಚೈನಾದಲ್ಲಿ ನಮ್ಮ ಭಕ್ತರಿದ್ದಾರೆ, ಈಗ ಸುಮಾರು ಜನ ಭಕ್ತರಿದ್ದಾರೆ. ನಿಮಗೆ ಈ ಬೆಲ್ಟ್ ಅಲ್ಲಿ ಇರೋರಿಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ಕಷ್ಟ ಆಗತ್ತೆ ಬಿಡ್ಲಿಕ್ಕೆ, ಮೊದ್ಲಿಂದ ತಿಂದಿವಲ್ಲ ಪ್ರಭುಜಿ ಅಂತೇಳಿ. ಚೈನಾದಲ್ಲಿ ಬರೀ ನೀವೆಲ್ಲ ಮೀನ ಚಿಕನ್ ತಿಂದವರು. ಚೈನಾದಲ್ಲಿ ಏನೇನು ಓಡಿ ಹೋಗತ್ತಲ್ಲ ಎಲ್ಲಾನು ಹಿಡ್ಕೊಂಡ್ ತಿಂತಾರ. ಒಂದ್ ಜಿರ್ಲೆ ಹೋದ್ರೆ ಹಿಡ್ಕೊಂಡ್ ತಿಂತಾರೆ, ಹಾವುಗಳನ್ನ ಹಿಡ್ಕೊಂಡ್ ತಿಂತಾರೆ, ಚೇಳುಗಳನ್ನ ಹಿಡ್ಕೊಂಡ್ ತಿಂತಾರೆ, ಏನೇನು ಕಾಲಿಗೆ ನಡ್ಯಾಕ್ ಬರುತ್ತೆ ಎಲ್ಲಿಂದ ಇಲ್ಲಿ ಓಡಿ ಹೋಗ್ತಾವ ಅಂತ ಹಲ್ಲಿ ಹಿಡ್ಕೊಂಡ್ ತಿಂತಾರೆ, ಏನೆಲ್ಲ ತಿಂತಾರೆ ಚೈನಾದಲ್ಲಿ ನಿಮ್ಗೆ ಗೊತ್ತು. ಓಕೆ. ನಾಯಿ, ಓಡಾಡು ನಾಯಿ ಹಿಡ್ಕೊಂಡು ಅವ್ರದ್ದೊಂದು ಫೆಸ್ಟಿವಲ್ ಇದೆ. ಅವತ್ತೊಂದಿನ ನಾಯಿ ಹಿಡ್ಕೊಂಡ್ ಬರ್ತಾರೆ, ಅವ್ ದೊಡ್ಡ ಉತ್ಸವ ಮಾಡ್ತಾರೆ ಅವ್ರ ಊರಲ್ಲಿ ಚೈನಾದಲ್ಲಿ. ಬಿಸಿ ಬಿಸಿ ದೊಡ್ಡ ಕಡಾಯಿ ಒಳಗೆ ಜೀವಂತ ನಾಯಿ ಹಾಕಿ ಬೇಯಿಸಿ ಪಕೋಡ ಮಾಡಿ ತಿಂತಾರೆ. ಅಂತದ್ದು ಪರಿಸ್ಥಿತಿ. ಯಾಕೆ ಅವ್ರಿಗೆ ಅದು ಸ್ವಾಭಾವಿಕ ಆಗಿದೆ. ಈಗ ನಿಮಗ ಅನಿಸ್ತದೆ ಒಂದ್ ಸುಮಾರು ಜನ, ಅಯ್ಯೋ ಅಪ್ಪ ಏನ್ ತಿಂತಾರ, ನಾಯಿ ತಿಂತಾರ ಅಂತ ನಿಮಗ ಅನಿಸ್ತದೆ. ಅನಿಸ್ತದೆ ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಅದು? ಅಯ್ಯೋ ನಾಯಿ ತಿಂತಾರೆ, ಜಿರ್ಲೆ ತಿಂತಾರೆ, ಅದು ತಿಂತಾರೆ. ಬಟ್ ಅದೇ ಮೀನದ ವಿಷಯ ಬಂದಾಗ ಅದು ಅನ್ಸೋದಿಲ್ಲ ನಮ್ಗೆ, ಯಾಕಂದ್ರೆ ನಾವು ಅದ ಅಭ್ಯಾಸ ಹಂಗೆ ಮಾಡ್ಕೊಂಡ್ಬಿಟ್ವಿ. ಹಾಗೆ ಅವ್ರಿಗೆ ನಾಯಿ ತಿನ್ನೋರಿಗೆ ಅನ್ಸೋದಿಲ್ಲ ಅದು. ನಾಯಿ ತಿನ್ನೋರಿಗೆ ಅರೇ ಅದ್ರಲ್ಲಿ ಏನಿದೆ ತಿಂತೇವಿ ಅಂತಾರೆ. ಈಗ ಹೆಂಗೆ ನಿಮಗೆ ಕೇಳಿದ್ರೆ ಮೀನ ಅದ್ರಲ್ಲಿ ಏನಿದೆ ತಿಂತೇವೆ, ತಿನ್ನದೇ ಇರೋರು ಅಯ್ಯೋ ಮೀನ ತಿಂತಾರ ಇವರು, ಛೀ 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 ಅಂದ್ರೆ ಅವ್ರು ಹಾಗೆ ವಿಚಾರ ಮಾಡ. ಅರ್ಥ ಆಯ್ತು ನಿಮಗೆ? ಇದು ಲಾಜಿಕ್ ಹಂಗೆ, ಸೈಕಾಲಜಿ ಹಂಗೆ. ಅಂತ ಸಿಟಿಯಲ್ಲಿ, ಚೈನಾದಲ್ಲಿ ಈಗ ಲಕ್ಷಾಂತರ ಜನರು ಸೀರಿಯಸ್ ಆಗಿ ಭಕ್ತಿ ಮಾಡಿಕೊಂಡು ಶುದ್ಧ ಆಹಾರ ಪ್ರಸಾದ ಇಲ್ಲವೇ ಏನು ಮುಟ್ಟೋಂಗಿಲ್ಲ ಅಂತ ಸುಮಾರು ಲಕ್ಷಾಂತರ ಜನರಿದ್ದಾರೆ ಇಸ್ಕಾಣದಲ್ಲಿ. ಸರಿಯಾಗಿ ಅವ್ರಿಗೆ ಉಚ್ಚಾರಣೆ ಮಾಡಕ್ ಬರೋದಿಲ್ಲ ಹರೇ ಕೃಷ್ಣ ಮಂತ್ರ. ಅಂತವ್ರೆಲ್ಲ ಸೀರಿಯಸ್ ಆಗಿ ಭಕ್ತಿ ಮಾಡ್ತಾ ದೀಕ್ಷಾ ತಗೊಂಡು ಏನೇನೋ ಮಾಡ್ತಿದಾರೆ ಅಲ್ಲಿ. ಅವ್ರು ಹೆಂಗ್ ಪರಿವರ್ತನೆ ಆದ್ರು? ನಾಯಿ, ಬೆಕ್ಕು, ಚೇಳು, ಜಿರ್ಲೆ ಎಲ್ಲ ಹಿಡ್ಕೊಂಡು ತಿನ್ನೋರು, ಬಾಕಿದ ಏನೆಲ್ಲ ಹವ್ಯಾಸ ಇರೋರು ಅಂಥವ್ರು ಕೂಡ ಶುದ್ಧ ಭಕ್ತರು ಹೆಂಗಾದ್ರು? ಹೈಯರ್ ಟೇಸ್ಟ್. ಅರ್ಥ ಆಗ್ತಿದೆ? ಯಾವಾಗ ನಮಗೆ ಹೈಯರ್ ಟೇಸ್ಟ್ ಸಿಗುತ್ತೆ, ಲೋವರ್ ಟೇಸ್ಟ್ ಹೋಗುತ್ತೆ. ಬಾಕಿದ ಯಾವುದೇ ವಿಷಯದಲ್ಲಿ ಇರ್ಬೋದು, ಇದು ಒಂದೇ ಅಲ್ಲ, ತಿನ್ನೋದ್ರಲ್ಲಿ ಅಷ್ಟೇ ಅಂತೆಲ್ಲ. ಅದಕ್ಕೆ ತುಂಬಾ ಅವಶ್ಯಕತೆ ಇದೆ ಅಭ್ಯಾಸ ಮತ್ತು ವೈರಾಗ್ಯ. ಹೈಯರ್ ಟೇಸ್ಟ್ ಪಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಪ್ರಸಾದ, ಇಸ್ಕಾನದಲ್ಲಿ ಪ್ರಚಾರ ಆಗೋದು ಪವರ್, ಶಕ್ತಿ ಏನಂದ್ರೆ ಪ್ರಸಾದದಿಂದ, ಬೇರೆ ಅದರಿಂದಲ್ಲ. ಪ್ರಸಾದದಲ್ಲಿ ತುಂಬಾ ಶಕ್ತಿ ಇದೆ ಅದರಲ್ಲಿ. ಯಾರಿಗಾದ್ರೆ ನಿಮ್ಗೆ ಏನಾದ್ರೂ ಕಷ್ಟ ಆಗ್ತಿದೆ ಅದು ಇದು ಅಂತ ಹೇಳಿದ್ರಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಡೈಲಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿ, 1 ತಿಂಗಳು ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದು ಆ ಪ್ರಸಾದದ ಪವರ್ ಎಷ್ಟಿದೆ ಅಂತೇಳಿ. ತುಂಬಾ ಪವರ್ ಇದೆ ಅದ್ರ ಪ್ರಸಾದದಲ್ಲಿ, ಬೇರೆ ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಪ್ರಸಾದ ಮಾಡ್ತಾ ಹೋದ್ರೆ ನಿಮ್ಗೆ ಏನು ಗೊತ್ತಿಲ್ಲ, ನೀವು ಎಷ್ಟು ಅಭ್ಯಾಸ ಮಾಡ್ತಿರ್ಬೇಡ ಗೊತ್ತಿಲ್ಲ, ಆಟೋಮೆಟಿಕ್ ಒಳಗಡೆಯಿಂದ ತುಂಬಾ ಪರಿವರ್ತನೆ ಆಗ್ತಾ ಬರುತ್ತೆ. ಯಾಕೆ ಹೇಳಿ? ಪ್ರಸಾದ ಅಂದ್ರೇನು? ಸ್ವಯಂ ಶ್ರೀ ಕೃಷ್ಣ ಪ್ರಸಾದದ ರೂಪದಲ್ಲಿ ಬರ್ತಾನೆ ಅವನು. ನೀವು ಪ್ರಸಾದದಿಂದ, ಅವನು ಪ್ರಸಾದ ರೂಪದಲ್ಲಿ ಹೃದಯ ಒಳಗೆ ಹೋಗ್ತಾನೆ. ನಾವೇನು ಕೆಲಸ ಮಾಡಿಲ್ಲ ನಮ್ಮ ಹೃದಯ ಪರಿವರ್ತನೆ ಮಾಡ್ಕೊಳ್ಳೋದು ಅಂದ್ರೆ ಅವ್ನು ಒಳಗೆ ಹೋಗಿ ಅವನು ಕೆಲಸ ಮಾಡ್ತಾನೆ, ನಮ್ಗೆ ಗೊತ್ತೇ ಆಗಲ್ಲ ಅದು. ಅದಕ್ಕೆ ಪ್ರಸಾದ ತಿನ್ನೋದನ್ನೆಲ್ಲರೂ ಕಲಿಬೇಕು. ಡೈಲಿ ಪ್ರತಿದಿನ ಏನ್ ಅಡಿಗೆ ಮಾಡ್ತೀವಿ ಅದನ್ನ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿ. ಒಂದು ಶ್ಲೋಕ ಇದೆ ಪ್ರಸಾದ ಬಗ್ಗೆಗೆ, ಈ ಹವ್ಯಾಸದ ಬಗ್ಗೆ ಬಂದಿದೆಯಲ್ಲ, ಇದು ಹೇಳ್ತೀನಿ ಒಂದು ಸೆಕೆಂಡ್. ಹ್ಮ್. ಇದೇನು ಹೇಳುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ಓಪನ್ ಆಗ್ತಾ ಇಲ್ಲ ಇದು. ವಿಷಯಿರ ಅನ್ನ ಕಾಯಿಲೆ ಮಲಿನ ಹೊಯ ಮನ, ಮಲಿನ ಮನ ಹೈಲೆ ನಹಿ ಕೃಷ್ಣೇರ ಸ್ಮರಣ. ಚೈತನ್ಯ ಚರಿತಾಮೃತ ಅಂತ್ಯಲೀಲೆ 6ನೇ ಅಧ್ಯಾಯ 278ನೇ ಶ್ಲೋಕ ಇದು. ಸಿ ಸಿ ಅಂತ್ಯಲೀಲಾ
6.278 ಶ್ಲೋಕ ಇದೆ. ಇಲ್ಲೇನ್ ಹೇಳ್ತಾರೆ, ವಿಷಯೇರ ಅಣ್ಣ ಕಾಯಿಲೆ ಮಲಿನ ಹೊಯ ಮನ, ಮಲಿನ ಮನ ಹೊಯ್ಲೆ ನಹೆ ಕೃಷ್ಣೇರ ಸ್ಮರಣ. ಏನಂಗಂದ್ರೆ, ಯಾವ ಊಟವನ್ನ ಭೌತಿಕ ವಿಷಯ, ಯಾವೊಬ್ಬ ವ್ಯಕ್ತಿ ವಿಷಯದಲ್ಲಿ ತೊಡಗಿದಾನೆ ಅಥವಾ ವಿಷಯ ವಸ್ತುದಲ್ಲಿ ಅಂದ್ರೆ ಭೌತಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದಾನೆ, ಏನೆಲ್ಲ ಹವ್ಯಾಸ ಕೆಟ್ಟ ಹವ್ಯಾಸ ಇರುತ್ತೆ, ಅಂತಹ ಊಟವನ್ನ ನಾವು ತಿಂದ್ರೆ ವಿಷಯೇರ ಅನ್ನ ಖಾಯ್ಲೆ ಮಲಿನ ಹೊಯ ಮನ್, ಅಂತ ಊಟ ತಿನ್ನುವುದರಿಂದ ಮಲಿನ ಹೊಯ ಮನ್ ಏನಾಗತ್ತೆ, ಮನಸ್ಸು ಏನಾಗತ್ತೆ, ಮಲಿನ ಆಗತ್ತೆ. ಮಲಿನ ಮನ ಹೊಯ್ಲೆಕ್ಕ ನಹೆ ಕೃಷ್ಣೇರ ಸ್ಮರಣ. ಆ ಮಲಿನ ಮಣ್ಣು ಇಟ್ಕೊಂಡು, ಕಂಟ್ಯಾಮಿನೇಟ್ ಆಗಿರ್ತದಲ್ಲ, ಕಲುಷಿತವಾಗಿರುವಂತ ಮನಸ್ಸನ್ನು ಇಟ್ಕೊಂಡು ನಾವೇನಾದ್ರೂ ಭಕ್ತಿ ಮಾಡಕ್ ಪ್ರಯತ್ನ ಮಾಡ್ತೀವ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಯು ಆರ್ ವಾಟ್ ಯು ಈಟ್ ಇನ್ ಇಂಗ್ಲಿಷ್. ನೀವು ಏನೇ ಅಂದ್ರೆ ನೀವೇನ್ ತಿಂತೀರ ಅದು ನೀವು ಆಗ್ತೀರಿ ಅಂತ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಫಸ್ಟ್ ಪ್ರಗತಿ ಹೊಂದಲಿಕ್ಕೆ ಒಂದು ಚಾವಿ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಬೇಗ ನಾವು ಭಕ್ತಿಯಲ್ಲಿ ಪ್ರಗತಿ ಹೊಂದಬೇಕು ಅಂತ ಏನಾದ್ರು ಇದ್ರೆ ಅದಕ್ಕೊಂದು ಕೀ ಅಂತ ಹೇಳಲ್ಲ, ಕೀ ಅಥವಾ ಚಾವಿ, ಅದೇನು, ಪ್ರಸಾದ ತಿನ್ನುವುದನ್ನ ಕಲಿಬೇಕು. ಏನೇನ್ ತಿಂತೇವಲ್ಲ ಅದನ್ನ ದೇವರಿಗೆ ಅರ್ಪಣೆ ಮಾಡು ತಿನ್ನೋ ಕಲಿಬೇಕು. ಅದು ನಮಗ್ ಗೊತ್ತಾಗೋದಿಲ್ಲ. ಅದಕ್ಕೆ ಇನ್ನೂ ಹೇಳ್ತಾರೆ ನೋಡಿ, ಅಡಿಗೆ ವಿಷಯ ಬಂದಾಗ ನಾನು ತುಂಬಾ ಹೇಳ್ತೇನೆ, ಯಾಕ್ರಿ ಅಲ್ಲಿ ತಿಂದ್ರೆ ಇಲ್ಲಿ ತಿಂದ್ರೆ ಹೊಟ್ಟೆ ತುಂಬಿದ್ರೆ ಸಾಕಲ್ಲ ಅಂತ. ನಾವೇನು ಊಟ ಮಾಡ್ತೇವಲ್ಲ ಫುಡ್ ನಾರ್ಮಲ್ ಆಗಿ, ಆ ಊಟದಿಂದ ಏನೇನಾಗತ್ತೆ ನಮಗೆ, ನಾವ್ ಒಂದ್ ಪ್ಲೇಟ್ ಊಟ ಮಾಡಿದಾದ್ಮೇಲೆ ಆ ಫುಡ್ ಇಂದ ಎನರ್ಜಿ ಬರುತ್ತೆ, ಸ್ವಲ್ಪ ಭಾಗ ಅದು ರಕ್ತ ಕನ್ವರ್ಟ್ ಆಗುತ್ತೆ. ಓಕೆ, ಏನೋ ಕ್ಯಾಲ್ಸಿಯಮು ಅದು ಏನೇನು ವಿಟಮಿನ್ಸ್ ಅದು ಎಷ್ಟು ಸಿಗಬೇಕು ಸಿಗತ್ತೆ, ವೇಸ್ಟ್ ಎಲ್ಲ ಬಾಡಿಯಿಂದ ಹೊರಗೆ ಹೋಗುತ್ತೆ ಮಲದ ರೂಪದಲ್ಲಿ. ಇಷ್ಟೇ ಆಗೋದು ಈ ಎರಡರಲ್ಲಿ. ಶರೀರಕ್ಕೆ ಸ್ವಲ್ಪ ಏನೋ ಸಿಗತ್ತೆ, ಒಂದಷ್ಟು ಬೋನ್ ಆಗಿ ಕನ್ವರ್ಟ್, ಎಲುಬಾಗಿ ಕನ್ವರ್ಟ್ ಆಗುತ್ತೆ, ಒಂದು ರಕ್ತ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಷ್ಟೇ ಆಗತ್ತೆ. ಬಟ್ ಪ್ರಸಾದ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಇದನ್ನ ಮೀರಿ ಮತ್ತೊಂದಾಗತ್ತೆ. ಇದನ್ನ ಮೀರಿ ಮತ್ತೊಂದು ಏನಂತಂದ್ರೆ ಅದು ನಮ್ಮ ಕಾನ್ಸಿಯಸ್ನೆಸ್, ಪ್ರಜ್ಞೆ ಅಂತ ಅವಾಗಿಂದ ಹೇಳ್ತಾ ಇದೀವಲ್ಲ, ಅದನ್ನ ವೃದ್ಧಿ ಮಾಡತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಹೃದಯವನ್ನ ಶುದ್ಧೀಕರಣ ಮಾಡುತ್ತೆ. ಬಾಕಿ ಊಟಕ್ಕೂ ಪ್ರಸಾದಕ್ಕೂ ವ್ಯತ್ಯಾಸ ಇದೆ. ಯಾವ ಊಟವನ್ನ ನಾವು ದೇವರಿಗೆ ನೈವೇದ್ಯ ಮಾಡಿ ತಿಂತೇವಿ ಅದು ನಮ್ಮ ಹೃದಯ ಮನಸ್ಸನ್ನ ಪ್ಯೂರಿಫೈ ಮಾಡುತ್ತೆ, ಪ್ರಜ್ಞೆಯನ್ನ ಪ್ಯೂರಿಫೈ ಮಾಡುತ್ತೆ. ಅದರ ಜೊತೆಗೆ ಇದು ಬಾಕಿದೇನು ಸಿಗ್ತದಲ್ಲ, ನಮಗೆ ರಕ್ತ ಆಗತ್ತೆ, ಎನರ್ಜಿ ಸಿಗತ್ತೆ, ಅದು ಸಿಗತ್ತೆ, ಇದೆಲ್ಲ ಆಗತ್ತೆ. ಅದೇ ಎರಡಕ್ಕೂ ವ್ಯತ್ಯಾಸ. ನಾರ್ಮಲ್ ಆಗಿರುವಂತ ಊಟಕ್ಕೆ ತಿನ್ನೋದಕ್ಕೂ ಪ್ರಸಾದ ತಿನ್ನೋದಕ್ಕೂ ವ್ಯತ್ಯಾಸ. ಅದನ್ನು ಮೀರಿದೆ, ಅದು ಸ್ಪಿರಿಚುವಲ್ ಫುಡ್ ಅಂತಾರೆ. ಅದಕ್ಕೆ ಸ್ಯಾಂಕ್ಟಿಫೈಡ್ ಫುಡ್ ಅಂತಲೂ ಕರಿತೇವೆ. ಸ್ಯಾಂಕ್ಟಿಫೈಡ್ ಅಂದ್ರೆ ಪ್ಯೂರಿಫೈಡ್ ಫುಡ್, ಶುದ್ಧವಾದಂತ ಆಹಾರ. ಶುದ್ಧ ಶಾಕಾಹಾರಿ ಅಂತ ಬರೀತಾರಲ್ಲ, ಅದು ಶುದ್ಧ ಶಾಕಾಹಾರಿ ಅಲ್ಲ. ಅದು ಅದರಲ್ಲಿ ತುಂಬಾ ಕಲುಷಿತ ಇದೆ. ಅದರಲ್ಲಿ ಶುದ್ಧ ಯಾವಾಗ ಆಗತ್ತೆ, ಅದು ಯಾವಾಗ ದೇವರಿಗೆ ಯಜ್ಞ ಶಿಷ್ಟಾಶಿನೋ ಸಂತೋ, ಶಿಷ್ಟ ಯಜ್ಞ ಅದೇನನ್ನ ನಾವು ಅರ್ಪಣೆ ಭಗವಂತನಿಗೆ ಮಾಡ್ತೇವೆ ಅವಾಗ ಅದು ಶುದ್ಧ ಆಗಿರುತ್ತೆ. ಇಲ್ಲೋ ಇಲ್ಲೊಂದು ಗೊತ್ತಿಲ್ಲ, ಉಡುಪಿಯಲ್ಲಿ ಅಲ್ಲಿ ಒಂದು ಅಂಗಡಿ ಹೆಸರು ನೋಡಿದ್ದೆ ನಮ್ಮ ಪ್ರಭುಗಳು ಅದನ್ನ ನೋಡಿ ಎಷ್ಟು ದಿವಸದಿಂದ, ಅದು ಚಿಕನ್ ಶಾಪ್. ಎರಡು ಅಂಗಡಿ ಹೆಸರು ನೋಡಿದ್ದೆ ನಾನು. ಅದ್ರ ಹೆಸರು ಏನಂತ ಹೇಳಿದ್ರೆ ಸ್ವಚ್ಛ ಕೋಳಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಏನದು ಸ್ವಚ್ಛ ಕೋಳಿ ಅಂತ ಹೇಳಿ. ಪ್ರಭುಗಳು ನೋಡಿ ಆ ಆಲ್ರೆಡಿ ಆ ಕೋಳಿ ಕಟ್ ಮಾಡಿದ ಡೆಡ್ ಎನಿಮಲ್ ಅದು, ಅಲ್ಲಿ ಏನಿದೆ ಸ್ವಚ್ಛ ಅನ್ನೋದು, ಆ ಸ್ವಚ್ಛನೂ ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಸ್ವಚ್ಛ ಕೋಳಿ ಹೆಂಗೆ, ನಂಗೆ ಒಟ್ಟು ಅರ್ಥ ಆಗ್ಲಿಲ್ಲ ಅದು. ಸ್ವಚ್ಛ ಕೋಳಿ ಎಂದ್ರೆ ಸ್ವಚ್ಛ ಕೋಳಿ, ಆಲ್ರೆಡಿ ಡೆಡ್ ಅನಿಮಲ್, ಅದು ಸತ್ತು ಹೋಗಿದ ಪ್ರಾಣಿ, ಅಲ್ಲಿ ಸ್ವಚ್ಛ ಅಂತ ಎಲ್ಲಿ ಬಂತು? ಅಲ್ಲಿ ಸ್ವಚ್ಛ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಸ್ವಚ್ಛ ಕೋಳಿ ಅಂತ ಬೋರ್ಡ್ ಹಾಕಿರೋದು ಯಾಕೆ ಹಾಕ್ಯಾರೋ ಅವ್ರಿಗೆ ಗೊತ್ತು, ಇಟ್ಟವ್ರಿಗೆ ಗೊತ್ತು, ತಗೊಳ್ಳೋರಿಗೆ ಗೊತ್ತು. ಬಟ್ ಅದು ಕಾನ್ಸೆಪ್ಟ್ ಇದೆಯಲ್ಲ, ಆಕ್ಚುಲ್ ನೋಡಕ್ ಹೋದ್ರೆ ಅದ ಅರ್ಥ ಹಿಂಗೆ. ಇನ್ನೊಂದು ಇಲ್ಲೆಲ್ಲ ಹಾಕಿರ್ತಾರೆ ಬಾಳೆ ಎಲೆ ಮೀನಿನ ಊಟ ಅಂತೆ. ಓಕೆ, ಬಾಳೆ ಎಲೆ ಮೀನಿನ ಊಟ. ಬಾಳೆ ಎಲೆ ಸಾತ್ವಿಕದ್ದು, ಅದು ಬಾಳೆ ಎಲೆಲಿ ಊಟ ಮಾಡಬೇಕು, ಎಲೆ ಊಟ ಅಂತಾರೆ ಈ ಕಡೆ ಎಲ್ಲ ಕರೀತಾರೆ, ಎಲೆ ಊಟ ಅಂತ. ಎಲೆದಲ್ಲಿ ಊಟ ಮಾಡಿದ್ರೆ ಅದು ತುಂಬಾ
ಅದರದೇ ಆದಂಥದ್ದು ಒಂದಿದೆ. ಬಾಳೆಲೆ ಹಾಕೊಂಡಿವಿ, ಅದ್ರಲ್ಲಿ ಹಾಕೊಂಡು ತಿಂತಾ ಇರೋದೇನು ಬಾಳೆಲೆ ಹಾಕೊಂಡು ತಿಂತಾ ಇರೋದು ಬೇಡ, ಅದು ಬಾಳೆ ಎಲೆ ಊಟ. ನನಗಿಲ್ಲಿ ಫಸ್ಟ್ ಇಂಥದ್ದೆಲ್ಲ ಏನು ಆ ಹೆಸರುಗರಿ ಕೇಳಿದಾಗೆಲ್ಲ ನಂಗೆ ಒಂಥರ ಅಂದ್ರೆ ಅನಿಸ್ತದು. ಬಟ್ ಅದಕ್ಕೆ ಏನು ಕನೆಕ್ಷನೇ ಇಲ್ಲ ಆ ಲಾಜಿಕಲ್ ಬೇರೆ ಸ್ವಲ್ಪ ಇದ್ದೆ. ನಿಮ್ಗೆ ಯಾರ್ಯಾರಿಗೆ ಇಲ್ಲಿ ಅವ್ರಿಗೆ ಏನು ಅನಿಸ್ತಾ ಇದೆ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಬಟ್ ಅದು ಲಾಜಿಕ್ ಅಲ್ಲೇ ಇದೆ, ಅದು ಲಾಜಿಕ್ ಏನು ಮ್ಯಾಚ್ ಆಗ್ತಾ ಇಲ್ಲ. ಅದು ಬಿಟ್ಟು ಹಾಕಿ, ಅದು ಎರಡನೇ ವಿಷಯ. ಇನ್ನೊಂದು ವಿಷಯ ಇದೆ, ನಾವು ಯಾವಾಗ ಏನು ಹೊರಗಡೆ ತಿಂತೇವಲ್ಲ ಹೋಟೆಲಲ್ಲಿ ಅಥವಾ ಯಾರು ಮಾಡಿದ್ದು ಏನು ಬೇರೆ ಹೊಟ್ಟೆಗೆ ತುಂಬಿಸ್ಕೊಳಕಷ್ಟೇ ತಿಂತೇವಲ್ಲ, ಅದಷ್ಟೇ ಬರುವುದಿಲ್ಲ ಅದರೊಟ್ಟಿಗೆ. ನಾವು ಯಾವ ಆಹಾರವನ್ನ ಸ್ವೀಕಾರ ಮಾಡ್ತೀವಲ್ಲ ಅದನ್ನ ಯಾರು ಅಡಿಗೆ ಮಾಡ್ತಾರೆ, ಅಡಿಗೆ ಮಾಡ್ಲಿಕ್ಕೆ ಯಾರ್ಯಾರಲ್ಲಿ ಸಹಾಯ ಮಾಡ್ತಾರೆ, ಅವರ ಭಾವನೆಗಳು, ಅವರ ಹವ್ಯಾಸಗಳು, ಅವರ ಮನಸ್ಥಿತಿ ಹೇಗಿರುತ್ತೋ ಆ ಊಟದ ಜೊತೆಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ ತಿಂದವನ ಮೇಲೆ. ಅದು ಹೆಂಗೆ ಅನ್ನೋದು ಪ್ರಾಕ್ಟಿಕಲ್ ಉದಾಹರಣೆ ಹೇಳ್ತೀನಿ ನೋಡಿ. ಯಾವುದೇ ಊಟವನ್ನ ಅಡಿಗೆಯನ್ನ ಇಲ್ಲಿ ಎಂಥದೇ ಸ್ವೀಟ್ ಇರಲಿ ಅಥವಾ ಅನ್ನ ಇರಲಿ ಅಥವಾ ಚಪಾತಿ ಇರಲಿ, ಸಬ್ಜಿ ಇರಲಿ, ಪಲ್ಯ ಇರಲಿ, ಏನೇ ಇರಲಿ, ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ನಿಮಗೆ ಬೇಕಾದವರು ನಿಮ್ಮ ಮನೆಯವ್ರೇ ಯಾರು ಮಾಡಿ ಅದೇ ರೈಸನ್ನ, ಯಾವ್ದು ರೈಸ್ ಇರುತ್ತೆ ಯಾವುದೇ ಇರಲಿ, ಅದು ಸೋನಾ ಮಸೂರಿ ಇರಲಿ, ಬಾಸುಮತಿ ಇರಲಿ, ಯಾವುದೇ ರೈಸ್ ಇರಲಿ, ಅದೇ ರೈಸ್ ತಗೊಂಡು ಅದೇ ಅಂಗಡಿ ತಗೊಂಡ್ಬಂದಿದ್ದು ಬೇಯಿಸಿ ನಿಮ್ಮ ಮನೆಯವನಿಗೆ ನಿಮ್ಮ ಮನೆಯನ್ನು ಯಾರ ಪ್ರೀತಿಯಿಂದ ಅಡಿಗೆ ಮಾಡಿ ನಿಮ್ಗೆ ಉಣಿಸಿರ್ತಾರೆ, ಏನಿರಲ್ಲ ಅದ್ರೆ ಓನ್ಲಿ ರೈಸ್ ಇರುತ್ತೆ. ಅದೇ ರೈಸನ್ನ ಅದೇ ಅಂಗಡಿ ತಗೊಂಡು ಹೋಗಿ ಇನ್ನೊಬ್ರು ಅಡಿಗೆ ಮಾಡಿ ಹೋಟೆಲಲ್ಲಿ ಮಾರಿರ್ತಾರೆ. ನೀವೆರಡೂ ತಿಂದು ಬನ್ನಿ, ಎರಡಕ್ಕೂ ತಿಂದಾದ್ಮೇಲೆ ವ್ಯತ್ಯಾಸ ಇರುತ್ತಾ? ಮನೆಯಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರು ಯಾರಾದ್ರೂ ಅಡಿಗೆ ಮಾಡಿ ಹಾಕಿದ್ದಕ್ಕೆ, ತಂದೆ ತಾಯಿ ಅಥವಾ ಹೆಂಡತಿ ಯಾರ ಮಾಡಿ ಹಾಕಿದ್ದಕ್ಕೆ ಅದೇ ರೈಸು ಹೊರಗಡೆ ತಿಂದು ಬಂದಿದ್ದಕ್ಕೂ ಯಾವಾಗಾದ್ರೂ ವ್ಯತ್ಯಾಸ ಫೀಲ್ ಆಗಿದೆ ನಿಮಗೆ? ಎರಡಕ್ಕೂ ವ್ಯತ್ಯಾಸ ಇರುತ್ತಾ? ಹೌದು ಪ್ರಭುಜಿ, ಇರುತ್ತೆ. ಇರಲ್ವಾ? ನಿಮ್ಗೆ ಇಲ್ಲಿವ್ರು ಬಾಕಿದವ್ರಿಗೆ ಫೀಲ್ ಆಗಿಲ್ಲ? ಮನೆಯವ್ರ ಪ್ರೀತಿಯಿಂದ ಮನೆಯವ್ರು ಅಡಿಗೆ ಮಾಡಿ ಹಾಕಿದ್ದಕ್ಕೂ ಅಥವಾ ಹೊರಗೆ ಹಾಕಿದ್ದಕ್ಕೂ ಇರುತ್ತೆ ಪ್ರಭುಜಿ. ಡಿಫರೆನ್ಸ್? ಯಾಕೆ ಹೇಳಿ? ಮನೆಯವ್ರ ಪ್ರೀತಿಯಿಂದ ನೀವು ತಿನ್ಲಿ, ಹೊಟ್ಟೆ ಹಸಿದ ಹಸಿವಾಗಿದೆ ನಿಮ್ ಸಂತುಷ್ಟಿಗೋಸ್ಕರ ಮಾಡ್ತಾರೆ, ಅಲ್ಲಿ ಅವ್ರ ಹಣಕ್ಕೋಸ್ಕರ ಮಾಡ್ತಾರೆ. ಆ ಭಾವನೆ ಅದರಲ್ಲಿ ಬರುತ್ತೆ, ಅದಕ್ಕೆ ನಾವು ಸಂತುಷ್ಟ ಆಗಲ್ಲ. ತಿಂದಾದ್ಮೇಲೇನು ಜನರಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಒಂದು ದಿನ ಯಾವಾಗಲೂ ನಾಲಿಗೆ ರುಚಿಗೆ ಚೆನ್ನಾಗಾಗುತ್ತೆ, ಕಂಟಿನ್ಯೂ ಅದೇ ತಿನ್ಬೇಕಂದ್ರೆ ಆಗಲ್ಲ. ಯಾಕಂತ ಹೇಳಿದ್ರೆ ವಿಷಯರ ಅನ್ನ ಕಾಯಿಲೆ ಮಲಿನ ಹೋಯಮನ್ನ, ಆ ವಿಷಯ ಆಸಕ್ತಿ ತುಂಬಾ ಅದರಲ್ಲಿ ಮುಡ್ಕೊಂಡಿರ್ತದೆ, ಅದು ನಮಗೆ ಟ್ರಾನ್ಸ್ಫರ್ ಆಗತ್ತೆ. ಅದಕ್ಕೆ ಹೇಳ್ತಾರೆ. ಇದನ್ನ ಯಾಕೆ ಇಷ್ಟೊಂದು ನಾ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ? ಇಲ್ಲಿ ಹೇಳ್ತಾ ಇದಾರೆ ಏನು, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಾವು? ಇಂದ್ರಿಯ, ದೇಹ ಮತ್ತು ಮನಸ್ಸುಗಳ ನಿಗ್ರಹ ಸಾಧನೆವಾಗಿ ಹೋಗಿ, ಅದಕ್ಕೆ ಇದು ಕೂಡ ಒಂದು ಸಾಧನೆ. ಇದರಲ್ಲೂ ಕೂಡ ನಿನ್ನೆ ನಾನು ಶ್ಲೋಕ ಓದಕ್ಕೆ ಹೇಳಿದೆ, ಎಷ್ಟು ಜನ ಓದಿದ್ರು ಅದನ್ನ? ಯಾರು ಓದ್ಲಿಲ್ಲ? ಯುಕ್ತಾಹಾರ ವಿಹಾರಸ್ಯ ಶ್ಲೋಕ. ಒನ್ ಹೂ ರೆಗ್ಯುಲೇಟೆಡ್ ಇನ್ ಈಟಿಂಗ್, ಸ್ಲೀಪಿಂಗ್ ಅಂಡ್ ಮೇಟಿಂಗ್ ಅಂಡ್ ರಿಕ್ರಿಯೇಷನ್. ಯಾರು ರೆಗ್ಯುಲೇಟ್ಸ್ ಅಂದ್ರೆ, ರೆಗ್ಯುಲೇಟ್ ಅಂದ್ರೆ ಏನು? ನಿಯಮಿತವಾಗಿ ಊಟ ತಿಂಡಿ ಎಲ್ಲದರಲ್ಲೂ ಅವ್ರು ನಿಯಮಿತವಾಗಿದ್ದಾರೆ, ಅವ್ರದ್ದು 99% ದುಃಖಗಳು ದೂರ ಆಗ್ತವೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಸ್ವಪ್ನ ಬೋಧ ಯೋಗ ಭವತಿ ದುಃಖ, ಏನೋ ಲಾಸ್ಟ್ ಟೈಮ್ ಯೋಗ ಭವತಿ ದುಃಖ, ಎಲ್ಲ ದುಃಖದಿಂದ ಪಾರಾಗ್ತದೆ. ಆ ಶ್ಲೋಕದ ಬಗ್ಗೆ ನಾನು ಹೇಳಿದ್ದೇನೆ. ಅದಕ್ಕೆ ಇವನ್ ಒಂದಷ್ಟು ನಿಯಮಗಳನ್ನು ಒಂದಷ್ಟು ನಾವು ಇಲ್ಲಿ ಪಾಲನೆ ಮಾಡಿದ್ರು ಅದೇ ಅದರೊಳಗನೆ ಯೋಗ ಅಲ್ಲಿಂದ ಪ್ರಾರಂಭ ಆಗತ್ತೆ. ಯಾಕಂದ್ರೆ ನಮ್ಮನ್ನ ಅದು ಅಯೋಗದ ವಿಯೋಗ ಅಂತ ಇಲ್ಲ. ವಿಯೋಗ ಅಂದ್ರೆ ಬಿಡೋದು, ಯೋಗ ಅಂದ್ರೆ ಸೇರೋದು. ಆ ವಿಯೋಗದಿಂದ ಹಗರ 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 ನಮ್ಮನ್ನ ಏನ್ ಮಾಡತ್ತೆ, ಅದು ಸರಿ ದಾರಿಗೆ ತಗೊಂಬರ ಸ್ಟಾರ್ಟ್. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಚೆನ್ನಾಗಿರುವ ರಸ್ತೆ ಇರುತ್ತೆ, ಹೈವೇದಲ್ಲಿ ಗಾಡಿ ಫಾಸ್ಟ್ ಓಡುತ್ತೋ ಅಥವಾ ನಿಮ್ಮೂರ ಗಲ್ಲಿಯಲ್ಲಿ ಎಲ್ಲ ಒಡೆದು ಹೋಗಿರುವಂತ ರಸ್ತೆ ಇರುತ್ತಲ್ಲ, ಮಣ್ಣು ಕಲ್ಲು ಗುಂಡಿ ಎಲ್ಲ ಬಿದ್ದಿರುತ್ತೆ, ಅಲ್ಲಿ ಆ ರಸ್ತೆಯಲ್ಲಿ ಗಾಡಿ ಫಾಸ್ಟ್ ಹೋಗುತ್ತೋ? ಗಾಡಿನೂ ಒಂದೇ, ಡ್ರೈವರುನು ಒಂದೇ, ಅಲ್ಲಿ ಕುತ್ಕೊಂಡವರು ಎಲ್ಲಾ ಸೇಮ್ ಇದೆ. ಬಟ್ ಇಲ್ಲಿ ಗಾಡಿ ಫಾಸ್ಟ್ ಹೋಗ್ತಾ ಇದೆ, ಅಲ್ಲಿ ವೆಹಿಕಲ್ ಸ್ಲೋ ಹೋಗ್ತಾ ಇದೆ. ಆ ಸ್ಲೋ ಹೋಗೋದಕ್ಕೆ ಫಾಸ್ಟ್ ಹೋಗೋದಕ್ಕೆ ಇಲ್ಲಿ ಕಾರಣ ಏನಾಗ್ತಾ ಇದೆ? ರಸ್ತೆ ಸೀದಾ ಉಂಟದು. ಎಸ್, ರಸ್ತೆ ಆಗ್ತಾ ಇದೆ.
ಬಟ್ ರಸ್ತೆಗೆ ಇವ್ರಿಗೇನು ಸಂಬಂಧ ಇಲ್ಲ. ಬಟ್ ಆ ರಸ್ತೆ ಸ್ಪೀಡ್ ಹೋಗೋದಕ್ಕೆ ಸ್ಲೋ ಹೋಗೋದಕ್ಕೆ ಕಾರಣ ಆಗ್ತಾ ಇದೆ. ಅದೇ ರೀತಿ ನಾವೇನು ಭಕ್ತಿ ಮಾಡ್ತಿದ್ದೇವಲ್ಲ, ಈ ಒಂದಷ್ಟು ನಿಯಮಗಳಿದಾವೆ, ತಿನ್ನೋದು, ವ್ಯವಹಾರ, ಮಾತು, ಇವೇನು ಇದ್ದಾವೆ, ಅವು ನಮಗ್ ಕಾಣಿಸ್ತೋ ಸಂಬಂಧ ಇರದೇ ಇರೋ ಹಾಗೆ. ಬಟ್ ಅವು ಏನ್ ಮಾಡ್ತಾವ ಅಂದ್ರೆ ನಮಗೆ ಭಕ್ತಿಯಲ್ಲಿ ಫಾಸ್ಟ್ ಹೋಗ್ಲಿಕ್ಕೆ, ಸ್ಲೋ ಮಾಡ್ಲಿಕ್ಕೆ ಕಾರಣ ಆಗ್ತಾವ. ಅದಕ್ಕಾಗಿ ಈ ತಿನ್ನೋ ವಿಷಯ ಹೇಳಿದ್ನಲ್ವಾ, ಹೌದು, ಎಲ್ಲ ತಿನ್ಕೊಂತನೂ ಭಕ್ತಿ ಮಾಡ್ಬೋದು. ಹೇಗಾದ್ರೂ ಯಾವ್ದು ನಿಯಮ ಪಾಲನೆ ಮಾಡದೇನು ಭಕ್ತಿ ಮಾಡ್ಬೋದು, ಅದೆಲ್ಲ ಇದೆ. ಅದೇ ಹಂಗಂದ್ರೆ ಕಚ್ಚಾ ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋದಂಗೆ. ಅದು ಗಾಡಿ ನಿಲ್ಲುದಿಲ್ಲ, ಹೋಗ್ತಾ ಇರುತ್ತೆ. ಡಕ್ಕು 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 ಟಕ್ಕು ಎದ್ದು ಬೀಳಿಸಿ ಧೂಳ ಎಳಿಸ್ಕೊಂಡು ಕಷ್ಟಪಡ್ತಾ ಇರ್ತದೆ. ಮುಟ್ಟೋದು ಇವತ್ತು ಮುಟ್ಟೋದು ನಾಳೆ ಮುಟ್ಟುತ್ತೆ. ಬಟ್ ಅದೇ ಹೈವೇದಲ್ಲಿ ಹೋದ್ರೆ ಫಾಸ್ಟ್ ಹೋಗುತ್ತೆ. ಅದಕ್ಕಾಗಿ ಇಂದ್ರಿಯ, ದೇಹ, ಮನಸ್ಸು ನಿಗ್ರಹಗಳನ್ನ ಮಾಡೋದು ಕೂಡ ಒಂದು ಯೋಗ. ಯಾಕಂತ ಹೇಳ್ತಾರಂದ್ರೆ ಡೈರೆಕ್ಟ್ ಆಗಿ ಭಗವಂತನ ಕನೆಕ್ಟ್ ಇರದೇ ಇರ್ಬೋದು, ಅದು ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ಇದು ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಇಲ್ಲಿ ಬರಿತಾ ಇದ್ದಾರೆ, ಯಾರು ಯೋಗಾಭ್ಯಾಸ ಮಾಡಕ್ಕಾಗಲ್ಲ ಅಂದ್ರೆ ಅತಿಯಾಗಿ ತಿನ್ನೋನು ಅಥವಾ ತಿನ್ನದೇ ಇರೋನು, ಇಬ್ರು ಅಭ್ಯಾಸ ಮಾಡಕ್ಕಾಗಲ್ಲ. ಅಥವಾ ಅತಿಯಾಗಿ ನಿದ್ದೆ ಮಾಡೋನು ಅಥವಾ ಕಡಿಮೆ ನಿದ್ದೆ ಮಾಡೋ, ಇಬ್ಬರು ಅಭ್ಯಾಸ ಮಾಡಕ್ಕಾಗಲ್ಲ. ಯಾಕೆ? ಇಬ್ಬರಿಗೂ ವ್ಯತ್ಯಾಸ ಏನು? ಅತಿಯಾಗಿ ನಿದ್ದೆ ಮಾಡೋನು ಆಲಸಿ ಆಗಿರ್ತಾನೆ. ತುಂಬಾ ಕಡಿಮೆ ನಿದ್ದೆ ಮಾಡ್ಕೊಂಡು ನಮ್ಮ ಭಕ್ತಿ ಮಾಡ್ಕೊಂಡು ತುಂಬಾ ಜನ ವಿಚಾರ ಮಾಡ್ತಾರೆ, ಹಂಗೇನೋ ಮಾಡಿದ್ರೆ ಏನಾಗುತ್ತೆ, ಬಾಡಿಗೆ ರೆಸ್ಟೇ ಇಲ್ಲ. ಆ ರೆಸ್ಟೇ ಇಲ್ಲ ಅಂದ್ರೆ ಎಂತ ಭಕ್ತಿ ಆಗತ್ತೆ? ಸಾಧನ ಶರೀರನ ಸರಿಯಾಗಿಲ್ಲ ಇಟ್ಕೊಂಡಿಲ್ಲ ಅಂದ್ರೆ ಅದು ಸರಿ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ 6 ತಾಸು ನಿದ್ದೆ ಮಾಡ್ಬೇಕು, ಅದಕ್ಕಿಂತ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಹೆಚ್ಚಿಗೆ ಮಲಗಬಾರ್ದು ಅಥವಾ ಕಡಿಮೆ ಮಲಗಬಾರ್ದು. ಹೆಚ್ಚಿಗೆ ತಿನ್ಬಾರ್ದು, ಹೆಚ್ಚಿಗೆ ತಿಂದಾದ್ರೆ ಆಲಸಿ ಆಗತ್ತೆ. ತುಂಬಾ ಕಡಿಮೆ ತಿಂದ ಅಂದ್ರೆ ಶಕ್ತಿಹೀನ ಆಗ್ತಾರೆ, ಅವಾಗೂ ಭಕ್ತಿ ಆಗಲ್ಲ. ಅದಕ್ಕೆ ಇದೆಲ್ಲ ಬ್ಯಾಲೆನ್ಸ್ ಮಾಡೋದು ಇದೆಯಲ್ಲ, ಅದು ಅವಶ್ಯಕತೆ. ಅದಕ್ಕೆ ಇಲ್ಲಿ ಅದ್ರದ್ದು ಹೇಳ್ತಾ ಇದ್ರೆ, ಆಕ್ರಮ ಸಂಭೋಗ, ಮದ್ಯಪಾನ, ಮಾಂಸ ಭಕ್ಷಣೆ, ಜೂಜಾಟ, ಇವೆಲ್ಲವೂ ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಭಕ್ತಿ ಮಾಡ್ಬೋದು, ಇವನ್ನೆಲ್ಲ ಅವನೆಲ್ಲಾನು ಮಾಡ್ಬೋದು, ಅವನೆಲ್ಲ ಮಾಡ್ಕೊಂಡು ಭಕ್ತಿ ಮಾಡ್ಬೋದು. ಆದ್ರೆ ನಾ ಹೇಳಿದ್ನಲ್ಲ, ಗಾಡಿ ಸ್ಲೋ ಹೋಗುತ್ತೆ. ಫಾಸ್ಟ್ ಹೋಗ್ಬೇಕಂತ ಹೇಳಿದ್ರೆ ಇದು ಹೈವೇ ಕ್ರಿಯೇಟ್ ಆದಂಗೆ. ಇವನ್ನೆಲ್ಲ ಮಾಡ್ಕೊಂಡು ಮಾಡೋದಂದ್ರೆ ಕಚ್ಚಾ ರೋಡ್ದಲ್ಲಿ ಓಡ್ದಂಗೆ. ಬಟ್ ಹೋಗ್ತಾ ಇರುತ್ತೆ, ಬಟ್ ಅಷ್ಟು ಸ್ಪೀಡ್ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಯೋಗಿ ಯುಂಜಿತೆ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ್ ಅಪರಿಗ್ರಹ. ಅಲೌಕಿಕವಾದಿಯು ತನ್ನ ಮನಸ್ಸನ್ನು ಸದಾ ಪರಮಾತ್ಮನ ಮೇಲೆ ಕೇಂದ್ರೀಕರಿಸಬೇಕು. ಅವನು ಒಂದು ನಿರ್ಜನವಾದ ಸ್ಥಳದಲ್ಲಿ ಏಕಾಂಗಿಯಾಗಿದ್ದು ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿರ್ಗಹಿಸಬೇಕು. ಅವನು ಕಾಮನೆಗಳಿಂದ ಮುಕ್ತನಾಗಿರಬೇಕು ಮತ್ತು ಅವನಿಗೆ ತನ್ನದು ಎನ್ನುವ ಭಾವನೆಗಳು ಇರಬಾರದು. ಹೀಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಮುಂದೆ ಹೋಗ್ತೀನಿ, ತುಂಬಾ ಇದೆ ಇದ್ರಲ್ಲಿ. ಇಲ್ಲಿ ಎಸ್, ನೀವು ಹೇಳಿದೆ, ನಿನ್ನೆ ಈ ಶ್ಲೋಕನ ಸ್ವಲ್ಪ ಓದಿದ್ವಿ ನಾವು. ಶೌಚಂ ದೇಶ ಪ್ರತಿಷ್ಠಾಪ್ಯ ಸ್ಥಿರಂ ಆಸನ ಆತ್ಮನ, ಅದೆಲ್ಲ ನಿನ್ನೆ ಓದಿದ್ವಿ ನಾನು ಸ್ವಲ್ಪ. ಈಗ ಹೋಗ್ತೇನೆ ನಾನು ಪ್ಯಾರಾಗ್ರಾಫ್. ಪ್ರತಿಯೊಬ್ಬರಿಗೂ ಲೈಂಗಿಕ ಜೀವನದಲ್ಲಿ ಆಸಕ್ತಿ ಇದ್ದೇ ಇರುತ್ತದೆ. ವಾಸ್ತವವಾಗಿ ಲೈಂಗಿಕ ಜೀವನವನ್ನು ಬಿಡಬೇಕು ಎಂದೇನು ಹೇಳಿಲ್ಲ. ನಮಗೆ ಈ ಭೌತಿಕ ಶರೀರವಿದೆ, ಈ ಶರೀರವಿರುವವರಿಗೆ ಲೈಂಗಿಕ ಅಪೇಕ್ಷೆ ಇದ್ದೇ ಇರುತ್ತದೆ. ಅದೇ ರೀತಿ ನಮಗೆ ಶರೀರ ಇರುವವರಿಗೆ ಅದನ್ನು ಉಳಿಸಿಕೊಳ್ಳಲು ತಿನ್ನಬೇಕು ಮತ್ತು ಅದಕ್ಕೆ ವಿಶ್ರಾಂತಿ ಕೊಡಲು ನಾವು ನಿದ್ರಿಸಬೇಕು. ನಾವು ಕೆಲಸಗಳನ್ನು ನಿಲ್ಲಿಸಬಾರದು, ಈ ಕೆಲಸಗಳನ್ನು ನಿಲ್ಲಿಸಬಾರದು. ಆದರೆ ವೈದಿಕ ಸಾಹಿತ್ಯಗಳು ತಿನ್ನುವುದು, ನಿದ್ರಿಸುವುದು, ಸಂಭೋಗ ಮೊದಲಾದವುಗಳ ಬಗ್ಗೆ ಮಾರ್ಗದರ್ಶಕ ಸೂತ್ರಗಳನ್ನು ನೀಡುತ್ತವೆ. ನಾವು ಯೋಗ ಸಿದ್ಧಿಯನ್ನು ಪಡೆಯಲು ಅಪೇಕ್ಷಿಸುವುದೇ ಆದ ಪಕ್ಷದಲ್ಲಿ ನಮ್ಮ ಲಂಗುಲಗಾಮಿಲ್ಲದ ಇಂದ್ರಿಯಗಳನ್ನು ವಿಷಯ ಸುಖಗಳತ್ತ ಹರಿಯ ಬಿಡಬಾರದು. ಆದ್ದರಿಂದ ಇವುಗಳ ಬಗ್ಗೆ ಮಾರ್ಗದರ್ಶಕ ಸೂತ್ರಗಳನ್ನು ವಿಧಿಸಲಾಗಿದೆ. ಮನಸ್ಸನ್ನು ನಿಯಮದಿಂದ ನಿಯಂತ್ರಿಸಬಹುದೆಂದು ಶ್ರೀಕೃಷ್ಣನು ಹೇಳುತ್ತಾನೆ. ಅದಕ್ಕೆ ಏನದು ಯಾವುದನ್ನು ಮಾಡಬಾರದಂತ ಹೇಳಿಲ್ಲ,
ಹೇಗೆ ಮಾಡಬೇಕು ಅನ್ನೋ ಸೂತ್ರಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಕ್ಲಾಸಲ್ಲಿ ಪುಸ್ತಕ ಓದಬಾರ್ದು. ಹುಡುಕಿ ನಿಮ್ಗೆ ಓದಕ್ಕೆ ಹೋದ್ರೆ ಇಲ್ಲಿ ಕೇಳಕ್ಕೂ ಆಗಲ್ಲ, ಅದಾಗಲ್ಲ. ಕೇಳೋದು ಅಷ್ಟೇ ಮಾಡ್ಬೇಕು. ಓದೋರಿದ್ರೆ ಮೊದಲನೇ ಓದ್ಕೊಂಡ್ ಬರ್ಬೇಕು. ಓಕೆ, ನಾನು ಯಾವ ಪೇಜಿಗೆ ಹೋಗ್ತೇನೆ, ನೀವು ಪೇಜ್ ಹುಡ್ಕೋರು ಅಷ್ಟೊತ್ತಿಗೆ ನೀವು ಇಲ್ಲಿ ಏನು ಹೇಳ್ತಾರೆ ಕಳ್ಕೊಂಡ್ಬಿಡ್ತೀರ. ನೀವು ಓದಿ ಬಂದಿದ್ರೆ ಪೇಜ್ ಸಿಗತ್ತೆ, ಇಲ್ಲಾಂದ್ರೆ ಸುಮ್ಮನೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಹಾ, ಏನದು ಶರೀರಕ್ಕೆ ಅವಶ್ಯಕತೆ ಇರೋದು ಯಾವುದನ್ನು ಬಿಡಕ್ಕೆ ಹೇಳಿಲ್ಲ ಇಲ್ಲಿ. ಸೂತ್ರ ಏನು ಹೇಳತ್ತೆ, ಅದನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನೇ ಹೇಳ್ತವೆ ವೇದಶಾಸ್ತ್ರ. ಹಾಗೆ ನಾವು ಉಪಯೋಗ ಮಾಡ್ಕೊಂಡಿದ್ದ ಆದ್ರೆ ಎಲ್ಲವನ್ನು ಸರಿಯಾಗಿ ಮಾಡಿ ಎಲ್ಲ ಮಾಡ್ಕೊಂಡು ಭಕ್ತಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಬಟ್ ಯಾವುದನ್ನ ಹೇಗೆ ಮಾಡಬೇಕು, ಹೇಗೆ ಉಪಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಆದ್ರೆ ನಾವು ಅದನ್ನೇನ್ ಮಾಡ್ತೀವಿ, ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಕುದುರೆ ಇದೆ, ಕುದುರೆಗೆ ಏನ್ ಹಾಕಿರ್ತಾರೆ, ಲಗಾಮ್ ಹಾಕಿರ್ತಾರೆ. ಕುದುರೆ ಹತ್ರ ಶಕ್ತಿ ಇದೆ ಅಂದ್ಬಿಟ್ಟು ಲಗಾಮ್ ಇಲ್ಲದೆ ಯಾವಾಗಾದ್ರೂ ಓಡಿಸಿದ್ ನೋಡಿದ್ರೆ ನೀವು ಕುದುರೆನ? ಓಡಿಸಲ್ಲ. ಯಾಕೆ ಲಗಾಮ್ ಹಾಕ್ತಾರೆ? ಒಂದು ಪ್ರಾಪರ್ ಲೈನ್ ಅಲ್ಲಿ ಇರ್ಲಿ, ಅದು ಒಂದು ಕಂಟ್ರೋಲ್ ಅಲ್ಲಿ ಇರ್ಲಿ ಅಂತ ಹೇಳಿ ಅದಕ್ಕೆ ಏನ್ ಹಾಕಿರ್ತಾರೆ, ಲಗಾಮ್ ಹಾಕಿರ್ತಾರೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಗಾಡಿ ಇದೆ, ಆಟೋ ರಿಕ್ಷಾ ಇದೆ ಅಥವಾ ಬೈಕ್ ಇದೆ ಅಂದ್ರೆ ಅದು ಗಾಡಿ ಮುಂದೆ ಹೋಗ್ಬೇಕಂತ ಇರುತ್ತೆ, ಯಾರಿಗೂ ನಿಲ್ಬೇಕಂತ ಇರುವುದಿಲ್ಲ. ಅದಕ್ಕೆ ಎಕ್ಸಿಲೇಟರು, ಕ್ಲಚ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಆದ್ರೂ ಇನ್ನೊಂದು ಇಟ್ಟಿರ್ತಾರೆ ಅದರಲ್ಲಿ ಆಪ್ಷನ್, ಏನದು? ಬ್ರೇಕ್. ಎಸ್, ವೆರಿ ಗುಡ್. ಗಾಡಿ ಯಾರಿಗೂ ನಿಲ್ಲಿಸ್ಬೇಕಂತ ಇಷ್ಟ ಇಲ್ವಲ್ಲ, ಹೋಗಬೇಕದು. ಅದಕ್ಕೆ ಎಲ್ಲ ಇದೆ. ಆದ್ರೂ ಬ್ರೇಕ್ ಯಾಕೆ ಇಟ್ರು? ಹಾ, ಆಕ್ಸಿಡೆಂಟ್ ಆಗ್ಬಾರ್ದಂತ. ಸಮಯಕ್ಕೆ ಸಿಚುವೇಶನ್ ತಕ್ಕಾಗಿ ಬ್ರೇಕ್ ಹಾಕುವಾಗ ನಿಲ್ಲಿಸ್ಬೇಕಾಗತ್ತೆ. ಓಕೆ, ಸಿಚುವೇಶನ್ ಓಡಿಸ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಬ್ರೇಕ್ ಬೇಕಾಗತ್ತೆ. ಬ್ರೇಕ್ ಇಲ್ಲದೆ ಗಾಡಿ ಓಡ್ಸಕ್ ಆಗಲ್ಲ. ಅದಕ್ಕೆ ಈ ನಿಯಮಗಳ, ಈ ಮಾರ್ಗದರ್ಶನ ಬೇಕಾಗತ್ತೆ. ಹೇಗೆ ಕುದುರೆಗೆ ಲಗಾಮ ಅವಶ್ಯಕತೆ ಇದೆ, ಗಾಡಿ ವೆಹಿಕಲ್ಗೆ ಬ್ರೇಕು ಅವಶ್ಯಕತೆ ಇದೆ, ಹಾಗೆ ನಮಗೂ ನಮ್ಮ ಜೀವನದಲ್ಲಿ ಒಂದಷ್ಟು ವಿಷಯದಲ್ಲಿ ಲಗಾಮು ಅಥವಾ ಬ್ರೇಕ್ ಬೇಕಾಗತ್ತೆ. ಎಷ್ಟು ಜನಕ್ಕೆ ಎಲ್ಲ ಮಳೆಯೂ ಆಗ್ಲಿಲ್ಲ, ಮಳೆ ಬೇಕಂತಾರೆ. ಮಳೆ ಇದ್ರೆ ಬೆಳೆ, ಮಳೆ ಇದ್ರೆ ನೀರು, ಬೆಳೆ ಎಲ್ಲ ಆಗತ್ತೆ ಅಲ್ವಾ? ಈಗ ತುಂಬಾ ಮಳೆ ಬರ್ತಾ ಇದೆ ಅನ್ಕೊಳ್ಳಿ, ನೀರು ಹರಿಕೊಂಡು ಬರ್ತಾ ಇದೆ. ಓಕೆ, ನೀರು ಬೇಕಂತ ಡ್ಯಾಮ್ಗಳನ್ನ ಕಟ್ತಾರೆ. ಓಕೆ, ಕೆನಾಲ್ ಮಾಡ್ತಾರೆ. ನಿಮ್ಮೂರಾಗ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಕೆನಾಲ್ ಇರುತ್ತೆ, ನೀರಿಗೋಸ್ಕರ ಪರದಾಡಿ ಎಲ್ಲ ಮಾಡ್ತಾರೆ. ಅದೇ ನದಿಯಲ್ಲಿ ಹರ್ಕೊಂಡ್ಬರುವಂತ ನೀರನ್ನ ಡ್ಯಾಮ್ ಕಟ್ಟಿದ್ರೆ ಏನಾಗುತ್ತೆ? ಡ್ಯಾಮ್ ಕಟ್ಟಿದ್ರೆ ಆ ಡ್ಯಾಮ್ ಇಂದ ಏನೆಲ್ಲ ನಾವು ಬೆಳೆ ತೆಗಿಬಹುದು. ಒಂದ್ ವೇಳೆ ಅದನ್ನ ಬಹಳ, ಅದೇ ನೀರು ತುಂಬಾ ಬಾಡ್ ಬರತ್ ನೋಡಿ. ಬಾಡ್ ಅಂದ್ರೆ ಏನ್ ಗೊತ್ತಾ? ಪ್ರವಾಹ ಬರತ್ ನೋಡಿ. ಆ ರೀತಿ ಪ್ರಭಾವ ಬಂದ್ರೆ ಏನ್ ಮಾಡಿರ್ತೀವಿ ಎಲ್ಲ ಅದು ಮುಳುಗಿ ಹೋಗ್ಬಿಡುತ್ತೆ, ಮುಳ್ಕೊಂಡು ಹೋಗ್ಬಿಡುತ್ತೆ ನೀರಲ್ಲಿ. ಅದನ್ನು ಸರಿಯಾಗಿ ಒಂದು ಕಡೆ ಇಟ್ಟು ನೀವು ಸರಿಯಾದ ರೀತಿಯಲ್ಲಿ ಚಾನಲ್ ಮಾಡಿ ಅದನ್ನ ನೀರು ಉಪಯೋಗ ಮಾಡಿಕೊಂಡ್ರೆ ಅದರಿಂದ ಎಷ್ಟೆಲ್ಲಾ ಬೆಳೆ ತೆಗೆದು ಎಷ್ಟು ಜನರಿಗೆ ಸಹಾಯ ಮಾಡುತ್ತೆ ಅದೇ ನೀರು. ಅದನ್ನೇ ಡ್ಯಾಮ್ ಓಪನ್ ಮಾಡಿಬಿಟ್ಟು ಬಾಡ್ ಮಾಡಿಬಿಟ್ರೆ, ಅಂದ್ರೆ ಬಿಟ್ಟು ಬಿಟ್ರೆ ಎಷ್ಟು ಜನರ ಜೀವನೂ ಹಾಳು ಮಾಡುತ್ತೆ. ನೀರೇ. ನಾನು ಎಷ್ಟು ಉದಾಹರಣೆ ಹೇಳ್ತೇನೆ. ಇನ್ನೊಂದು ಉದಾಹರಣೆ, ನಿಮ್ಮ ಮನೆಯವರೆಲ್ಲರ ಮನೆಯಲ್ಲಿ ಗ್ಯಾಸ್ ಇದೆ. ಓಕೆ, ಅದು ಅಡಿಗೆ ಮಾಡುವ ಅನಿಲನೇ. ಅದ್ರ ಮಧ್ಯದಲ್ಲಿ ಗ್ಯಾಸ್, ನೀವು ಅಡಿಗೆ ಮಾಡ್ತೀರ, ಅದ್ರ ಸ್ಟೋವ್ ಮತ್ತೆ ಗ್ಯಾಸಿನ ಮಧ್ಯೆ ಒಂದೇನೋ ಹಾಕಿದಾರೆ, ಅದೇನದು? ಪೈಪ್ ಪ್ರಭುಜಿ. ಅದಕ್ಕೆ ಏನಂತಾರೆ? ಪೈಪ್. ಹೌದು, ಏನಂತಾರೆ? ರೆಗ್ಯುಲೇಟರ್. ರೆಗ್ಯುಲೇಟರ್ ಅಂದ್ರೆ ಏನು? ಹೆಂಗ್ ಬೇಕಂಗ ಅದೆಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು, ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ, ಗ್ಯಾಸ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ರೆಗ್ಯುಲೇಟರ್ ಬೇಕು. ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಬೇಕು, ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಬೇಕು ಅಂತ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಯಾವುದನ್ನ ಎಷ್ಟು ಉಪಯೋಗ ಮಾಡಬೇಕು, ಎಷ್ಟು ಬಿಡಬೇಕು, ಅದಕ್ಕಾಗಿ ನಿಯಮಗಳು ಬೇಕಾಗ್ತವೆ. ನಿಯಮಗಳಿಲ್ಲ ಅಂತ ಹೇಳಿದ್ರೆ ಜೀವನ ಆಗಲ್ಲ. ಅದೇ ಇಲ್ಲಿ ಹೇಳ್ತಾರೆ, ಮನಸ್ಸು, ದೇಹ, ಇಂದ್ರಿಯ ನಿಗ್ರಹ ಅಂದ್ರೆ ಏನು? ಎಲ್ಲವನ್ನು ಬಿಟ್ಟು ಕಟ್ ಮಾಡ್ಕೊಂಡು ಇರೋದಲ್ಲ, ಅದು ಎಲ್ಲ ಬೇಕು. ಅದನ್ನ ಒಂದು ಚಾನಲ್ ಮಾಡೋದು, ಅದಕ್ಕೆ ಒಂದು ಸಿಸ್ಟಮ್ ಮಾಡೋದು. ಅದಕ್ಕೆ ಆ ಸಿಸ್ಟಮ್ ಪ್ರಕಾರ ಹೋಗ್ತಾ ಇದ್ರೆ ನಮಗೆ ತುಂಬಾ ಅದೇ ಸಹಾಯ ಆಗತ್ತೆ. ಅದು ಸಿಸ್ಟಮ್ ಇಲ್ಲ ಅಂದ್ರೆ, ಒಂದು ವಿಧಿ ವಿಧಾನ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮನ್ನ ಹಾಳು ಮಾಡುತ್ತೆ. ಅದಕ್ಕಾಗಿ ಈ ನಿಯಮಗಳು, ವಿಧಿಗಳು, ವಿಧಾನಗಳು
ಬೇಕಾಗ್ತವೆ. ಸುಮಾರು ಜನ ಹೇಳ್ತಾರೆ ಈ ಭಕ್ತಿ ಇದೆಲ್ಲ ಮಾಡ್ಬೇಕಂದ್ರೆ ಇಷ್ಟೊಂದೇ ಯಾಕೆ ನಿಯಮಗಳು ರೀ? ನಿಯಮಗಳಿಲ್ಲ, ಏನ್ ಬಿಂದಾಸ್ ಮಾಡ್ಬೇಕು ನೀವು. ಅದಕ್ಕೆ ನೋಡಿ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿದ್ರು. ಅಮೆರಿಕಕ್ಕೆ ಹೋದಾದ್ಮೇಲೆ ಅಲ್ಲಿ ಹೇಳಿದ್ರು ಸುಮಾರು ಜನ ಬಂದು, ಸ್ವಾಮೀಜಿ ಮ್ಯೂಟ್ ಮಾಡಿ ದಯವಿಟ್ಟು ಮಾತಾಡ್ತೀರಾ, ಆನ್ ಮಾಡ್ಕೊಂಡು ಆಮೇಲೆ ಮರ್ತು ಬಿಟ್ಕೊಂಡು ಕುತ್ಕೊಂಡ್ಬಿಡ್ತೀರಾ ನೀವು. ಓಕೆ. ಆಮೇಲೆ ಅಲ್ಲಿ ಸ್ವಾಮೀಜಿ ನೀವು ಇಷ್ಟೆಲ್ಲಾ ಭಕ್ತಿ ಪ್ರಚಾರ ಮಾಡ್ಬೇಕಂತ ಅಮೆರಿಕಕ್ಕೆ ಬಂದಿದ್ದೀರಾ, ಓಕೆ, ಬಟ್ ನೀವು ಏನ್ ನಿಯಮ ಹೇಳ್ತಿರಲ್ಲ ಸೈಡಿಗೆ 4, ಹಂಗ ನೀವು ತುಂಬಾ ಅದರಲ್ಲಿ ಸ್ಟ್ರಿಕ್ಟ್ ಆದ್ರೆ ಅಂದ್ರೆ ನಿಮ್ಗೆ ಜಾಸ್ತಿ ಫಾಲೋವರ್ಸ್ ಆಗೋದಿಲ್ಲ. ಆ ನಿಯಮ ಇದಾವಲ್ಲ ಸ್ವಲ್ಪ ಕಾಂಪ್ರಮೈಸ್ ಮಾಡಿ, ಅವನ್ನ ರಿಲ್ಯಾಕ್ಸ್ ಆಗಿ ಮಾಡಿಬಿಡಿ. ಒಂದಾದ್ರೂ ಕಾಂಪ್ರಮೈಸ್ ಮಾಡಿ, ಅದರಲ್ಲಿ ನಿಮ್ಮ ಲಕ್ಷಾಂತರ ಫಾಲೋವರ್ಸ್ ಆಗ್ತಾರೆ ಅಂತ. ಪ್ರಭುಪಾದರು ಏನ್ ಹೇಳಿದ್ರು ಅವರಿಗೆ, ನಾನು ನಿಯಮ ಚೇಂಜ್ ಮಾಡಕ್ ಬಂದಿಲ್ಲ ಇಲ್ಲಿ, ಲಕ್ಷಾಂತರ ಜನ ಸಿಕ್ಕಿಲ್ಲ ಅಂದ್ರೂ ಒಬ್ಬರೇ ಸೀರಿಯಸ್ ಆಗಿದ್ದವ್ರು ಸಿಕ್ಕರೆ ಸಾಕು, ನಾನು ಬಂದಿರೋ ಮಿಷನ್ ಸಕ್ಸಸ್. ಅದಕ್ಕೆ ಅವ್ರನ್ನ ಅಂತ ಜಾಗದಲ್ಲಿ ಹೋದಾಗ ಅವ್ರು ಹೆಂಗೆಂಗೋ ಪಶು ತರ ಇರೋ ಜಾಗದಲ್ಲಿ ಹೋದ್ರು ಕೂಡ ಪ್ರಭುಪಾದರು ಕಾಂಪ್ರಮೈಸ್ ಮಾಡ್ಲಿಲ್ಲ ನಿಯಮಕ್ಕೆ. ಏನೇನು ನಿಯಮ, ಎಸ್ಪೆಷಲಿ 4 ನಿಯಮಗಳು ಭಕ್ತಿದಲ್ಲಿದ್ದಾಗ ಕಾಂಪ್ರಮೈಸ್ ಮಾಡ್ಲಿಲ್ಲ. ನಾನು ಕಾಂಪ್ರಮೈಸ್ ಮಾಡಕ್ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಡಿಸೈಪಲ್ ಅಂದ್ರೆ ಏನ್ ಹೇಳಿ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಡಿಸೈಪಲ್ಗೆ? ಶಿಷ್ಯ ಅಂತ ಹೇಳ್ತಾರೆ. ಶಿಷ್ಯ, ಒಬ್ಬ ಶಿಷ್ಯ ಆಗ್ಬೇಕಂದ್ರೆ, ಒಬ್ಬ ವಿದ್ಯಾರ್ಥಿ ಆಗ್ಬೇಕಂತ ಆದ್ರೆ ಭಕ್ತಿಯಲ್ಲಿ, ಓಕೆನಾ, ಭಕ್ತಿಯಲ್ಲಿ ವಿದ್ಯಾರ್ಥಿ ಆಗ್ಬೇಕಂತಾದ್ರೆ ಡಿಸೈಪಲ್ ಮೀನ್ಸ್ ಡಿಸಿಪ್ಲಿನ್. ಶಿಷ್ಯ ಅಂದ್ರೆ ಶಿಸ್ತು ಇಲ್ದೇನೆ ಶಿಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಶಿಸ್ತು ಒಬ್ಬನಿಗೆ ಬೇಕಾಗತ್ತೆ, ಶಿಸ್ತಿಲ್ದೇನೆ ಆಗುದೇ ಇಲ್ಲ. ಒಂದೊಂದ್ಸರಿ ಒಬ್ಬೊಬ್ರು ಇದಾರೆ ನಮ್ಮ ಭಕ್ತರಲ್ಲಿ, ತುಂಬಾ ಒಂದೊಂದು ವಿಷಯದಲ್ಲಿ ತುಂಬಾ ಶಿಸ್ತಾಗಿರ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಉದಾಹರಣೆ ಇಲ್ಲಿ ನಮ್ಮ ಸುಬ್ಬಾ ಪ್ರಭು ಇದ್ದಾರೆ, ಸುಬ್ಬಾ ಮತ್ತೆ ಮಾತಾಜಿ. ನಾನು ನೋಡಿದೆ, ಈಗ ನೀವು ಕ್ಲಾಸ್ 8 ಓಪನ್ ಮಾಡ್ತಾ ಅಂದ್ರೆ 8:15 ಬಂದು ಕುತ್ಕೊಂಡಿರ್ತಾರೆ ಅವ್ರು. 8:15, 8:20, ಅಟ್ಲೀಸ್ಟ್ 5-10 ನಿಮಿಷ ಮೊದಲೇ ಬಂದಿರ್ತಾರೆ. ಇದಕ್ಕೆ ಹೇಳ್ತಾರೆ ಡಿಸಿಪ್ಲೈನ್ ಅಂತ. ತುಂಬಾ ಅವ್ರನ್ನ ಅಲ್ಲಿ ನೋಡಿದ್ದೀನಿ, ಅಲ್ಲಿ ಸತ್ಸಂಗ ಹೋಗುವ ಹಂಗೊಬ್ಬರು ಉದಾಹರಣೆ, ಹಂಗೆ ಹೇಳ್ತೇನೆ. ಇದಕ್ಕೆ ಹೇಳ್ತಾರೆ ಡಿಸಿಪ್ಲಿನ್. ಇಲ್ಲಿ ಬಿಡಿ ಪ್ರಭುಗಳು ಒಂದೊಂದ್ಸರಿ 5 ನಿಮಿಷ ಲೇಟ್ ಸ್ಟಾರ್ಟ್ ಮಾಡ್ತಾರೆ. ಬಂದಾದ್ಮೇಲೆ ಅವ್ರು ಮತ್ತೆ ಹರೇ ಕೃಷ್ಣ ಕೀರ್ತನೆ ಹೇಳ್ಬೇಕು, ಅದು ಮಾಡ್ಬೇಕು, ಇದನ್ನ ಮಾಡ್ಬೇಕು. 8:30 ಅಂದ್ರೆ 8:40, 8:40 ಅಂದ್ರೆ 8:45 ಅಂದ್ರೆ 8:45 ಅಂದ್ರೆ ಒಂದು ಅರ್ಧ ತಾಸು ಇರೋ, ಕೊನೆಗೆ ಸ್ವಲ್ಪ ಸೇರುವ ಅಂದ್ರೆ ಶಿಸ್ತಿಲ್ಲ ಅಂತ ಅರ್ಥ. ಹಂಗೆ ಪ್ರಾಕ್ಟಿಕಲ್ ಇಲ್ಲಿದೊಂದು ಉದಾಹರಣೆ ಹೇಳ್ತೀನಿ. ಅದಕ್ಕೆ ನಾವು ಜನ್ಮಾಷ್ಟಮಿ ಅತಿಥಿ ಪ್ರೋಗ್ರಾಮ್ ಮಾಡ್ತಿರ್ತೀವಲ್ಲ, ನಮ್ಮ ಭಕ್ತರು ಟೈಮಿಂಗ್ ಎಲ್ಲ ಪ್ಲಾನ್ ಮಾಡುವಾಗ ನನಗೆ ಸಜೆಷನ್ ಕೊಡ್ತಿರ್ತಾರೆ. ನಮ್ಮ ಇಲ್ಲಿ ಲೋಕಲ್ ಜನ್ಮಾಷ್ಟಮಿ ಮಾಡುವಾಗ, ಪ್ರಭುಜಿ 6 ಗಂಟೆ ಅಂತ ಹಾಕ್ರಿ ಪಂಪ್ಲೇಟ್ ಅಲ್ಲಿ, ನಾವು 6:30ಗೆ ಇಷ್ಟ ಎಲ್ಲಾರು ಬರುವಷ್ಟೊತ್ತಿಗೆ 6:30, 7 ಆಗತ್ತೆ, ಸ್ಟಾರ್ಟ್ ಮಾಡ್ಬೋಣಂತೆ. ನಾನು ಅವ್ರಿಗೆ ಹೇಳ್ತೇನೆ, ಅಂತ ಪ್ರೋಗ್ರಾಮ್ ಇಲ್ಲಿ ತಗೊಂಬರಕ್ ಹೋಗ್ಬೇಡಿ. 6:30 ಅಂದ್ರೆ ಒಂದು ಡಿಸೈಡ್, 6ಕ್ಕೆ ಅಂದ್ರೆ 6ಕ್ಕೆ ಡಿಸೈಡ್ ಮಾಡಿ. ಈ 6:30 ಅಂದ್ರೆ 6:30 ಡಿಸೈಡ್. ನೀವು ಮೊದಲು ಬಂದಿರಿ 1 ತಾಸು ಇಲ್ಲ ಅಂತ ನಾನು ಅದೇ ಹೇಳ್ತೇನೆ. ನೋಡಿ ಅವ್ರಿಗೆ ಎಲ್ಲ ಹಳೆ ಎಲ್ಲಿ ಯಾರಿದ್ದಾರೆ ಹಾಗೆ ಮಾಡೋದ್ರಿಂದ ಅದು ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. 6 ಅಂದ್ರೆ 7, 7 ಅಂದ್ರೆ 8, 8 ಅಂದ್ರೆ 9. ಲಾಸ್ಟ್ ಟೈಮ್ ನಾವು ಕುಮಟಾದಲ್ಲಿ ಅವರೊಬ್ರು ಆಂಕರ್ ಬಂದಿದ್ರು, ಹೇಳಿದ್ರು ನೋಡಿ, ಅವ ಕುಮಟಾದಲ್ಲಿ ಕೊನೆಯ ಇಷ್ಟಗೋಷ್ಠಿಯಲ್ಲಿ ಆಂಕರ್ ಕರ್ಸಿದ್ರು. ಅವ್ರೇನೋ ಆಂಕರ್ ಒಬ್ರು ಯಾರು ಬಂದು ಹೇಳ್ತಿದ್ರು, ಅವ್ರು ಹೇಳಿದ್ರು, ನಾನು 2,500 - 3,000 ಪ್ರೋಗ್ರಾಮ್ಗಳಿಗೆ ಹೋಗಿ ಆಂಕರಿಂಗ್ ಮಾಡಿದ್ದೀನಿ ನಾನು. ಎಷ್ಟು? 2,500 - 3,000 ಅವರು ಸ್ಟಾರ್ಟ್ ಆಗೋಗಿ ಬಂದಿದ್ರು. ಅವಾಗ ನಾನು ಅದು ಟೈಮಿಂಗ್ ಹಾಕಿತ್ತು. ಆಯಾ ಟೈಮಿಂಗ್ ಏನಿದೆ ಆಯಾ ಟೈಮಿಂಗ್ ಸ್ಟಾರ್ಟ್ ಮಾಡಿ ಆಯಾ ಟೈಮಿಂಗ್ ಮುಗಿಸಿ ಆಮೇಲೆ ಕುಮಟಾದಲ್ಲಿ ಅವತ್ತು ಮುಗೀತದು. ಕೊನೆ ನೆಕ್ಸ್ಟ್ ಇಷ್ಟಗೋಷ್ಠಿಯಲ್ಲಿ ಬಂದವರು ಹೇಳ್ತಾ ಇದ್ರು, 2,500 - 3,000 ಪ್ರೋಗ್ರಾಮ್ ಮಾಡಿದ್ರು. ಯಾರು ಇದ್ದಿರಲ್ಲ ಇಷ್ಟಗೋಷ್ಠಿಯಲ್ಲಿ, ನೀವು ಯಾರೋ ಇದ್ರು ನೋಡಿ, ಅವ್ರು ಬಂದು ಹೇಳ್ತಾ ಇದಾರೆ ಆ ವಿಷಯ. ನಾನು ಹೇಳ್ತಾ ಇಲ್ಲ, ಹುಟ್ಟಿಸ್ಕೊಂಡು. ನೀವು ಇಷ್ಟಗೋಷ್ಠಿಯಲ್ಲಿ ಇದ್ರೆ ನೆಕ್ಸ್ಟ್ ಡೇ ಯಾವಾಗ ಇಷ್ಟಗೋಷ್ಠಿ ಮಾಡೋ ಕುಮಟಾದವ್ರು ಯಾರಿದ್ದೀರಿ ಅವತ್ತು ಹೇಳ್ತಾ ಇದಾರೆ ಅವ್ರು ಬಂದು. ನನಗಿದು ಒಂದು ತುಂಬಾ ಇಷ್ಟ ಆಯ್ತು ಅಂತ. ಯಾಕೆ ಹೇಳಿ? ಶಿಸ್ತು ಎಲ್ಲರಿಗೂ ಇಷ್ಟ ಆಗತ್ತೆ, ಅಶಿಸ್ತು ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಶಿಸ್ತಿದ್ರೆ ಯಾರು ಸೀರಿಯಸ್ ಇತ್ತವ್ರು ಅವ್ರು ಬಂದೇ ಬರ್ತಾರೆ. ಅದಕ್ಕೆ ಈ ಭಕ್ತಿ ವೃಕ್ಷನು ಪ್ರೋಗ್ರಾಮ್ ಹಂಗೆ ಮಾಡಿದ್ ನಾವು. ಸುಮಾರು ಜನ ನಾ ಮೊದಲೆಲ್ಲ ಮಾಡಿದ್ದೀನಿ. ಪ್ರಭುಜಿ ಸುಮಾರು ಜನ ಹೇಳ್ತಾರೆ ರೆಗ್ಯುಲರ್ ಆಗಿ ಓದಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವು ಡೈಲಿ ಹೋಮ್ವರ್ಕ್ ಕೊಟ್ರೆ ಓದಕ್ಕಾಗಲ್ಲ, ಅವ್ರಿಗೆ ತುಂಬಾ ಜನ ಬ್ಯುಸಿ ಇರ್ತಾರೆ. ನೀವು ಸಾಧನ ಕೊಡೋದು ಪ್ರತಿದಿನ ತುಂಬುದು ಬರುತ್ತಲ್ಲ, ಅದು ಮಾಡಕ್ಕಾಗಲ್ಲ. ಓಕೆ, ನೀವು ಜಪ ಮಿನಿಮಮ್ 1-2 ಮಾಲೆ ಜಪ ಮಾಡಂತ ಹೇಳ್ತೀರಿ, ಇಷ್ಟು ಮಾಲೆ ಮಾಡಂತ ಹೇಳ್ತೀರಿ. ನಾ ಮೊದಲು ಮಾಡಿದ್ದೀನಿ, ಆದ್ರೂ ಬರ್ತಾ ಇದಾರೆ ಜನರು. ನೀವು ಚೀಪ್ ಆಗಿಟ್ರೆ ಚೀಪ್ ಜನ ಬರ್ತಾರೆ, ಸೀರಿಯಸ್ ಆಗಿಟ್ರೆ ಸೀರಿಯಸ್ ಜನ ಬರ್ತಾರೆ. ಹಂಗೆ ಅದು.
ಮಾರ್ಕೆಟ್ ಅಲ್ಲಿ ಗೋಲ್ಡ್ ಶಾಪ್ ಇದೆ, ಗೋಲ್ಡ್ ಶಾಪ್ ತಗೊಂಡು ಹೋಗ್ತಾರೆ. ರೋಲ್ಡ್ ಶಾಪ್ ಇದೆ, ರೋಲ್ಡ್ ತಗೊಂಡೋಗಿ ಹೋಗ್ತಾರೆ. ಎರಡು ಕಡೆ ಇರ್ತಾರೆ. ನಿಮಗೆ ಯಾರು ಬೇಕು? ಅವ್ರು ಬರ್ತಾರೆ. ನಾನು ಅದೇ ಹೇಳಿದೆ ಭಕ್ತರಿಗೆ, ನಮಗ್ ಅಂತವ್ರು ಬೇಡ. ಅವ್ರು ಈಗೆಲ್ಲ ನಾಳೆ ಹೋಗ್ತಾರೆ. ಇನ್ನು ಸೀರಿಯಸ್ ಆಗೋರು ಅವರು ಅವ್ರು ಇನ್ನೂ ಅವ್ರನ್ನು ತಗೊಂಡ ಏನ್ ಹೇಳ್ತಾರೆ, ಸೀರಿಯಸ್ ಆಗದೇ ಇರೋ ಮಾಡಿ ಆಗ್ತಾರೆ. ಅಂತವ್ರೇನು ಸೀರಿಯಸ್ ಆಗೋರು ಹೆಂಗಿಟ್ರು ಏನ್ ಟೈಮ್ ಇಟ್ರು ಬರ್ತಾರೆ. ಬರೋರು ಬಂದೇ ಬರ್ತಾರೆ. ನಾವು ಅದರಲ್ಲಿ ನಮಗೆ ಸದ್ಯ ಅದಕ್ಕೆ ಈ ಡಿಸಿಪ್ಲಿನ್ ಅನ್ನೋದಿದೆಯಲ್ಲ, ಶಿಸ್ತು ಭಕ್ತರಲ್ಲಿ ತುಂಬಾ ತುಂಬಾ ಅವಶ್ಯಕತೆ ಇದೆ. ಎಸ್ಪೆಷಲಿ ದೇಹ ಮನಸ್ಸು ನಿಗ್ರಹವಾಗಿ ಕೈಗೊಳ್ಳುವಂತ ಶಿಸ್ತುಗಳು. ಬೆಳಿಗ್ಗೆ ಹೇಳ್ತೇವೆ 5:30ಗೆ ಬರಬೇಕು, 6 ಗಂಟೆಗೆ ಜಪ ಮಾಡ್ಬೇಕು, 7 ಗಂಟೆಗೆ ಬರಬೇಕು. ಆಗಲ್ಲ ಪ್ರಭುಜಿ ಅದು. ಇಂದ್ರ ತೃಪ್ತಿ ಮಾಡ್ಕೊಳಕ್ ಸುಮಾರು ಜನ ಟ್ರೈನಲ್ಲಿ ಹೋಗಿ ನೀವು 2 ಗಂಟೆಗೆ ಚಾಯ್ ಮಾಡ್ಕೊಂಡು ಚಾಯ್ 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 ಅಂತ ಮಾಡ್ತಿರ್ತಾರ ಅವ್ರು. ಓಕೆ, ಇಲ್ಲಿಂದ ಎಷ್ಟೋ ದೂರ 4 ತಾಸು ದೂರ ಹೋಗೋದಿದ್ರೆ ಅಲ್ಲಿಂದ ಅಡಿಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗಿ ಕೆಲ್ಸಕ್ಕೆ ಅಲ್ಲಿ ಇಷ್ಟು ದೂರ ಹೋಗಿ ಬರೋರು ಇರ್ತಾರೆ. ರಾತ್ರಿ ಹಗಲು ಊಟ ತಿಂಡಿ ಕೆಲಸ ಎಲ್ಲರೂ ಪಡ್ಕೊಳ್ಬೇಕಂತ ಆದ್ರೆ ಬಹುತೇಕವಾಗಿ ತುಂಬಾ ಜನ ಸಕ್ರಿಫೈಸ್ ಮಾಡ್ತಾರೆ. ಸಕ್ರಿಫೈಸ್ ಅಂದ್ರೆ ಏನು? ತ್ಯಾಗ ಮಾಡ್ತಾರೆ. ಓಕೆ, ತ್ಯಾಗ ಮಾಡ್ತಾರೆ. ಒಂದೊಂದ್ಸರಿ ಮದುವೆ ಆಗಿರ್ತಾರೆ, ಕೆಲಸಕ್ಕೋಸ್ಕರ ಗಂಡ ಒಂದ್ ಕಡೆ ಇರ್ತಾರೆ, ಹೆಂಡತಿ ಒಂದ್ ಕಡೆ ಇರ್ತಾರೆ, ಮಕ್ಕಳು ಒಂದ್ ಕಡೆ ಇರ್ತಾರೆ. ನೋಡಿರ ನೀವು? ಮತ್ತೆ ಒಬ್ಬೊಬ್ರು ಹಣ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದೊಂದು ಕೆಲಸ ಮಾಡ್ತಾರೆ, ಸಾಯಂಕಾಲ ಇನ್ನೊಂದು ಕೆಲಸ ಮಾಡ್ತಾರೆ. ಎಷ್ಟೆಲ್ಲ ಕಷ್ಟಪಡ್ತೀವಿ. ಇಂದ್ರಿಯ ತೃಪ್ತಿಗೋಸ್ಕರ ಜನರು ತಪಸ್ಸು ಆಲ್ರೆಡಿ ಮಾಡ್ತಿದ್ದಾರೆ. ಏನ್ ಕಡಿಮೆ ತಪಸ್ಸಿಲ್ಲ, ಹೊಸದಾಗಿ ಏನು ಮಾಡ್ಬೇಕಂತಿಲ್ಲ. ಆದ್ರೆ ಇಂದ್ರಿಯ ತೃಪ್ತಿಗೋಸ್ಕರ ಇಷ್ಟೆಲ್ಲ ತಪಸ್ ಮಾಡ್ತಾ ಇದೀವಿ. ಅದೇ ತಪಸ್ಸನ್ನ, ಅದರಲ್ಲಿ ಸ್ವಲ್ಪ ತಪಸ್ಸನ್ನ ಭಕ್ತಿಯಲ್ಲಿ ಮಾಡಿದ್ರೆ ನಾವು ಎಲ್ಲಿ ಹೋಗ್ತೇವೆ? ಅದನ್ನಿಲ್ಲಿ ಹೇಳ್ತಾ ಇದ್ರೆ ಅದು ಕೂಡ ಸ್ವಲ್ಪ ಶಿಸ್ತು ಪಾಲನೆ ಮಾಡೋದು, ನಿಯಮ ಪಾಲನೆ ಮಾಡೋದಿದೆಯಲ್ಲ, ಅದನ್ನ ನಮ್ಮ ತುಂಬಾ ದೂರ ದೂರ ಮುಂದೆ ಕರ್ಕೊಂಡು ಹೋಗುತ್ತೆ. ಇಂದ್ರಿಯ ತೃಪ್ತಿಗಾಗಿ ಭೌತಿಕ ವಿಷಯಗಳಿಗಾಗಿ ನಾವು ಇಷ್ಟೆಲ್ಲ ಮಾಡ್ತೇವೆ. ಅದಕ್ಕಾಗಿ ನಮ್ಮ ತಲೆಯಲ್ಲಿ ವಿಚಾರಗಳು ಬರೋದಿಲ್ಲ. ಅದನ್ನ ಯಾಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡ್ಬೇಕು ಮಾಡ್ಬಿಡ್ತೇವೆ. ಈ ವಿಷಯದ ಬಂದಾಗ ಓ ಹೀಗ್ಯಾಕೆ, ಹಾಗ್ಯಾಕೆ, ಅದು ಆಗಲ್ಲ, ಇದು ಆಗಲ್ಲ, 108 ಕಾರಣಗಳು ನಮಗೆ ಬರ್ತವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪ್ರಸಾದ ಬಗ್ಗೆ ನಾನು ಹೇಳಿದೆ. ಪ್ರಸಾದ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅದಕ್ಕೆ ಒಂದು ವಿಷಯದಲ್ಲಿ ಅರ್ಪಣಾ ಮನೋಭಾವ ಇದೆಯಲ್ಲ, ಎಲ್ಲವನ್ನು ಅರ್ಪಣಾ ಮನೋಭಾವದಲ್ಲಿ ಸ್ವೀಕಾರ ಮಾಡಿ. ನಿನ್ನೆ ಹಿತ್ತು ನೋಡಿ ಅದು ಎಲ್ಲವನ್ನು. ಅದಕ್ಕೊಂದಷ್ಟು ವಿಷಯ ಹೇಳ್ತೀನಿ. ಅರ್ಪಣಾ ಮನೋಭಾವ ಅಂದ್ರೆ ಎಲ್ಲವನ್ನು ಅರ್ಪಣೆ ಮಾಡು. ಏನ್ ತಿಂತಿ, ಏನ್ ಉಪಯೋಗ ಮಾಡ್ತಿ, ಎಲ್ಲವನ್ನು ಅರ್ಪಣೆ ಮಾಡು. ಆ ಭಾವ ನಮ್ಮ ಹತ್ರ ಇರ್ಬೇಕು. ಅದಕ್ಕೆ ನಾನು ನೋಡಿದ್ದೀನಿ ವೃಂದಾವನದಲ್ಲಿ ತುಂಬಾ ಭಕ್ತರು, ನನ್ನ ಜೊತೆಗಿರುವಂತ ಸುಮಾರು ಭಕ್ತರು ಇದ್ದಾರೆ. ನಾವಿಲ್ಲಿ ಹೇಳ್ತೇವೆ ನೈವೇದ್ಯ ದೇವರಿಗೆ ಎಲ್ಲ ಅರ್ಪಣೆ ಮಾಡಿ ತಗೋ, ಎಲ್ಲ ಅರ್ಪಣೆ ಮಾಡಿ ತಗೋ ಅಂದ್ರೆ ಏನ್ ಇಷ್ಟೇ ಅಲ್ಲ. ಸುಮಾರು ಭಕ್ತರಿದ್ರು ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಏನು ಹೊಸ ಬಟ್ಟೆ ಬಂತಂದ್ರೆ ಭಗವಂತನ ಎದುರುಗಡೆ ಇಟ್ಟು ಅವನಿಗೆ ನೈವೇದ್ಯ ಮಾಡಿ, ಅದನ್ನು ಕೂಡ ಆಯ್ತು ಭಗವಂತ ನಿನ್ ಸೇವೆಗೋಸ್ಕರ ಈ ಬಟ್ಟೆ ಉಪಯೋಗ ಮಾಡ್ತಾ ಇದ್ದೀನಿ ನಾನು ಇವತ್ತಿಂದ, ಅದ್ರ ಮೊದಲು ನಿನಗೆ ಅರ್ಪಣೆ ಮಾಡಿ. ಬಟ್ಟೆ ತಗೊಂಬಂದು ಅರ್ಪಣೆ ಮಾಡಿ. ಮತ್ತೆ ತಿಂಗಳ ಸ್ಯಾಲ್ರಿ ಬರುತ್ತೆ, ಹಣ ಬರುತ್ತೆ, ಚೆಕ್, ಒಬ್ರಿಗೆ ಚೆಕ್ ಬರುತ್ತೆ, ಒಬ್ರಿಗೆ ಕ್ಯಾಶ್ ಬರುತ್ತೆ. ಸೀದಾ ತಗೊಂಬಂದು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಹೇ ಭಗವಂತ ಇದನ್ನ ಯಾವ್ದ್ಯಾವ್ದು ಕೆಟ್ಟ ಕೆಟ್ಟ ವಿಷಯದಲ್ಲಿ ಉಪಯೋಗ ಮಾಡದೆ, ಸುಮ್ಮನೆ ಯಾವುದಕ್ಕೂ ಉಪಯೋಗ ಮಾಡ್ದೇನೆ ಸರಿಯಾಗಿ ಭಕ್ತಿಗೋಸ್ಕರ ಅಥವಾ ನನಗೆ ಏನೇನು ಅವಶ್ಯಕತೆ ಇದೆ ನೀಡ್ಸಿ ಅದಕ್ಕಷ್ಟು ಉಪಯೋಗ ಮಾಡಿ ಉಳಿದಿದ್ದ ನನ್ನ ಸೇವೆಗೂ ಸರಿಯಾದ ಒಂದು ಇದು ಕೊಡುವಂತ ಅದೇ ರೀತಿ ಕೂಡ ಉಪಯೋಗ ಮಾಡೋರಿದ್ದಾರೆ. ಏನೆಲ್ಲ ಉಪಯೋಗ ಮಾಡ್ತಾರೆ. ಅಷ್ಟೇ ಅಲ್ಲ, ತುಂಬಾ ಸೀರಿಯಸ್ ಭಕ್ತರಿದ್ದಾರೆ. ಸೀದಾ ತಗೊಂಬಂದು ಸ್ಯಾಲ್ರಿ ಚೆಕ್ ಇದು ತಗೊಂಬಂದು ಪ್ರಭುಪಾದರ ಕೈಯಲ್ಲಿ ಕೊಟ್ಟು ಬಿಡ್ತಿದ್ರು. ನನ್ನ ಕೈಯಲ್ಲಿ ಬಂದ್ರೆ ನಾನು ಯಾವ್ದ್ರಲ್ಲಿ ಮತ್ತೆ ಸಿಕ್ಕಾಕೊಳ್ತೇನೆ ಗೊತ್ತಿಲ್ಲ, ಸೀದಾ ತಂದು ಗುರುಗಳ ಹತ್ರ. ಈಗೂ ನಡೀತಾ ಇದೆ. ನಮ್ ಸುಮಾರು ಗುರುಗಳಿದ್ದಾರೆ ನಮ್ಮ ಇಸ್ಕಾನ್ದಲ್ಲಿ, ತುಂಬಾ ಜನ ಹಾಗಿದ್ದಾರೆ. ಅವರು ಏನು ಇಲ್ಲೇ ಇದ್ದಾರೆ. ನಮ್ದೊಬ್ರು ನವಯೋಗೇಂದ್ರ ಸ್ವಾಮಿ ಮಹಾರಾಜರು ಅಂತಿದ್ದಾರೆ, ಇಸ್ಕಾನ್ ಇದು ಪ್ರಭುಪಾದರ ಶಿಷ್ಯರು. ಅವ್ರು ಎಲ್ಲಿದ್ದಾರೆ, ಜಮ್ಮು ಕಾಶ್ಮೀರ್, ಅಲ್ಲಿ ಅವ್ರ ದೇವಸ್ಥಾನ ಇದೆ. ನಾನು ಒಂದ್ಸರಿ ಹೋಗಿದ್ದೆ, ಅಲ್ಲಿ ಗುರುಕುಲ್ ಇದೆ ಅವ್ರ ಹತ್ರ. ಆ ಇಡೀ ದೇವಸ್ಥಾನದಲ್ಲಿ ಸುಮಾರು ಜನ ಗೃಹಸ್ಥರು ಬರ್ತಾರೆ. ಬ್ರಹ್ಮಚಾರಿಗೆ ಆಬ್ವಿಯಸ್ಲಿ ಸ್ಯಾಲ್ರಿ ತಂದು ಕೊಡೋದು ಏನಿಲ್ಲ, ಫುಲ್ ಟೈಮ್ ಆಲ್ರೆಡಿ ಸೇವೆದಲ್ಲೇ ಇದ್ದಾರೆ. ಗೃಹಸ್ಥರು ಎಷ್ಟು ಜನ ಇದ್ದಾರೆ ಅಲ್ಲಿ. ಆ ಎಲ್ಲಾ ಗೃಹಸ್ಥರು ತಿಂಗಳ ಅವ್ರದ್ದು ಏನ್ ಬಂದ ತಕ್ಷಣ ಸೀದಾ ತಂದು ಮಹಾರಾಜರ ಚರಣದಲ್ಲಿ ಇಡ್ತಾರೆ. ಅವ್ರು ದೊಡ್ಡ ಸನ್ಯಾಸಿ ಮಹಾರಾಜ ಅವ್ರ ಚರಣದಲ್ಲಿ ಇಡ್ತಾರೆ. ಅವ್ರಿಗೆ ಕರೆದು ನೆಕ್ಸ್ಟ್ ಡೇ ಎಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕಡೆಗೆ ಬರ್ತಾರೆ. ಆಮೇಲೆ ಇವ್ರ ಪಗಾರ ಆಮೇಲೆ ಮಾಡ್ತಾರೆ ಮಹಾರಾಜರು. ನಿನಗೆ ಎಷ್ಟು ಬೇಕು ಇವತ್ತು, ಈ ತಿಂಗಳು ಗ್ರಾಸರಿಗೆ ತಿನ್ನಕ್ಕೆ ಎಷ್ಟು ಬೇಕು ನಿನಗೆ ತಗೋ, ಇದೆ. ಯಾಕೆ ಸ್ಕೂಲ್ ಮಕ್ಕಳು ಬೇಕಾ, ಇದು ತಗೋ. ಓಕೆ, ಓಡಾಡಕ್ಕೆ ಇದು ಬೇಕು, ಎಲ್ಲ ಸೀರೆ ಎಷ್ಟೈತಿ ಇಷ್ಟು, ಇದಕ್ಕೆ ಯಾಕೆ ನೆಕ್ಸ್ಟ್ ಸ್ವಲ್ಪ ಹೆಚ್ಚಿಗೆ ಬೇಕು ಮಹಾರಾಜನ ಅಂತ ಹೇಳಿದ್ರೆ ಅದ್ಯಾಕೆ ಅದನ್ನ ತಗೊಂಡು ಮತ್ತೆ ನೀ ಇಂದ್ರಿಯ ತೃಪ್ತಿಯಲ್ಲಿ ತೊಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಳ್ತೀಯ. ನೀನು ಇಲ್ಲ ನಾನು ಕೊಡಲ್ಲ ಅಂತ ದುಡ್ಕೊಂಬಂದವ್ರು ಅವರೇ ತಂದು ಕೊಟ್ಟಿದ್ದು ಇವ್ರಿಗೆ. ಇದು ಆ ಅರ್ಪಣಾ ಮನೋಭಾವ ಯಾವ ಲೆವೆಲ್ ಇದೆ ಆ ಭಕ್ತರಿಗೆ.
ಮತ್ತು ಆ ಗುರುಗಳು ಯಾಕೆ ಅವ್ರಿಗೆ ಬೇಕಂತ ಇಟ್ಕೊಳ್ಳೋದಲ್ಲ ಅದು. ಈ ವ್ಯಕ್ತಿ ಇದ್ದಿರೋದನ್ನ ಸಿಕ್ತು ಹೆಂಗ್ ಬೇಕಾದ್ರೂ ಉಪಯೋಗ ಮಾಡಿದ್ರೆ ಈ ಒಂದೇ ಜೀವನ ಸಿಕ್ಕಿದೆ, ಎಲ್ಲಾದ್ರೂ ಹಾಳಾಗಿ ಹೋಗುತ್ತೆ ಜೀವ ಅಂತೇಳಿ ಆ ಭಾವನೆ ಅಲ್ಲಿ ಹೆಂಗೆ ಸಂಬಂಧ ಇದೆ ನೋಡಿ. ಸೊ ನಂಗೆ ಅದನ್ನ ಕೇಳಿ ಅಲ್ಲಿ ಪ್ರತ್ಯಕ್ಷವಾಗಿ ನಾವು ಹೋಗಿದ್ದೆ ಅಲ್ಲಿ 3-4 ದಿನ ಏನೋ 1 ವಾರ ಇದ್ದೆ. ಅದನ್ನ ನೋಡಿಬಿಟ್ಟು ನನಗೆ ತುಂಬಾ ವರ್ಷದ ಹಿಂದೆ ನಾ ಅದಕ್ಕಾಗಿ ಹೋಗ್ತಾ ಇದ್ದೆ ಅಲ್ಲೆಲ್ಲಿ ಏನ್ ತಿಳ್ಕೊಳ್ಳಿಕ್ಕೆ, ಏನ್ ಯಾವ ರೀತಿ ಇದೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಭಕ್ತರು ಭಕ್ತಿ ಮಾಡ್ತಾರೆ. ಅರ್ಥ ಆಯ್ತು, ಇದೇ ಹರಪನಾ ಮನೋಭಾವ. ಸೊ ಈ ರೀತಿ ಎಲ್ಲಾ ವಿಷಯದಲ್ಲಿ ನಾವು ಅರ್ಪಣಾ ಮನೋಭಾವ ಇಟ್ಕೊಂಡು, ಯಾಕಂದ್ರೆ ನಾವು ದಾರಿ ತಪ್ಪೋದಿಲ್ಲ. ಓಕೆನಾ? ಸೊ ಇಲ್ಲ ನಮಗೆ ತಿಳಿದಿದ್ದು ನಾವು ಮಾಡ್ತೀವಿ. ಯಾಕೆ ಸುಮಾರು ಜನ ಹೇಳ್ತಾರೆ ನಂದು ನನ್ನ ಹಣ, ನನ್ನ ಆಸ್ತಿ, ನನ್ನ ಶರೀರ, ನೀವ್ಯಾರು ಕೇಳ್ತೀರಿ, ನನಗೆ ಹೆಂಗ್ ಬೇಕು ಹಂಗೆ ಮಾಡ್ತೀನಿ ನಾನು, ಅದು ಆಗಲ್ಲ. ಅದು ಡಿಸಿಪ್ಲಿನ್ ಅನ್ನೋದಿಲ್ಲ, ಶಿಸ್ತು ಅನ್ನೋದಿಲ್ಲ ಅದಕ್ಕೆ. ಓಕೆ, ಅದೇ ನಿನ್ನೆ ಹೇಳಿದ್ವಲ್ಲ, ಏನದು 3.34 ಶ್ಲೋಕ, ಏನದು ಶಿಷ್ಯನ ಒಂದು ಏನದು ಅರ್ಹತೆ ಅಲ್ವಾ ಅದು. ಹೋಗಿ ನಮ್ರವಾಗಿ ಪ್ರಶ್ನೆ ಕೇಳೋದು, ಶರಣಾಗೋದು, ಅದೆಲ್ಲ ಅಂದ್ರೆ ಇದೆಯಾ ಅಂತ ಕೊನೆಗೆ ಮತ್ತೆ ಹೇಳ್ತಾರೆ ಇಲ್ಲಿ. ಎಷ್ಟೋ ಸಮಯ ಆಯ್ತಾ, ಮುಗಿಸ್ಬೇಕಾ ಅಥವಾ ಈ ಅಧ್ಯಾಯ ಮುಗಿಸ್ಲಾ? ಇನ್ನೊಂದೇ ಸ್ವಲ್ಪ ಬ್ರೀಫ್ ಆಗಿದೆ, ಇನ್ನೊಂದು 10 ನಿಮಿಷ ಆಗ್ಬೋದೇನು. ಮುಗಿಸಿ ಪ್ರಭುಜಿ. ಹಾ, ಪ್ರಸಾದ ಸ್ವಲ್ಪ ಅಂದ ಇದೆ. ತಕ್ಷಣನೇ ಅರ್ಥ ಮಾಡ್ಕೊಳ್ಬೇಕು ನಾವು, ತಿನ್ನೋದಷ್ಟೇ ಪ್ರಸಾದ ಅಲ್ಲ. ಅಡಿಗೆ ಮಾಡಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಪಳ ಇಟ್ಟು ಪ್ರಸಾದ. ಪ್ರಸಾದ ಅಂದ್ರೆ ನಮ್ಮ ಹತ್ರ ಏನೇನ್ ಬರುತ್ತೆ ಅದನ್ನ ನನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಆ ಶೇಷವನ್ನ, ನಾ ಈಗೇನೆ ಉದಾಹರಣೆ ಕೊಟ್ಟೇನು, ಬಟ್ಟೆ ನೈವೇದ್ಯ ಮಾಡ್ತಾರೆ. ಓಕೆನಾ? ನಾ ಇನ್ನೂ ನೋಡಿದ್ದೀನಿ, ನಮ್ಮ ಪುಣಾದಲ್ಲಿ ಒಂದಷ್ಟು ಭಕ್ತರಿದ್ದಾರೆ, ಲ್ಯಾಂಡ್ ತಗೊಳ್ತಾರೆ, ಅದರಲ್ಲಿ ಬಿಲ್ಡಿಂಗ್ ಕಟ್ತಾರೆ. ಎಷ್ಟೊಂದು ಬಿಲ್ಡಿಂಗ್ಗಳು ಅವರು ಬಂದು ಅವ್ರ ಗುರುಗಳಿಗೆ ಹೇಳಿದ್ದಾರೆ, ತಗೊಳ್ಳಿ ಇದನ್ನ ಹೆಂಗ್ ಸೇವೆ ಮಾಡ್ಬೇಕು, ನಾವ್ ಎಷ್ಟರಲ್ಲಿ ಇರಬೇಕು, ಕಟ್ಟುವಾಗೆಲ್ಲ ಕಟ್ಟಿದ್ದಾರೆ. ಇದರಲ್ಲಿ ನಾವ್ ಎಷ್ಟರಲ್ಲಿ ಇರಬೇಕು, ಇದನ್ನ ಎಷ್ಟು ಯಾರಿಗೆ ಉಪಯೋಗ ಮಾಡ್ಬೇಕು, ಎಷ್ಟು ಸೇವೆಗೆ ಉಪಯೋಗ ಮಾಡ್ಬೇಕು ಅಂತ ಚಾವಿ ತಗೊಂಡ್ಬಂದು ಅಲ್ಲಿ ಅವ್ರ ಇದ್ರ ಕಡೆ ಕೊಟ್ಟಿದ್ದಾರೆ. ನಾನು ನೋಡಿದ್ದೀನಿ. ಇಲ್ಲೇ ಉಡುಪಿದವರು ಒಬ್ರು ಭಕ್ತರಿದ್ದಾರೆ, ನಾನೇ ಫ್ಲಾಟ್ ಅಲ್ಲಿ ಇಲ್ಲಿ ಉಡುಪಿಯಲ್ಲಿ ಯಾವ್ದದು ಹಿರಿ ಕಾರ್ಕಳ ಕಡೆ ಇದೆ, ಅದು ಏನದು ಊರ ಹೆಸರು ಯಾರಿಗೆ ಗೊತ್ತಾ? ಈ ಕಡೆ ಅವ್ರು ಯಾರಿದ್ದಾರೆ? ಎಸ್. ಇಲ್ಲಿ ಅವ್ರೊಬ್ರು ಭಕ್ತರಿದ್ದಾರೆ ಅಲ್ಲಿ. ಅವ್ರು ಸಿಂಗಾಪುರದ ಎಲ್ಲೋ ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡವ್ರು. ಇಲ್ಲಿ ಅವ್ರ ದೊಡ್ಡ ಏನೋ ಜಾಗ ಇದೆ, ಏನೋ ಮನೆ ಇದೆ, ಹಳೆ ಅವ್ರ ಮೂಲ ಮನೆ. ಪುನಃ ಮಂದಿರದಲ್ಲಿ ಇದ್ದಾರೆ. ಅವರು ಕನ್ನಡ ಮಾತಾಡ್ತಾರೆ. ಅವ್ರು ಈಗ ರೀಸೆಂಟ್ ಆಗಿ ತೀರ್ಕೊಂಡು ಹೋದ್ರು ಪಾಪ. ತುಂಬಾ ಸೀನಿಯರ್ ಭಕ್ತರು. ಅವರು ಬಂದು ಇಲ್ಲಿ ಪುನಃದಲ್ಲಿ ಇದ್ರು. ಅಲ್ಲಿ ಸುತ್ತಮುತ್ತ ಅವ್ರು ಅಲ್ಲಿ ಹಣ ಇತ್ತು ಅವ್ರ ಹತ್ರ, ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಫ್ಲಾಟ್ ತಗೊಂಡಿದ್ದಾರೆ. ಒಂದು 5-6 ಫ್ಲಾಟ್ ತಗೊಂಡು ಏನೋ ಮಾಡಿ ಇಲ್ಲಿ ಬಂದು ಸೇವೆ ಮಾಡ್ತಿದ್ರು. ಆದ್ರೆ ಫ್ಲಾಟ್ ಇದ್ದು ಅವ್ರಿಗೆ ಬಂದು ಅಲ್ಲಿ ಅವರು ಕೌನ್ಸಿಲರ್ ಇದ್ದಾರೆ, ಅವ್ರ ಹತ್ರ ಕೇಳಿದ್ರೆ ಎಲ್ಲ ಇದೆ, ಹೇಗೆ ಉಪಯೋಗ ಮಾಡೋದು ನಂಗೆ ಗೊತ್ತಿಲ್ಲ, ಮತ್ತೆ ನನ್ನ ಹತ್ ಬಿಟ್ರೆ ಏನೋ ಆಗತ್ತೆ, ಚಾವಿ ಎಲ್ಲ ತಂದು ಅವ್ರ ಕೈಲಿ ಕೊಟ್ಬಿಟ್ಟಿದ್ರು. ಅವ್ರ ಮಂದಿರಿಗೆ ಯಾರು ಗೆಸ್ಟ್ ಬಂದ್ರೆ, ಭಕ್ತರು ಬಂದ್ರೆ ಅದು ಉಪಯೋಗ ಮಾಡ್ತಿದ್ರು. ಅವ್ರಿ ಮನೆ ಇವ್ರಿಗೆ ಯಾಕೆ ಉಪಯೋಗ ಮಾಡ್ತಾ ಇದಾರೆ? ನನ್ನ ಕಡೆ ಇಲ್ಲ ಇದ್ರಲ್ಲ ಪ್ರಭುಜಿ, ಮತ್ ನನ್ನ ತಲೆಯಲ್ಲಿ ಅದು ಬರುತ್ತೆ ಇದು ಬರುತ್ತೆ, ನನಗೆ ಇಷ್ಟು ಕೊಟ್ಟಿದ್ದಾನೆ ದೇವ್ರು, ನಾ ಅಷ್ಟು ಉಪಯೋಗ ಮಾಡ್ತೇನೆ ನನಗೋಸ್ಕರ. ಬಾಕಿದು ಮತ್ತೆ ಈ ಕ್ಯಾಲ್ಕುಲೇಷನ್ ಮೈಂಡ್ ಬರುತ್ತೆ ನನಗೆ, ಇದು ಬರುತ್ತೆ ಅದು ಬರುತ್ತೆ, ಇದು ಹಾಗೆ ಅದು ಹಾಗೆ. ದೇವ್ರು ಅಲ್ಲಿ ಕೊಟ್ಟು ಬಿಟ್ಟಿದೆ, ನಾವು ಹೆಂಗ್ ಉಪಯೋಗ ಮಾಡ್ಲಿ. ನನಗೇಂತೂ ಕಡಿಮೆ ಆಗಿಲ್ಲ, ದೇವ್ರು ಇಟ್ಟಿದ್ದಾನೆ, ತೊಂದರೆ ಇಲ್ಲ. ಅಂದ್ರೆ ಈ ಮನೋಭಾವ ಹೇಗಿದೆ ನೋಡಿ. ಸೊ ಇದಕ್ಕೆ ಅರ್ಪಣಾ ಮನೋಭಾವ ಅಂತಾರೆ. ಅವ್ರಿಗೇನು ಬರೋದು ಎಲ್ಲ ಬರ್ತಾ ಇದೆ, ಅಂದ್ರೆ ಇದನ್ನೇ ನೋಡ್ತಾನೆ ಕೃಷ್ಣ, ಎಲ್ಲ ಬಿಟ್ಟು ಕೊಡೋದೇ ಅಂತಲ್ಲ. ನಾವು ನಮಗೆ ಇದು ಪ್ರಸಾದದ ಮನೋಭಾವ. ಪ್ರಸಾದ ಅಂತ ಹೇಳಿದ್ರೆ ಬರೀ ಊಟ ಅಂತ ಎಲ್ಲ ಹೇಳಿದ್ನಲ್ಲ, ಬಟ್ಟೆದು ಹೇಳಿದೆ, ಸ್ಯಾಲ್ರಿದು ಹೇಳಿದ್ದೆ, ವಸ್ತುಗಳದ್ದು ಹೇಳಿದ್ದೆ. ಅಥವಾ ಇನ್ನೊಬ್ಬರದ್ದು ಉದಾಹರಣೆ ಕೊಡ್ತೀನಿ ನಾನು. ನಮ್ಮ ಪುಣಾದಲ್ಲಿದ್ದಾರೆ ನಮ್ಮ ಭಕ್ತರು, ಈ ದೊಡ್ಡ ದೇವಸ್ಥಾನ ಇದೆ ನಮಗೆ. ದೇವಸ್ಥಾನಕ್ಕೆ ಪ್ರತಿದಿನ ದೇವಸ್ಥಾನದಲ್ಲಿ ಇದನ್ನ ಹಾಕ್ತಾರೆ. ಅಲ್ಲಿ ಸಾಯಂಕಾಲ 4 ಗಂಟೆಗೆ ಹಣ್ಣಿನ ನೈವೇದ್ಯ ಮಾಡ್ತಾರೆ. ಹಣ್ಣು, ಫ್ರೂಟ್ ಆಫರಿಂಗ್ ಅಂತಾರೆ ಅದಕ್ಕೆ, ದೇವರಿಗೆ 4 ಗಂಟೆಗೆ ಹಣ್ಣು. ಬೇರೆ ಬೇರೆ ಟೈಮಿಗೆ ದೇವರು ಬೇರೆ 8 ಟೈಮ್ ಬೇರೆ ಬೇರೆ ದೇವ ಆಫರ್ ಮಾಡ್ತಾರೆ. ಏಕಾದಶಿಗೆ ಜಾಸ್ತಿ ಹಣ್ಣೆಲ್ಲ ತಗೊಂಡ್ಬರ್ತಾರೆ, ಯಾಕೆ ಉಪವಾಸ ಇರುತ್ತಂತ. ಇವ್ರು ಪ್ರತಿ ಸರಿ ಮಾರ್ಕೆಟಲ್ಲಿ ಒಬ್ಬರು ಹಣ್ಣಿನ ವ್ಯಾಪಾರಿ ಇದ್ರು, ಅವ್ರ ಹತ್ರ ಹೋಗ್ತಿದ್ರು. ಅವ್ರ ಹತ್ರ ಹೋಗಿ ಹಣ್ಣು ತಗೊಂಡ್ಬರ್ತಾ ಇದ್ರು ಪ್ರತಿ ಸರಿ. ಇವ್ರು ರೆಗ್ಯುಲರ್ ಹೋಗಿ ಅವ್ರಿಗೆ ಪರಿಚಯ ಆಯ್ತು ದೇವರಿಗೋಸ್ಕರ. ಇವ್ರು ಹೋಗಿ ಕೇಳ್ತಾ ಇದ್ರು, ನೀವೆಲ್ಲಾ ನಿಮ್ದೇ ಶಾಪ್ ಇದೆ ರೀ, ಏನು ದೇವರಿಗೋಸ್ಕರ ನೀವೇನು ಬಿಸ್ನೆಸ್ ಮಾಡಿ ಕೊಡಬೇಡಿ, ಹಾಗೆ ಹೀಗೆ ಅವ್ರು ಸ್ವಲ್ಪ ಮಾತಾಡಿ ತಗೊಂಡ್ಬರ್ತಾ ಇದ್ರು. ಕೊನೆಗೆ ಏನಾಯ್ತು, ಇವ್ರು ಹೋಗಿ ಅವ್ರಿಗೆ ಹಣ್ಣು ಅಷ್ಟೇ ತಗೊಂಡ್ಬರ್ತಿದ್ರು, ಸ್ವಲ್ಪ ಪ್ರಸಾದ ಕೊಡ್ತಾ ಇದ್ರು. ಕೊನೆಗೆ ಅವ್ರಿಗೆ ಇನ್ವೈಟ್ ಮಾಡಿದ್ರು, ಬನ್ನಿ ನೀವು
ಒಂದ್ಸರಿ ದೇವಸ್ಥಾನಕ್ಕೆ ಬನ್ನಿ ಅಂತ ಒಂದ್ಸರಿ ದೇವಸ್ಥಾನಕ್ಕೆ ಕರ್ಕೊಂಡು ನಿಮ್ ಪ್ರಸಾದ್ ಚೆನ್ನಾಗಿದೆಯಲ್ಲ, ಪ್ರಸಾದ್ ಅಲ್ಲಿ ಚೆನ್ನಾಗಿದೆ ಬನ್ನಿ ಅಂತ ಕರ್ಕೊಂಡ್ಬಂದಿ. ಆಮೇಲೆ ಪ್ರಸಾದ್ ತಗೊಂಡ್ರು. ಆಮೇಲೆ ಇಲ್ಲಿ ಬಂದು ಇದೆಲ್ಲ ಅಲ್ಲಿ ಸೇವೆ, ಭಕ್ತರು ನಿಸ್ವಾರ್ಥವಾಗಿ ಅಲ್ಲಿ ಸೇವೆ ಮಾಡೋದು, ಅಡಿಗೆ ಮಾಡೋದು, ಎಲ್ಲರಿಗೂ ಹಂಚೋದು, ಅದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಏನೋ ಅನಿಸ್ಬಿಡ್ತು. ಅನ್ನಿಸ್ಬಿಟ್ಟು ಒಂದು ದಿನ ಏನ್ ದೇವಸ್ಥಾನಕ್ಕೆ ಬಂದ್ರಲ್ಲ, ಇವ್ರು ಪ್ರತಿ ಸರಿ ಹೋಗಿ ನಮ್ಮ ಭಕ್ತರು ಬಾರ್ಗೇನ್ ಮಾಡೋರು ಅವ್ರ ಹತ್ರ. ಅವ್ರು ಆದ್ರೂ ಹೇಳ್ತಾರೆ ನೋಡಿ, ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ, ಬಿಸ್ನೆಸ್ ವ್ಯಕ್ತಿ ಇಲ್ಲ ರೀ, ನಂಗೆ ಏನ್ ನಿಮಗೋಸ್ಕರ ನಾನು ಎಲ್ಲ ಹಂಗೆ ಕೊಡ್ತಾ ಇದ್ದೀನಿ, ನಾನೇನು ಇಟ್ಕೊಂಡಿಲ್ಲ. ಬಿಸ್ನೆಸ್ ಮಾತಾಡೋರು ಹಂಗೆ ಮಾತಾಡ್ತಿರ್ತಾರೆ, ಅವ್ರು ಇಟ್ಕೊಳ್ಳೋಷ್ಟು ಇಟ್ಕೊಂಡೇ ಮಾಡ್ತಾರೆ, ಇಲ್ಲದೆ ಯಾರು ಬಿಸ್ನೆಸ್ ಆಗಲ್ಲ. ಇವ್ರು ಏನ್ ಮಾಡಿದ್ರು ಹಂಗೆ ಹೇಳ್ತಾ ಇದ್ರು ಅವ್ರಿಗೆ, ಆದ್ರೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾ ಇದ್ರು. ಯಾವಾಗ ದೇವಸ್ಥಾನಕ್ಕೆ ಬಂದು ಪ್ರಸಾದ್ ತಿಂದು ದರ್ಶನ್ ಮಾಡಿದ್ರು, ಅಥವಾ ಬೆಳಿಗ್ಗೆ ಭಾಗವತಂ ನೀವ್ ಹೆಂಗ್ ಕುತ್ಕೊಂಡ್ ಕೇಳ್ತಿದ್ರ ಆ ರೀತಿ ಕುತ್ಕೊಂಡು ಏನೋ ಕೇಳಿದ್ರು, ಅವ್ರಿಗೆ ಈ ರೀತಿ ಒಂದು ಒಳಗಡೆಯಿಂದ ಏನೋ ಪ್ರಭಾವ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಅವ್ರಿಗೆ ಹೇಳಿದ್ರು, ನಮ್ಮ ಭಕ್ತರು ಯಾರು ಹಣ್ಣು ತಗೊಂಡ್ಬರ್ತಿದ್ರಲ್ಲ ಅವ್ರಿಗೆ ಹೋಗಿ ಹೇಳಿದ್ರು, ಇನ್ನು ಮುಂದೆ ಪ್ರತಿದಿನ ಭಗವಂತನಿಗೆ ನೈವೇದ್ಯ ಮಾಡಕ್ಕೆ ಎಷ್ಟು ಹಣ್ಣು ಬೇಕು, ಏಕಾದಶಿಗೆ ಎಷ್ಟು ಹಣ್ಣು ಬೇಕು, ಎಲ್ಲ ಹಣ್ಣು ಇವತ್ತಿಂದ ನಾನು ದೇವಸ್ಥಾನಕ್ಕೆ ನನ್ನ ಕಡೆ ಸೇವಾ ರೂಪದಲ್ಲಿ ಕೊಡ್ತೀನಿ. ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಅಂದ್ರೆ, 15 ದಿವಸಕ್ಕೊಂದ್ಸರಿ ಈಗ ಎಷ್ಟು ಹಣ್ಣು ಬೇಕಂತ ಹೇಳಿದ್ರೆ, ಅಷ್ಟು ದೊಡ್ಡ ಮಂದಿರ ಇದೆ. ಎವ್ರಿ 15 ಡೇಸ್ಗೆ ದೇವಸ್ಥಾನಕ್ಕೆ ಬೇಕಾಗತ್ತೆ ಒಂದು 25,000 ರುಪೀಸ್ ಹಣ್ಣು ಬೇಕಾಗತ್ತೆ. 25,000 ರೂಪಾಯಿ ಹಣ್ಣು ಬೇಕಾಗತ್ತೆ. ಅದು ಅವ್ರು ತಿಂಗಳಿಗೆ 2 ಸರಿ ತಗೊಂಡ್ಬಂದು ಮತ್ತೆ ಅದು ಹೇಳಿದ್ರು, ನಾನು ಕೊಟ್ಟು ಕಳಿಸಿದ್ರೆ ನನ್ನ ಅಹಂಕಾರ ಬರುತ್ತೆ, ನನ್ನ ಕಡೆ ಹಣ್ಣಿದೆ ನೀವು ತಗೊಂಡು ಹೋಗಿ ಅನ್ನಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿನ ನೀವು ತಗೊಂಡು ಹೋಗಿ ಕೊಡ್ತೀನಿ ಅಂದ್ರು. ನೆಕ್ಸ್ಟ್ ಸ್ವಲ್ಪ 3-4 ತಿಂಗಳಾದ್ಮೇಲೆ ನಾನೇ ತಗೊಂಡು ಬಂದು ನನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ಗಾಡಿಯಲ್ಲಿ ಆಟೋದಲ್ಲಿ ಹಾಕಿ ಹಮಾಲಿ ಕೆಲಸ ನಾನೇ ಮಾಡಿ, ಯಾರಿಗೂ ಹಚ್ಚೋದಿಲ್ಲ, ನಾನು ಹೊತ್ಕೊಂಡು ಬಂದು ಗಾಡಿಯಲ್ಲಿ ಹಾಕಿ ಅದನ್ನ ಇಟ್ಕೊಂಡ್ ಬಿಟ್ಟು ಕೆಳಗಡೆ ದೇವಸ್ಥಾನ ಬಂದು ಮತ್ತೆ ನಾನು ಹಣ್ಣು ತಗೊಂಡ್ಬಂದಿನಿ ಪ್ರಭುಗಳೇ, ಪೂಜಾರಿಗಳೇ, ನೀವು ತಗೊಳ್ಳಿ ಒಳಗೆ ಇಟ್ಟುಕೊಳ್ಳಿ ಅಂತ ಅದನ್ನೂ ಮಾಡಂಗಿಲ್ಲ. ಒಳಗಡೆ ಬರ್ತಾರೆ, ಫ್ರಿಡ್ಜ್ ಇದೆ, ಅದಕ್ಕಾಗಿ ಒಂದು ಫ್ರಿಡ್ಜ್ ಇದೆ, ಆ ಫ್ರಿಡ್ಜ್ ಅಲ್ಲಿ ಎಲ್ಲದರಲ್ಲಿ ತಂದು ನಾನು ಹೊಂದಿಸಿ ಇಟ್ಟು ಕ್ಲೀನ್ ಮಾಡಿ ನಾ ಯಾರಿಗೂ ಕೊಡಲ್ಲ, ನನ್ನ ಸೇವೆ ನಾನೇ ಮಾಡಿ ಹೋಗ್ತೀನಿ ಅಲ್ಲಿಂದ ಅಂತ ಹೇಳಿಬಿಟ್ಟು ತಗೊಂಡ್ ಬರ್ತಾರೆ ಅವರು ಪ್ರಭುಗಳಲ್ಲಿದ್ದಾರೆ. ಕೊನೆಗೆ ಈ ರೀತಿ ಸೇವೆ ಮಾಡ ಅವ್ರು ಬಂದು ಈಗ ದೀಕ್ಷೆ ಆಯ್ತು ಅವರದ್ದು. ಯಾವರನ್ನ ಹೆಂಗ್ ಪರಿವರ್ತನೆ ಮಾಡ್ತಾರೆ, ಎಂತ ಸೇವೆಯಲ್ಲಿ ಉಪಯೋಗಿಸ್ತಾನೆ ದೇವರಿಗೆ, ಇದು ಕೂಡ ಅರ್ಪಣಾ ಮನೋಭಾವ. ಹಿಂಗೆ ತುಂಬಾ ಮನೋಭಾವ ಇದೆ ನಮ್ಮ ಹತ್ರ ಇರುವುದು. ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ಪಣೆ ಮಾಡುವುದು ಒಂದು ಕೂಡ ಏನಿದೆ ಅಂದ್ರೆ, ನಿನ್ನೆ ಕ್ಲಾಸ್ ಅದು ಹೇಳ್ಬೇಕಿತ್ತು, ನಾನು ಮರೆತೆ ಅದನ್ನ ಹೇಳೋದು. ಬರೀ ಅರ್ಪಣಾ ಮನೋಭಾವ ಅಂದ್ರೆ ಆಯ್ತು ನನಗಿದೆ, ನಾನು ಇಷ್ಟು ತಗೊಂಡೆ, ಅದನ್ನೇ ಹೇಳಿಲ್ವಾ ನಿಮಗೆ? ಬುದ್ಧನ ಒಂದು ಸ್ಟೋರಿ ಹೇಳಿದ್ ನೆನಪಿದೆ ನಿಮಗೆ? ಬುದ್ಧಂದು ಯಾರಿಗಾದ್ರು ನೆನಪಿದೆ? ಬುದ್ಧ ರಸ್ತೆಯಲ್ಲಿ ಹೋಗ್ತಾ ಇದ್ರು, ಭಿಕ್ಷೆ ಕಲೆಕ್ಟ್ ಮಾಡ್ತಾ, ಅವ್ರ ಮೇಲೆ ರಥದಲ್ಲಿ ಕುತ್ಕೊಂಡಿದ್ರು, ಅವ್ರ ಶಿಷ್ಯರೆಲ್ಲ ಕೆಳಗಡೆ ಇದ್ರು, ಹೋಗ್ತಾ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಏನೇನೋ ತುಂಬಾ ಕಾಸ್ಟ್ಲಿ ಐಟಮ್, ಅದು ಇದು ವಸ್ತ್ರ ಆಭೂಷಣ ಏನೋ ತಂದು ಕೊಡ್ತಾ ಇದ್ರು. ಬುದ್ಧ ಕೆಳಗೆ ಇಳಿಲಿಲ್ಲ, ಅವ್ರು ಸುಮ್ಮನೆ ಹೋಗ್ತಾ ಇದ್ರು. ಅಲ್ಲಿ ಮುಂದೆ ಸುಮಾರು ಮುಂದೆ ಗೊತ್ತಾಯ್ತು, ಒಂದು ವೃದ್ಧೆ ಇದ್ಲು. ಆ ವೃದ್ಧೆಗೆ ಕೇಳಿತು, ಬುದ್ಧ ಬರ್ತಾ ಇದಾರೆ, ಎಲ್ಲಾರು ಏನೇನು ಕೊಡ್ತಾ ಇದಾರೆ ಅವರಿಗೆ ಅಂತ ಹೇಳ್ಬಿಟ್ಟು. ಅವಳು ನೋಡ್ತಿದ್ದಾಳೆ, ಅವಳು ತುಂಬಾ ವೃದ್ಧೆ, ತುಂಬಾ ಅವಳು ಭಿಕ್ಷುಕಿ, ಅವಳ ಹತ್ರ ಏನೂ ಇರ್ಲಿಲ್ಲ. ನಾನು ಒಂದೇನೋ ಕೊಡ್ಬೇಕನ್ನೋ ಮನೋಭಾವ ಬಂತು. ಏನ್ ಕೊಡ್ಬೇಕು ಏನು ಗೊತ್ತಿಲ್ಲ, ಅವಳಿಗೆ ಗೊತ್ತಾಗ್ಲಿ ಏನ್ ಕೊಡ್ಬೇಕಂತ. ಹಾಗೆ ಭಿಕ್ಷದಲ್ಲಿ ಯಾರೋ ಒಬ್ಬರು ಅವಳಿಗೆ ಒಂದು ಪೇರ್ಲ ಹಣ್ಣು ಕೊಟ್ಟಿದ್ರು, ಅದನ್ನ ಆಲ್ರೆಡಿ ಬಾಯಲ್ಲಿ ಇಟ್ಕೊಂಡು ಅರ್ಧ ತಿಂದಾಗಿತ್ತು. ಅವಾಗ ಅವಳಿಗೆ ಭಾವನೆ ಬಂತು, ನಾನು ಎಲ್ಲರೂ ಕೊಡ್ತಾ ಇದಾರೆ, ನಾನು ಒಂದೇನು ಕೊಡ್ಬೇಕಂತ ಅವಳಿಗೆ ಆಲೋಚನೆ. ಏನ್ ಮಾಡ್ಬೇಕು, ಇರ್ಲಿ ನನ್ನ ಹತ್ರ ಎಂತದೂ ಇಲ್ಲ. ಅವಳು ಒಂದೇ ಸೀರೆ ಇತ್ತು ಅವಳದು. ಆ ಸೀರೆಯನ್ನ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಅರ್ಧ ಕಟ್ ಮಾಡಿ, ಅರ್ಧ ಒಣಗಿಸಿ, ಅರ್ಧ ಉಟ್ಕೊಂಡು, ಅರ್ಧ ಹಾಕ್ತಾ ಇದ್ಲು. ಅವಳ ಹತ್ರ ಎಂತದೂ ಇರ್ಲಿ. ಅವಳೇನ್ ಮಾಡ್ತಾಳೆ, ಬುದ್ಧ ಬರ್ತಾನಂದ ತಕ್ಷಣನೇ ಆ ಅರ್ಧ ಇರ್ತದಲ್ಲ ತಿಂದಿದ್ದು ಎಂಜಲದಂಗೆ ಇಟ್ಕೊಂಡು, ಇದನ್ನ ಏನು ಕೊಡ್ಬೇಕಂತಾರೆ, ಏನ್ ನನ್ನ ಹತ್ರ ಎಂತದ್ದು ಇದನ್ನಾರು ಕೊಡುವ ಅಂತ ಹೇಳ್ಬಿಟ್ಟು ಹಿಂಗ್ ಹಿಡ್ಕೊಂಡು ನಿಂತಾರೆ. ಅಲ್ಲಿ ರಥ ಬರ್ತಿರ್ತದಲ್ವ, ಅಲ್ಲಿಂದ ಅದು ಬುದ್ಧನಿಗೆ ಗೊತ್ತಾಗತ್ತೆ. ಟಕ ಟಕ ಅಂತ ತಾವಾಗ್ಲಿ ಇಳ್ಕೊಂಡು ಬಂದು ಕೆಳಗೆ ಬಂದು ಅವಳ ಹತ್ರ ಇದ್ದಿದ್ದು ಸ್ವೀಕಾರ ಮಾಡಿ ಅದನ್ನ ತಿಂದು ಮೇಲೆ ಹೋಗ್ಬಿಡ್ತಾರೆ. ಇದ್ದವ್ರು ನೋಡಿದವ್ರು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಅವ್ರ ಶಿಷ್ಯರಿಗೆ ಆಶ್ಚರ್ಯ ಆಗತ್ತೆ, ಇಂಥದ್ದು ಹೇಗೆ? ಅವಾಗ ಕೇಳ್ತಾರೆ, ಏನದು ಇಷ್ಟು ಜನ ಬರ್ತಾರೆ, ನೀವು ಯಾರಿಗೂ ಅಷ್ಟು ಕೊಡ್ತಾ ಇದ್ರೆ, ಹಂಗೆ ಕೊಡ್ತಾ ಇದಾರೆ, ಸುಮ್ಮನೆ ಹೋಗ್ತಾರೆ, ಅವ್ರು ನೋಡ್ಲಿಲ್ಲ. ಆದ್ರೆ ಇವಳು ಭಿಕ್ಷುಕಿ, ಅದರಲ್ಲಿ ಬೇರೆ ತಿಂದು ಎಂಜಲದ್ ಹೋಗಿ ನೀವು ತಗೊಂಬಂದು ಕೆಳಗಿಳಿದ್ ಹೋಗಿ ತಗೊಂಬಂದ್ರಲ್ಲ ಏನು ಅಂತ ಕೇಳ್ತಾರೆ. ಅವಾಗ ಬುದ್ಧ ಹೇಳ್ತಾನೆ, ಅವ್ರೆಲ್ಲರೂ ಕೊಟ್ಟಿದ್ದಾರೆ, ಆ ಹಣ್ಣಿಂದ ಏನದು 10 ರೂಪಾಯಿ 5 ರೂಪಾಯಿ ಇರ್ಬೋದು, ಬಟ್ ಅವ್ರು 2 ಲಕ್ಷ ಗಟ್ಲೆ ಎಲ್ಲ ಕೊಟ್ಟಿದ್ದಾರೆ.
ಆದ್ರೆ ಕೊಟ್ಟಿದಾರಲ್ವಾ, ಅವರೆಲ್ಲ ಕೊಟ್ಟರು ಅದರಲ್ಲಿ ಇನ್ನೂ 80% ತಮ್ಮ ಹತ್ರ ಇಟ್ಕೊಂಡೇ ಕೊಟ್ಟಿದ್ದಾರೆ. ಅವ್ರು ಕೊಡಬೇಕಾದ್ರು ಕೊಡೋರು ಏನು ಕೊಟ್ಟಿದ್ದಾರೆ. ಆದ್ರೆ ಇವಳ ಹತ್ರ ಇವಳು ತನ್ನ ಸರ್ವಸ್ವವನ್ನೇ ನನಗೆ ಕೊಟ್ಟು ಬಿಟ್ಟಿದ್ದಾಳೆ. ಅವಳ ಹತ್ರ ಇರುವುದೇ ಅರ್ಧ ಪೇರ್ಲನ್ ಇತ್ತು. ಇವಳ ಹತ್ರ 2 ಲಕ್ಷ ಕೊಟ್ಟಿದ್ದಾರೆ ಅಂದ್ರು ಅವ್ರ ಹತ್ರ ಇನ್ನೂ ಇದೆ ಹಿಂದ್ಗಡೆಗೆ. ಅದಕ್ಕೆ ಅವಳು ನಂಗೆ ಅತಮ ಪ್ರಪದ್ಯ ಅಂತ ಇದ್ರಿ, ಅವಳು ಸರ್ವಸ್ವವನ್ನೇ ನನಗೆ ಕೊಟ್ಬಿಟ್ಟು. ಅದಕ್ಕೆ ನನ್ನ ಮನಸ್ಸಿಂದ ನನಗೆ ತುಂಬಾ ಇದು ಆಯ್ತು ಅಂತೇಳಿ. ಅಂದ್ರೆ ನಾವು ಏನು ಕೊಡ್ತೇವೆ ಹೊರಗದ ಲೆಕ್ಕಾಚಾರದಲ್ಲಿ, ದೇವರಿಗಾಗಿ, ಭಗವಂತನಿಗಾಗಿ, ಭಕ್ತರಿಗೆ ಏನೋ ನಾವು ಏನು ಕೊಡ್ತೇವೆ, ಹೊರಗೆ ನಾವು ಎಷ್ಟು ಕೊಡ್ತೇವೆ ಅದು ಕ್ಯಾಲ್ಕುಲೇಷನ್ ಆಗಲ್ಲ. ಅದನ್ನ ಬಿಟ್ಟು ನಮ್ಮ ಹತ್ರ ಏನಿದೆ ಅದು ಭಗವಂತನಿಗೆ ಗೊತ್ತಿರಂತೆ. ಅದನ್ನು ನಾವು ಹೇಗೆ ಅರ್ಪಣಾ ಮನೋಭಾವ ಭಗವಂತನಿಗಿದೆ ನಮಗಿದೆ ಅನ್ನೋದನ್ನ ಅದನ್ನ ಟೆಸ್ಟ್ ಮಾಡ್ತಾನೆ. ನಾವು ಬಾಹ್ಯವಾಗಿ ನಾವೀಗ ಜನ್ಮಾಷ್ಟಮಿ ಬಂತು ಅದು ಕೊಟ್ರು ಇದು ಕೊಟ್ರು ನಾವು ಅನೌನ್ಸ್ಮೆಂಟು ಮಾಡ್ತಿರ್ತೇವೆ, ನೋಡಿರ್ಬೋದು. ಅದೆಲ್ಲ ಹೊರಗಡೆಗೆ ಎಲ್ಲರೂ ಕಾಣಿಸ, ಒಂದಷ್ಟು ಭಕ್ತರು ಇದ್ದಾರೆ ನನ್ನ ಹೆಸರು ಹೇಳಬೇಡಿ ಅಂತೇಳಿ, ಹಾಗೆ ಗುಪ್ತದಾನ ಮಾಡ್ತಾರೆ, ಯಾತ್ರೆಯಲ್ಲೆಲ್ಲ ಮಾಡ್ತೀವಿ, ಅದು ಬೇರೆ ವಿಷಯ. ನಾವು ಹೇಳ್ತೀವಿ, ನಾವು ನಮ್ಮ ಕರ್ತವ್ಯ ಹೇಳ್ತಾ ಇರ್ತೀವಿ. ಸೊ ನಾವು ಎಷ್ಟು ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಹತ್ರ ಏನು ಇನ್ನೂ ಇದೆ ಅದು ಭಗವಂತ ನೋಡ್ತಾನೆ, ಎಷ್ಟು ನಾವು ಹಿಡ್ಕೊಂಡಿದ್ದೀವಿ, ಅದೇ ಅರ್ಪಣಾ ಮನೋಭಾವ. ಇಲ್ಲಿ ತುಂಬಾ ವಿಷಯ ಹೇಳ್ತಾ ಎಲ್ಲೆಲ್ಲೋ ಹೋಯ್ತು, ಎಲ್ಲೆಲ್ಲ ಇದೆ ವಿಷಯಕ್ಕೆ ಸಂಬಂಧ ಇರುವುದು. ಅದಕ್ಕಾಗಿ ನಮ್ಮ ಮನಸ್ಸು ಏನಿದೆ ಅಂದ್ರೆ ಈ ಅರ್ಪಣೆಯ ಮನೋಭಾವವಾಗಲಿ ಅಥವಾ ನಮ್ಮ ಇಂದ್ರಿಯ ಮನಸ್ಸನ್ನ ದೇಹವನ್ನ ನಿಗ್ರಹ ಮಾಡುವುದರಲ್ಲಿ ಅದಕ್ಕೆ ಟ್ರೈನಿಂಗ್ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮನಸ್ಸಿಗೆ ಹೇಗೆ ಶಿಕ್ಷಣ ಕೊಡಬೇಕಂದ್ರೆ ತನ್ನ ಮನಸ್ಸನ್ನು ವಿಷ್ಣುವಿನಿಂದ ಆಚೆ ಹೋದೊಡನೆ ಅದನ್ನು ಮತ್ತೆ ಎಳ್ಕೊಂಡು ತಗೊಂಡ್ಬರ್ಬೇಕು. ಇದಕ್ಕೆ ತುಂಬಾ ಅಭ್ಯಾಸ ಬೇಕು. ತನ್ನ ನಿಜವಾದ ಸಂತೋಷ ಅಲೌಕಿಕ ಇಂದ್ರಿಯಗಳ ತೃಪ್ತಿಯ ಹೊರತು ಭೌತಿಕ ಇಂದ್ರಿಯಗಳ ತೃಪ್ತಿ ಅಲ್ಲ ಎಂಬುದನ್ನು ಅವನು ತಿಳಿಯಬೇಕು. ಇಂದ್ರಿಯಗಳನ್ನು ತ್ಯಾಗ ಮಾಡಬೇಕು, ಕಾಮನೆಗಳನ್ನು ತ್ಯಾಗ ಮಾಡಬೇಕು. ಇಂದ್ರಿಯ ಸುಖ 2 ಆಧ್ಯಾತ್ಮಿಕ ವಲಯದಲ್ಲೂ ಇವೆ. ನಿಜವಾದ ಸಂತೋಷ ಲೌಕಿಕ ಇಂದ್ರಿಯಾತೀತ ಅನುಭವ. ಇದನ್ನು ಅರಿಯದೇ ಇರುವವನು ಚಿತ್ತ ಕ್ಷೋಭೆಯಿಂದ ಪತಿತನಾಗುತ್ತಾನೆ. ಭೌತ ಇಂದ್ರಿಯಗಳಿಂದ ಪಡೆಯಬಹುಸುವ ಸುಖ ನಿಜವಾದ ಸುಖವೆಲ್ಲ ಎಂಬುದನ್ನು ಮಾನವ ಅರಿಯಬೇಕು. ಅದಕ್ಕೆ ಒಂದ್ಸರಿ ಅದು ವಿಷಯ ಅಂತ ಗೊತ್ತಾದ್ರೆ ಮೈಂಡಿಗೆ ಹಗುರ ಟ್ರೈನಿಂಗ್ ಮಾಡಬೇಕು ಅಂತ. ಈ ಟ್ರೈನಿಂಗ್ ಬಗ್ಗೆ ಹೇಳ್ತಾರೆ, ರಮಂತೆ ಯೋಗಿನೋನಂತೆ. ಅದೇನದು? ರಾಮ ಅಂದ್ರೆ ಆನಂದ ಪ್ರದಾನ ಮಾಡಿಕೊಡುವನು. ಅದಕ್ಕೆ ರಾಮ ಎಲ್ಲದರಲ್ಲಿ ಆನಂದ ಕೊಡುವಂತನು, ಅತಿ ಸುಖವನ್ನು ಕೊಡುವಂತನು. ಅವನ ಆಶ್ರಯ ತಗೊಂಡ್ಬಿಟ್ರೆ, ಹೇಗೆ ರೋಗಿಗೆ ಔಷಧಿ ಸಿಕ್ಕಾದ ಮೇಲೂ ಕೂಡ ಏನೆಲ್ಲ ತಿನ್ಬೇಡ ಅಂತ ಹೇಳ್ತಾರೆ, ಆ ತಿನ್ನದೇ ಇರುವುದರಿಂದ ಏನಾಗತ್ತೆ, ಅವನು ಬೇಗ ಗುಣ ಆಗತ್ತೆ. ಅವನೆಲ್ಲ ತಿನ್ಕೊಂಡು ಔಷಧಿ ತಗೊಂಡ್ರೆ ಬೇಗ ಗುಣ ಆಗಲ್ಲ. ಅದಕ್ಕೆ ಇವೆಲ್ಲ ಏನಿದಾವೆ ಇವುಗಳನ್ನು ನಾವು ಸ್ವಲ್ಪ ಯೋಗ ಅಭ್ಯಾಸ ಮಾಡ್ತಾ ಅಂದ್ರೆ, ಸ್ವಲ್ಪ ತ್ಯಾಗ ಮಾಡ್ತಾ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ಮನ್ನು ತುಂಬಾ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಓಕೆ, ಮತ್ತಿಲ್ಲಿ ಹೇಳ್ತಾರೆ, ಆಮೇಲೆ ಬಂಧೂರ ಆತ್ಮಾನಸ್ತಸ್ಯ ಏನಾತ್ಮೈವ ಮನಾಜಿತಃ ಅನಾತ್ಮಾನಸ್ತು ಶತ್ರುತ್ವ ವರ್ತೇತಾತ್ಮೈತ್ವ ಶತ್ರುವಾತ್. ಇದು ತುಂಬಾ ಪ್ರಸಿದ್ಧ ಶ್ಲೋಕ. ಏನಂದ್ರೆ, ಯಾರು ಮನಸ್ಸನ್ನು ಜಯಿಸಿದ್ದಾರೆ ಅವರಿಗೆ ಮನಸ್ಸೇ ಎಲ್ಲರಿಗಿಂತ ಒಳ್ಳೆಯ ಮಿತ್ರ. ಬಂಧೂರ ಆತ್ಮಾತ್ಮನಸ್ತಸ್ಯ, ಯಾರು ಮನಸ್ಸನ್ನ ಗೆದ್ದಿದ್ದಾರೆ ಅವರಿಗೆ ಅದು ಬಂಧು ಅಂದ್ರೆ ಏನ್ ಹೇಳಿ? ಒಳ್ಳೆಯ ಮಿತ್ರ ಅಥವಾ ಪ್ರೇಮಿ, ಒಳ್ಳೆಯ ಬಯಸುವನು. ಯಾರು ಮನಸ್ಸನ್ನ ಗೆದ್ದಿದ್ದಾರೆ. ಇಲ್ಲ, ಯಾರು ಏನಾತ್ಮೈ ಆತ್ಮತಾಜಿತ ಅನಾತ್ಮಾನಸ್ತು ಶತ್ರುತ್ವೇ ವರ್ತೈತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನ ಗೆಲ್ಲಲಿಲ್ಲ ಅವರಿಗೆ ಏನದು ಅದೇ ಮನಸ್ಸು? ಏನು? ಶತ್ರು. ದೊಡ್ಡ ಶತ್ರು. ಎಲ್ಲಾ ಶತ್ರುಗಳಲ್ಲಿ ದೊಡ್ಡ ಶತ್ರು. ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸನ್ನ ಗೆದ್ಲಿಲ್ಲ ಅಂದಾಗ. ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ, ಗೆಳೆತನ ಮಾಡಿದಾನಂದ್ರೆ ಅವಾಗ ಅವನಂತ ಅದರ ಮನಸ್ಸಿನಂತ ಬಂಧು ಈ ಜಗತ್ತಿನಲ್ಲಿ ಯಾರಿಲ್ಲ. ಬಂಧು ಯಾರು? ಮನಸ್ಸೇ. ಅತಿ ದೊಡ್ಡ ಪೇಜ್ ನಂಬರ್ 26 ಅಲ್ಲಿ ಲಾಸ್ಟ್ ಶ್ಲೋಕ, 27 ನಲ್ಲಿ ಅದರ ಅನುವಾದ ಇದೆ. ಸೊ ಯಾರು ಜಯಿಸಿದ್ದಾರೆ ಅವರಿಗೆ ಅತಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಅತಿ ಮಿತ್ರ ಮನಸ್ಸು. ಯಾರು ಮನಸ್ಸು ಬಿಟ್ಟಿದ್ದಾರೆ ಬಾಕಿ ಶತ್ರುಗಳು ಬಿಟ್ಟಾಕಿ
ಶತ್ರುವಿನಲ್ಲಿ ಮಹಾಶತ್ರು ನಮ್ಮ ಮನಸ್ಸು. ಅದಕ್ಕೆ ಶತ್ರುಗಳು ಯಾರು ಹೇಳ್ತಿರ, ಅಷ್ಟು ಶತ್ರುಗಳಿದ್ರೆ ಅಷ್ಟು ಮಿತ್ರಗಳದನ್ನೆಲ್ಲ ಬಿಟ್ಟಾಕಿ. ನಮ್ಮ ಶತ್ರು ಮಿತ್ರ ಇಲ್ಲೇ ಇದೆ. ಇಲ್ಲೇ ಇವನ್ನೇ ಶತ್ರುವನ್ನ ನಾವು ಇನ್ನೇ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಹೊರಗಡೆ ಮಿತ್ರನ ಹುಡುಕ್ತಾ ಇದ್ರೆ ಅದು ಸಿಗಕ್ ಸಾಧ್ಯ ಇಲ್ಲ. ಫಸ್ಟ್ ಮಿತ್ರನ ಮಾಡ್ಕೊಳ್ಳೋದು ಎಲ್ಲಿ ಇದೆ? ನಮ್ಮ ಮನಸ್ಸನ್ನು. ಅದು ಹೇಗೆ ಸಾಧ್ಯ ಇದೆ? ಯೋಗದ ಮೂಲಕ ಶಿಕ್ಷಣ ಕೊಡಬೇಕು. ಯೋಗ ಅಂದ್ರೆ ಅದಿದೆ. ಈಗ ಏನ್ ತಿಳ್ಕೊಳ್ತಿದೆಲ್ಲ ಯೋಗನೇ. ಈಗ ಇವತ್ತೇನ್ ಚರ್ಚೆ ಮಾಡ್ತೀವಿ, ಇಂಡಿಯ ನಿಗ್ರಹದ ಬಗ್ಗೆ ಚರ್ಚೆ, ಇದು ಒಂದು ಯೋಗನೇ. ಓಕೆ, ತ್ಯಾಗ, ಅರ್ಪಣಾ ಮನೋಭಾವ, ಸೇವೆಯಲ್ಲಿ ತೊಡಗಿಸುವುದು, ಇದೆಲ್ಲವೂ ಕೂಡ ಯೋಗ. ಯೋಗ ಅಂತ ತಕ್ಷಣ ಬರೀ ಎಕ್ಸರ್ಸೈಸ್ ಅಷ್ಟೇ ಅಲ್ಲ. ಯೋಗ ಅಂದ್ರೆ ಬೇರೆ ಅಲ್ಲ, ಎಲ್ಲವೂ ಯೋಗ. ಓಕೆ, ದೇಹಾತ್ಮ ಮೀರಿ ನಾವು ಇದನ್ನ ಯೋಗದಲ್ಲಿ ತೊಡಗಿಸಿದಾಗ ಆತ್ಮ ಸಂತುಷ್ಟ ಆಗತ್ತೆ. ಅವಾಗೇನಾಗತ್ತೆ, ನಾವು ಹೇಳಿದಾಗೆ ಮನಸ್ಸು ನಮಗೆ ಕೇಳತ್ತೆ. ಇಲ್ಲಂದ್ರೆ ನಮ್ಮ ಇಂದ್ರಿಯಗಳು ಹೇಗೆ ಕೇಳ್ತವೆ ಅದನ್ನ ಅದು ಕೇಳ್ತಾ ಹೋಗ್ತದೆ. ಅದಕ್ಕೆ ಟ್ರೈನಿಂಗ್ ತುಂಬಾ ಅವಶ್ಯಕತೆ ಇದೆ. ಎಲ್ಲದರಲ್ಲೂ ಟ್ರೈನಿಂಗ್ ಇದೆ. ನಂಗೆ ತುಂಬಾ ಈ ಇಸ್ಕಾಣದಲ್ಲಿ ಕೂಡ ಇಲ್ಲೊಂದಿದೆ ನೋಡಿ, ಇನ್ನೊಂದು ಶ್ಲೋಕ ಹೇಳ್ತೀನಿ, ಆಮೇಲೆ ವಿಷಯ ಹೇಳ್ತೀನಿ. ಜೀತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ದುಃಖ ಸುಖ ದುಃಖೇಶು ತಥಾ ಮಾನಪಮಾನಯೋ. ಏನ್ ಹೇಳ್ತಾರೆ? ಮನಸ್ಸನ್ನು ಜಯಿಸಿದವನು ಪ್ರಶಾಂತ ಸ್ಥಿತಿಯನ್ನು ತಲುಪುವುದು ಇರುವುದರಿಂದ ಪರಮಾತ್ಮನನ್ನು ತಲುಪಿಯೇ ಬಿಟ್ಟಿರುತ್ತಾನೆ. ಪ್ರಶಾಂತವಾದ ಮನಸ್ಸೇನಿದೆ, ಯಾರು ಮನಸ್ಸನ್ನು ಜಯಿಸಿದ್ದಾರೆ ಅವರು ಪ್ರಶಾಂತವಾಗಿರ್ತಾರೆ. ಡಿಸ್ಟರ್ಬ್ ಅಲ್ಲಿ ಇರುವುದಿಲ್ಲ, ಅವರು ಪ್ರಶಾಂತವಾಗಿರ್ತಾರೆ. ಪ್ರಶಾಂತವಾಗಿ ಇರುವುದರಿಂದ ಏನಾಗ್ತಾನೆ, ಆಲ್ರೆಡಿ ಅವನು ಪರಮಾತ್ಮನನ್ನು ತಲುಪಿ ಬಿಟ್ಟಿರ್ತಾನೆ. ಓಕೆ, ಅಂಥವನಿಗೆ ಸುಖ ದುಃಖಗಳಾಗಲಿ, ಶೀತ ಉಷ್ಣಗಳಾಗಲಿ, ಮಾನ ಅಪಮಾನಗಳಾಗಲಿ ಎಲ್ಲವೂ ಒಂದೇ ಆಗತ್ತೆ. 3 ವಿಷಯ ಹೇಳ್ತಾ ಇದ್ದಾರೆ. ಏನದು? ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ. ಇದೇ ಇವು 3 ವಿಷಯ ಇದೆಲ್ಲ ತುಂಬಾ ಡೇಂಜರ್ ಇದೆ ನಮಗೆ. ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರೆ ಡಿಸ್ಟರ್ಬ್ ಆಗ್ತೇವೆ. ಅಯ್ಯೋ ಇಲ್ಲಿ ಚಳಿ ಇದೆ, ಆಗಲ್ಲ. ತುಂಬಾ ಬಿಸಿ ಇದೆ, ಅಯ್ಯೋ ಅದಾಗಲ್ಲ. ಇಲ್ಲಿ ಯಾರಿಗೆ ಮನಸ್ಸನ್ನು ಜಯಿಸಿದವನಿಗೆ ಈ ಶೀತನೋ ಉಷ್ಣನೋ ಏನು ಡಿಫ್ರೆನ್ಸ್ ಆಗಲ್ಲ ಅಂತೆ. ಆ ಸ್ಥಿತಿಗೆ ಬರ್ತಾನೋ. ಮನಸ್ಸು ಎಲ್ಲೆಲ್ಲಿ ಕನೆಕ್ಷನ್ ಇದೆ ನಮಗನ್ಸ್. ಮನಸ್ಸಿಗೆ ಹೀಟ್ ಆಗೋದು ಬಾಡಿಗೆ, ಶೀತ ಆಗೋದು ಬಾಡಿಗೆ, ಇವೆರಡು ಮೈಂಡಿಗೆ ಹೆಂಗ್ ಕನೆಕ್ಷನ್? ಬಟ್ ನಾನು ಹೇಳ್ತಾರೆ, ಇಲ್ಲಿ ಶ್ಲೋಕ ಹೇಳ್ತದೆ ಭಗವದ್ಗೀತೆಯಲ್ಲಿ, ಶೀತ ಉಷ್ಣದಿಂದನೂ ಅವನು ಅದು ಯಾವುದು ಮ್ಯಾಟರ್ ಆಗಲ್ಲ ಮನಸ್ಸನ್ನು ಜಯಿಸಿದವನು. 2ನೇ ವಿಷಯ ಸುಖ ದುಃಖ. ಎಲ್ಲದರಲ್ಲಿ ಸುಖ ಹುಡುಕ್ತಾ ಇರ್ತೀವಿ. ಭಕ್ತಿಯಲ್ಲಿ ಬಂದಾದ್ಮೇಲೆ ತುಂಬಾ ಸುಖ ಹುಡುಕ್ತಾ ಇರ್ತೇನೆ. ಇದರಲ್ಲಿ ಸುಖ ಬೇಕು, ಅದರಲ್ಲಿ ಹಂಗಿರ್ಬೇಕು, ಇದರಲ್ಲಿ ಹಂಗಿರ್ಬೇಕು, ಇದರಲ್ಲಿ ಫೆಸಿಲಿಟಿ ಬೇಕು, ಅದರಲ್ಲಿ ಫೆಸಿಲಿಟಿ ಬೇಕು, ಇವ್ರು ನಂಗೆ ಚೆನ್ನಾಗಿ ಮಾತಾಡ್ಬೇಕು, ಇವ್ರು ನಾನು ನೋಡು, ಎಲ್ಲ ಇರುತ್ತೆ. ಇದೆಲ್ಲ ಮೈಂಡಲ್ಲೇ ಇರೋದು ಕಾನ್ಸೆಪ್ಟ್. ಇದು ತುಂಬಾ ಅದಕ್ಕೆ ಸುಖ ದುಃಖ ಅದೇನು ಅವನಿಗೆ ಪರೀಕ್ಷೆ ಬೀಳೋದಿಲ್ಲ. ಮಾನ ಮತ್ತು ಅಪಮಾನ. ತುಂಬಾ ಜನರು ನಾವು ಇಷ್ಟು ಕೊಡ್ತೀವಿ ಅಷ್ಟು ಮರ್ಯಾದೆ ನಾವು ಹೆಂಗ್ ಮಾಡಿದಿರಿ, ಇವ್ರು ಹಿಂಗ್ ಮಾತಾಡ ಹಂಗ್ ಮಾಡ್ತಾರೆ. ಮನಸ್ಸನ್ನು ಜಯಿಸಿದವ ಭಕ್ತಿಯಲ್ಲಿ ಸ್ಥಿರವಾಗಿರೋನಿಗೆ ಅದು ಯಾರು ಏನು ಹೇಳಿದ್ರು ಅವನಿಗೆ ಏನು ಪರಕ್ ಬೀಳೋದಿಲ್ಲ. ನೀವು ಸುಮಾರು ನೋಡಿ, ಅದಕ್ಕೆ ನೀವು ಸಾಧು ಸಂತರ ಅಥವಾ ಸನ್ಯಾಸಿಗಳನ್ನ ನೋಡಿ, ಒಂದು ಕಾನ್ಸೆಪ್ಟ್ ಇರುತ್ತೆ ಅವ್ರ ಹತ್ರ. ನೀವು ಆಗ್ಲೂ ಅಬ್ಸರ್ವ್ ಮಾಡಿ, ಸುಮ್ಮನೆ ಹೋಗಿ ಹೋಗಿ ನೋಡಿ ಬರೋದಲ್ಲ. ಅವ್ರು ನೋಡಿ, ದೊಡ್ಡ ದೊಡ್ಡ ಸಾಧು ಸಂತರು ಇರ್ತಾರಲ್ವ, ಅವರಿಗೆ ತುಂಬಾ ಜನ ಅವ್ರ ಕಾಲು ಹಿಡಿತಿರ್ತಾರೆ, ನಮಸ್ಕಾರ ಮಾಡ್ತಾರೆ, ಗೌರವ ಕೊಡ್ತಾರೆ. ಎಷ್ಟು ಜನ ಅವ್ರಿಗೆ ಗೌರವ ಕೊಡ್ತಾರೆ, ಎಷ್ಟು ಜನ ಅವ್ರ ಕಾಲ್ ಬಂದ ಸ್ಪರ್ಶ ಮಾಡ್ತಾರೆ, ಅಷ್ಟೇ ಜನ ಅವರಿಗೆ ಉಗಳೋರು ಇರ್ತಾರೆ, ಹಿಂದ್ಗಡೆಯಿಂದ ಮಾತಾಡೋರು ಇರ್ತಾರೆ, ಅವ್ರದ್ದು ಏನಾರ ಒಂದು ಕೆಟ್ಟದ್ದು ಹುಡ್ಕೊಂಬಂದು ಅಪಪ್ರಚಾರ ಮಾಡೋರು ಇರ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತು ಅವೆರಡೂ ಸಮಯಲ್ಲಿ. ಅದಕ್ಕೆ ಆ ಖುಷಿ, ಆ ಮಾನ ಸಿಕ್ತು, ಮರ್ಯಾದೆ ಸಿಕ್ತು ಅಂತ ಮೇಲೆ ಎತ್ತು ಕೂತ್ಕೊಳ್ಳೋದಿಲ್ಲ ಅವರು. ಆಯ್ತಾಯ್ತು ನೀವು ನಮಸ್ಕಾರ ಮಾಡಿ, ಆಯ್ತಾಯ್ತು ಅಲ್ಲಿಂದ ಹೋಗ್ಬಿಡ್ತಾರೆ ಅವರು. ಸಾಧುಗಳ ನೋಡಿ ನೀವು. ಆದ್ರೆ ಯಾರು ಇಂಥ ತೆಗಳವರು ಬಂದು ಉಗಳೋರು ಬಂದು ಅಂತ ಹೇಳಿದ್ರು, ಅದರಿಂದ ಇವ್ರು ಅಯ್ಯೋ ನನಗೆ ಹಿಂಗಂದ ಇವರು, ಬಾ ನೋಡೇ ಬಿಡ್ತೇನೆ, ನಂದು ಎತ್ತ ಶಕ್ತಿ ದುಮ್ ಮಂತ್ರ ಹಾಕ್ತೇನೆ, ಅಂಥದ್ದೆಲ್ಲ ಮಾಡಕ್ ಹೋಗಲ್ಲ ಅವ್ರು. ಆಯ್ತು ಅದ್ಕೊಂಡು ಅನ್ಕೊಂಡಿದ್ದಾರೆ. ಇದು ಸಾಧುವಿನ ಒಂದು ಗುಣ. ಡಿಸ್ಟರ್ಬ್ ಯಾವುದು, ಖುಷಿ ಆದ ತಕ್ಷಣ ಮ್ಯಾಲೆ ಹರೋದು, ದುಃಖ ಆದ ತಕ್ಷಣ ಅಪಮಾನ, ದುಃಖ, ಶೀತ ಉಷ್ಣ, ಅದಾದ್ಮೇಲೆ ಖುಷಿಯೋದು, ಇದು ಸಾಧುವಿನಲ್ಲಿ ಯೋಗಿಯ ಲಕ್ಷಣ ಅಲ್ಲ. ಇದು ಯಾರಿಗಾಗತ್ತೆ ಅಂದ್ರೆ, ಯಾರು ತಮ್ಮ ಮನಸ್ಸಿಗೆ ಟ್ರೈನಿಂಗ್ ಮಾಡಿಲ್ಲ ಅವರಿಗೆ ಆಗತ್ತೆ ಈ ಟ್ರೈನಿಂಗ್. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ನಾವು ಭಕ್ತಿ ವೃಕ್ಷ ಸುಮಾರು ಜನ ಹೇಳ್ತಾ ಇದ್ರು, ಅರೇ ಒಂದೊಂದು ಸತ್ಸಂಗ ಮಾಡ್ಕೊಂಡು ಹೋದ್ರಾಯ್ತು, ವಾರಕ್ಕೊಂದ್ಸರಿ ಬರೋರು ಬರ್ತಾರೆ. 2 ವಿಷಯ ಇದೆ ನಮ್ಮ ಭಕ್ತಿಯಲ್ಲಿ.
ಒಂದು ಬೇಬಿ ಕೇರು, ಇನ್ನೊಂದು ಬಾಬಾ ಕೇರು. ಇವೆರಡು ಅರ್ಥ ಹೇಳ್ತೇನೆ ನೋಡಿ. ಬೇಬಿ ಕೇರು, ಬಾಬಾ ಕೇರು. ಬೇಬಿ ಕೇರ್ ಅಂದ್ರೆ ಗೊತ್ತಾಯ್ತಲ್ಲ, ಅಯ್ಯೋ ಇದು ತಿಂತೋ ಇಲ್ಲೋ, ಅಯ್ಯೋ ಇದು ಮಲಗ್ತೋ ಇಲ್ಲೋ. ನನಗೆ ಯಾವಾಗಲೂ ನಮ್ಗೊಬ್ಬರು ಒಂದಷ್ಟು ಪ್ರಭುಗಳು ಸೀನಿಯರ್ ಪ್ರಭುಗಳು ಹೇಳ್ತಿದ್ರು. ನಾನು ನನ್ನ ಪ್ರಚಾರ, ನನ್ನ ಪ್ರೋಗ್ರಾಮ್ ಮಾಡ್ತೀನಲ್ಲ ಅಲ್ಲಿ, ಅವರು ನನ್ನ ನೋಡಿ ಹೇಳ್ತಿದ್ರು, ಇದಿದೆ ಅದು ಬೇಬಿ ಕೇರ್. ಅಯ್ಯೋ ಇವ್ರು ಭಕ್ತಿ ಮಾಡಿದ್ರಲ್ಲ, ಇವ್ರು ಜಪ ಮಾಡಿದ್ರಲ್ಲ, ಇವರು ಪ್ರಸಾದ್ ತಿಂದ್ರೆ ಇಲ್ಲ, ಸತ್ಸಂಗ ಬಂದ್ರೆ ಇಲ್ಲ. ನಾನು ಈಗ ತುಂಬಾ ಜನ ಜಾಸ್ತಿ ಆದ್ಮೇಲೆ ಇದೆಲ್ಲ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಸಿಸ್ಟಮ್ ಇಟ್ಟಿದೆ ನೋಡಿ ನೀವು, ಅದು ಇದು ಅಂತ. ಅಂದ್ರೆ ಡಿಟೇಲ್ ಆಗಿ ಅವ್ರ ಬಗ್ಗೆ ಥಿಂಕ್ ಮಾಡೋದು ಏನದು ಬೇಬಿ ಕೇರ್. ಬಾಬಾ ಕೇರ್ ಅಂದ್ರೇನು, ಬಂದ್ರು, ಹೋದ್ರು, ಜಪ ಮಾಡಿದ್ರು, ಸತ್ಸಂಗ ಬಂದ್ರು, ಬಿಟ್ರು, ಮಾಡಿದ್ರು, ಹೋದ್ರು. ಅದೇನದು ಬಾಬಾ ಕೇರ್. ಇದರಲ್ಲಿ ಯಾವ್ದು ಬೆಸ್ಟ್, ಬೇಬಿ ಕೇರ, ಬಾಬಾ ಕೇರ? ಮಧ್ಯದಲ್ಲಿ ಆ ಬಾಬಾ ಏನು? ಕೇರ್. ಮಧ್ಯದಲ್ಲಿ ಮಧ್ಯದಲ್ಲಿ ಇರು. ಒಬ್ರು ಬಾಬಾ ಕೇರ್ ಅಂತ ಹೇಳ್ತಿದ್ದೆ, ಯಾರು ಬಾಬಾ ಕೇರ್ ಬೆಸ್ಟ್ ರೀ. ಯಾಕ್ರಿ ಅವ್ರ ಹಿಂದೆ ಬೆನ್ನು ಹತ್ಕೊಳ್ಬೇಕು? ನಿಮ್ಗೆ ಯಾಕೆ ಅಷ್ಟೊಂದು ನಮ್ಮ ಬಗ್ಗೆ ಬೇಕು? ಸುಮಾರು ಜನ ಕೇಳ್ತಾರೆ, ನಿಮ್ಗೆಲ್ಲ ಹೇಳ್ತಾ ಇರ್ಬೇಕೇನ್ರಿ? ಇಷ್ಟು ಜಪ ಮಾಡಿದೀವಿ, ಅಷ್ಟು ನೈವೇದ್ಯ ಮಾಡಿದೀವಿಲ್ಲ, ಅದೆಲ್ಲ ನಮ್ಮ ಪರ್ಸನಲ್ ನಮ್ಮ ಭಕ್ತಿ ಇರುತ್ತೆ. ಸುಮಾರು ಜನಕ್ಕೆ ತಲೆಯಲ್ಲಿ ಬರ್ತಾ ಇರ್ತಾರೆ, ಹೇಳ್ತಾರೆ ಇವ್ರಿಗೆ ರಿಪೋರ್ಟ್ ಕೊಡ್ಬೇಕಂತೆ, ನಮ್ಮ ಸಾಧನ ಸ್ಕೋರ್ ಹಾಕಬೇಕಂತೆ, ಎಲ್ಲ ಇದು ಹಾಕ್ತಾರಂತೆ. ಇಷ್ಟೆಲ್ಲ ನಮ್ದೆಲ್ಲ ಮಾಡಿದ್ದೆಲ್ಲ ಇವ್ರಿಗೆ ಯಾಕೆ ತೋರಿಸ್ಬೇಕು? ಇವ್ರು ಇಷ್ಟನ್ನ ನಮ್ಮ ಬೆನ್ನಂತೆ ಯಾಕೆ ಬಿದ್ದಾರೆ? ತುಂಬಾ ಜನ ತಲೆ ಜನ ಹಂಗಿರುತ್ತೆ. ಸ್ವಲ್ಪ ಅಂದ್ರೆ ಡಿಟೇಲ್ ಕೇಳಿದ್ವಿ. ಸ್ವಲ್ಪ ಜನಕ್ಕೆ ಹೆಂಗಿರುತ್ತೆ, ನಾವ್ ಏನ್ ಮಾಡಿ ಬಿಟ್ಟೇವಂತ ಯಾರು ಕೇಳೋರು ಇಲ್ಲ, ಮಾತಾಡೋರು ಇಲ್ಲ, ಬಿಟ್ಟವ್ರು ಇಲ್ಲ, ಇನ್ನೊಬ್ರು ತಲೆಯಲ್ಲಿ ಇರುತ್ತೆ. ಅದಕ್ಕೆ ತುಂಬಾ ಯಾಕೆ ಸುಮಾರು ಜನ ಬೇಬಿ ಕೇರ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಅಷ್ಟೊಂದು ಡಿಟೇಲ್ ಆಗಿ ಮಾಡೋಕ್ಕೂ ಆಗಲ್ಲ ಬಿಡಿ. ಬಹಳಷ್ಟು ಡಿಟೇಲ್, ಅದು ತುಂಬಾ ಟೈಮ್ ಎನರ್ಜಿ ಹೋಗುತ್ತೆ. ಪ್ರಚಾರಕರಿಗೆ ಗೊತ್ತದು ಎಷ್ಟು ಕಷ್ಟ ಇದೆ ಅಂತ. ಮಾಡರೇಟರ್ ಆಗಿ ಎಲ್ಲಾನು ಸ್ವಲ್ಪ ಸುಮ್ಮ ಬಿಟ್ರೆ ಮಾಡೋರು ಬಿಟ್ಕೊಟ್ಟು ಎಲ್ಲೋ ಹೋಗ್ತಾರೆ. ಅದಕ್ಕೆ ಇದೆಲ್ಲ ಸಿಸ್ಟಮ್, ಅದು ಇದು ನಮ್ಮ ಭಕ್ತಿ ವೃಕ್ಷ, ಅದು ಇದು ಇದೆಲ್ಲ ಕಾರ್ಯಕ್ರಮ ನೋಡಿದೆ ನಾವು. ತುಂಬಾ ಜನ ಸೀರಿಯಸ್ ಆಗಿ ಮಾಡ್ತಾರೆ, ಸುಮಾರು ದಿನ ಇಲ್ಲ ಅದು ಹೋಗಿದ್ದು, ಆಗಿದ್ದಾಯ್ತು, ಹೋಗಿದ್ದು ಆಯ್ತು. ಸೊ ಎರಡರದ್ದು ಪ್ಲಸ್ ಮೈನಸ್ ಇದೆ. ಬಟ್ ಆದಷ್ಟು ಕೇರ್ ಮಾಡಿದಷ್ಟು ಭಕ್ತಿಯಲ್ಲಿ, ಯಾಕಂದ್ರೆ ಎಲ್ಲರೂ ಬೇಬಿ ಕೇರ್ ಅಂದ್ರೆ ಏನು, ಇರೋರು ದೊಡ್ಡವ್ರು ಇರ್ಬೋದು, ಶರೀರ ದೊಡ್ಡದು ಇರ್ಬೋದು, ಮೀಸೆ ಬಂದಿರ್ಬೋದು, ಎಲ್ಲ ಇರ್ಬೋದು. ಆದ್ರೆ ಭಕ್ತಿಯಲ್ಲಿ ಬೇಬಿನೇ ಭಕ್ತಿಯಲ್ಲಿ ಬೇಬಿನೇ ಅದೇ ರೀತಿ ಕೇರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅದು ಸಿಸ್ಟಮ್ ಮೊದಲು ಅಂದ್ರೆ ತುಂಬಾ ಜನ ಇಸ್ಕೊಂಡದಲ್ಲಿ ಹಂಗಿದೆ. ಮಾಡೋರು ಆಗತ್ತೆ, ಮಾಡಿದವರು ಮಾಡ್ತಾರೆ. ಒಂದ್ಸರಿ ಬೇಬಿ ಬಾಬಾ ಕೇರ್ ಮಾಡಿಬಿಟ್ರೆ ಅದು ಹೌದು. ಓಕೆ, ಎನಿವೇ, ಸೊ ಇದು ಅದೇ ಹಂತವಾಗಿ ನಾವು ಮಾಡೋದ್ರಿಂದ ಮೈಂಡ್ ಟ್ರೈನ್ ಮಾಡಿದ್ರೆ ನಾವು ಸಮಾಧಿಯಲ್ಲಿ ಹೋಗ್ಬೋದು. ಸಮಾಧಿ ಬಗ್ಗೆ ಕೊನೆಗೆ ಹೇಳ್ತಾರೆ. ಸೊ ಇದು ಈ ಅಧ್ಯಾಯದ ತುಂಬಾ ಟೈಮ್ ತಗೊಂಡು ನಾನು, ಯಾಕಂದ್ರೆ ಅದ್ರಲ್ಲಿ ತುಂಬಾ ವಿಷಯಗಳಿತ್ತು. ನೋಡಿ ಈ ಕ್ಲಾಸ್ ನಾ ಈಗ ಹೇಳ್ತಾ ಇದ್ದೇನಲ್ಲ, ಇದರಲ್ಲಿ ಅಂತರಿದೆ. ನಾನು ಫಸ್ಟ್ ಡೇ ಕ್ಲಾಸ್ ಮಾಡಿದೆ ಇದೇ ಪುಸ್ತಕದ್ದು 2 ಅಧ್ಯಾಯ ಒಂದೇ ಕ್ಲಾಸಲ್ಲಿ ಮುಗಿಸ್ಬಿಟ್ಟೆ. ಓಕೆ, ನಿನ್ನೆ ಅಧ್ಯಾಯ ಮಾಡಿದೆ 1 ತಾಸಲ್ಲಿ, ಇವತ್ತು 1.5 ತಾಸು ತಗೊಂಡಿದ್ದೀನಿ, ನಾನು ಒಂದೇ ಅಧ್ಯಾಯ ಮುಗಿಸಿ. ಇದನ್ನೇ ನೀವು ಇನ್ನೂ ಡಿಟೇಲ್ ಆಗಿ ಇದೇ ರೀತಿ ಹೋದ್ರೆ 1 ವಾರ 1 ಅಧ್ಯಾಯದ ಮೇಲೆ ಕ್ಲಾಸ್ ಕೊಡ್ಬೋದು. ಅರ್ಥ ಆಯ್ತು ನಿಮಗೆ? ಅದನ್ನೇ ನಾವು ಇದೇ ಸ್ಪಿರಿಚುವಲಿಟಿ ಅನಲಿಸ್ಟ್ ಪುನಾದಲ್ಲಿ ಮಾಡ್ತಾರೆ ಇಂಗ್ಲಿಷಲ್ಲಿ. ಈ ಪುಸ್ತಕದ ಮೇಲೆ ಒಂದೇ ಕ್ಲಾಸ್ ಕೊಟ್ಟು 45 ನಿಮಿಷಕ್ಕೆ ಕೊಟ್ಟು ಮುಗಿಸ್ಬಿಡ್ತಾರೆ, ನೀವು ಓದಿ ಅಂತ ಬಿಟ್ಬಿಡ್ತಾರೆ. ಸೊ ಎಲ್ಲ ಇದೆ ಇಲ್ಲಿ. ನಿಮಗೆ ಯಾವ್ದು ಬೆಸ್ಟ್ ಅನಿಸ್ತದೆ? ಈಗ ಇದ್ರಲ್ಲಿ ನಾನು ವೆರೈಟಿ ಕ್ಲಾಸ್ ಕೊಟ್ಟಿದ್ದಿಲ್ಲ, ಒಂದೇ ದಿನಕ್ಕೆ 2 ಒಂದ್ ದಿವಸ ನಾನು ಮಾಡಿ ಇಡೀ ಇಡೀ ಪುಸ್ತಕದೇ ಮುಗಿಸಿದ್ದು. ಯಾವ್ದು ಬೆಸ್ಟ್ ಅನಿಸ್ತದೆ ನಿಮಗೆ? ಈಗ ನೀವೆಲ್ಲ ರೀತಿ ಕೇಳ್ತಾ ಇದೀರಲ್ಲ, ಎಂತದ್ ಚೆನ್ನಾಗಿ ಅನಿಸ್ತದೆ? ಇದೇ ಚೆನ್ನಾಗಿ ಅನ್ಸ್ತದೆ ವಿವರಣೆ. ನೀವು ಕೊಟ್ಟಿದ್ರಲ್ಲ ಇವತ್ತು ಇದೇ ಎಕ್ಸ್ಪೀರಿಯನ್ಸ್ ಇದೆ. ಯಾರು ಮಾತಾಡ್ತೇನೆ ಬಾಕಿದವರು? ಆಯ್ತು ಬಿಡಿ, ಇಲ್ಲಿ ಬಂದು ಕರಿತೀರಿ, ಬಂದು ಕುಂದಿರ್ಸ್ಕೊಂಡು ಕುತ್ಕೊಳ್ತೇವೆ, ಕುಂದಿರ್ತೀವಿ. ಇನ್ಯಾರಿಗೆ ಹೇಳ್ಬೇಕು? ಇದೇ ಚೆನ್ನಾಗಿ ಇದೇ ತರ ಮಾಡಿದ್ರು ಇದೇ ಚೆನ್ನಾಗಿದೆ ವಿವರಣೆ. ಇದೇ ಚೆನ್ನಾಗಿದೆ. ಸೊ ಇದೇನಂದ್ರೆ ಟ್ರೈನಿಂಗ್ ಅಲ್ವಾ? ಟ್ರೈನಿಂಗ್ ತುಂಬಾ ಅವಶ್ಯಕತೆ ಇದೆ. ಭಕ್ತಿ ಬರೋದು ದೊಡ್ಡ ವಿಷಯ ಅಲ್ಲ, ಭಕ್ತಿಗೆ ಬಂದಾದ್ಮೇಲೆ ಟ್ರೈನಿಂಗ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಅರ್ಥ ಆಯ್ತು ನಿಮಗೆ? ಭಕ್ತಿಗೆ ಎಲ್ಲರೂ ಬರ್ತೇನೆ ಅಂತ ಬರ್ತಾರೆ, ಈ ಕಡೆಯಿಂದ ಬಂದು ಈ ಕಡೆ ಹೋಗ್ತಾರೆ. ಭಕ್ತಿಗೆ ಬರೋದು ಹರಿಬೋಲ್ ಅಂದ್ರೆ 16 ಮಲಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಭಕ್ತಿಯಲ್ಲಿ ಬಂದು ಟ್ರೈನಿಂಗ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲ ಕಡೆ ಈವನ್ ದೊಡ್ಡ ಕಂಪ್ನಿಯಲ್ಲಿ ಕೆಲಸಕ್ಕೆ ತಗೋತಾರೆ ಜನರಿಗೆ. ಫಸ್ಟ್ ತಗೊಂಡ ತಕ್ಷಣ ಕೆಲಸ ಕೊಡಲ್ಲ, ಅವ್ರಿಗೆ ಏನ್ ಕೊಡ್ತಾರೆ? 2 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಭಕ್ತಿಯಲ್ಲಿ ನಾವು ಹೆಂಗಿದೀವಿ ಹಂಗೆ ಭಕ್ತಿ ನಡೆಯೋದಿಲ್ಲ. ಅದಕ್ಕೆ ಟ್ರೈನಿಂಗ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಶಿಷ್ಟಾಚಾರ ಇದೆ ನೋಡಿ. ನಾ ತುಂಬಾ ಚರ್ಚೆ ಮಾಡ್ತಿದ್ದೀನಿ, ನೀವು ಅಬ್ಸರ್ವ್ ಮಾಡೋರಿದ್ರಿ, ಪಾಯಿಂಟ್ ಕ್ಯಾಚ್ ಮಾಡೋರಿದ್ರಿ, ತುಂಬಾ ಕಲಿಬೇಕನ್ನೋರಿಗೆ ಇಲ್ಲಿ ತುಂಬಾ ವಿಷಯಗಳಿದಾವೆ. ಕಲ್ಕೊಳ್ಳೋರು ಕಲ್ಕೊಳ್ತಾರೆ.
ಇಲ್ಲ ಆಯ್ತು ಏನೋ ಒಂದು ಪ್ರವಚನ ಹೇಳ್ತಾರೆ, ಒಂದು ತಾಸು ಟೈಮ್ ಕಳೆದು ಹೋಗೋಣ ಅಂದ್ರೆ ಅದು ಎಂಟರ್ಟೈನ್ ಪ್ರೋಗ್ರಾಮ್ ಆಗುತ್ತೆ, ಚೆನ್ನಾಗಿರುತ್ತೆ, ಸ್ವಲ್ಪ ಶಾಂತಿ ಸಿಗುತ್ತೆ, ಅದು ಓಕೆ. ಕಲಿಬೇಕಂತ ಬಂದವ್ರಿಗೆ ಎಷ್ಟು ಬೇಕಷ್ಟು ಅವ್ರ ನೋಟ್ಬುಕ್ ತುಂಬಿರ್ತಾವ, ಅವರು ಇದ್ದಾರೆ, ನಂಗೆ ಗೊತ್ತಿದೆ ಇಲ್ಲಿ ಯಾರ್ಯಾರು ಕಲಿಬೇಕನ್ನೋ. ಇಲ್ಲ ಬಿಡು, ಚೆನ್ನಾಗಿರುತ್ತೆ ಕೇಳಿ, ಎಲ್ಲಾ ರೀತಿ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ಶಿಷ್ಟಾಚಾರ ಇದೆ, ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕಂತಿದೆ, ಡೀಲಿಂಗ್ ಹೆಂಗ್ ಮಾಡ್ಬೇಕಂತ ಶಿಷ್ಟಾಚಾರ ತುಂಬಾ ಇದೆ ಇಲ್ಲಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲವಿದೆ. ಅದಕ್ಕಾಗಿ ನಾವು ಒಂದೊಂದು ಅಧ್ಯಾಯ, ಅದಕ್ಕೆ ಒಂದೊಂದು ತುಂಬಾ ಸ್ಪೀಡ್ ಆದ್ರೆ ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಪುಸ್ತಕ ಕೊಟ್ರು, ನೀವೇ ಓದಿ ಕ್ವಿಜ್ ಇಡ್ತೇವೆ ಅಂತ ಹೇಳಿದ್ರು, ಆಮೇಲೆ ಏನೇನು ಬರೆದ್ರು ಏನೇನು ಅವ್ರಿಗೆ ಗೊತ್ತದು. ಸೊ ಅದಕ್ಕಾಗಿ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲು ನಾನು 4-5 ವರ್ಷದಿಂದ ಮಾಡ್ತಿದ್ದೆ ಇದು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ದೇವರು ಪ್ರಾರ್ಥನೆ ಮಾಡಿ ಹಿಂಗೆ ಕಂಟಿನ್ಯೂ ಆಗಲಿ ಅಂತ. ಹಿಂಗಾದ್ರೆ ನೀವು ಕ್ವಶನ್ ಕೇಳ್ತಾ ಇದ್ದೀರಿ, ಪ್ರಾಪರ್ ಆಗಿ ಸರಿಯಾಗಿ ವಿಷಯಗಳು ಅರ್ಥ ಆಗ್ತದೆ ನಮಗೆ. ಓಕೆ, ಸೊ ಅಲ್ಲಿ ಮುಗಿಸುವ ಒಂದು 5-10 ಮಿನಿಟ್ಸ್. ಯಾರಿಗೆ ಸಾಕಾಗಿದೆ, ಸಾಕು ಅನ್ನೋರು ಹೋಗಿ, ಕಷ್ಟ ಅನ್ನೋರು ಯಾರಿಗಾರ ಪ್ರಶ್ನೆ ಕೇಳಿದ್ರೆ ಕೇಳಿ, ನಾನು 5-10 ನಿಮಿಷ ಟೈಮ್ ಕೊಡ್ತೇನೆ. ಯಾಕಂದ್ರೆ ಇವತ್ತು ನಾನು ಆಕ್ಚುಲಿ ಪ್ಲಾನ್ ಏನ್ ಮಾಡ್ಕೊಂಡ್ ಬಂದಿದ್ದೆ ಅಂದ್ರೆ 45 ನಿಮಿಷ ಕ್ಲಾಸ್ ಮಾಡು, 8:30 9:15. ಇವತ್ತು ಅರ್ಧ ತಾಸು ಹೆಚ್ಚಿಗೆ ಕ್ವಶನ್ ಆನ್ಸರ್ ಇಡುವ ಅನ್ಕೊಂಡ್ ಬಂದಿದೆ. ಆದ್ರೆ ಇಲ್ಲಿ ತುಂಬಾ ಟಾಪಿಕ್ ಇತ್ತು, ಅದು ಟೈಮ್ ಹೋಯ್ತು. ತೊಂದ್ರೆ ಇಲ್ಲ, 5-10 ನಿಮಿಷ ನಾ ಟೈಮ್ ಕೊಡ್ತೆ. ಪಟ್ ಕ್ವಶನ್ಸ್ ಕೇಳಿ, ಕ್ವಶನ್ ಇಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಳಿ. ಯಾರಿಗಿಲ್ವಾ ಕ್ವಶನ್? ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಇವತ್ ನಾವ್ ಆನ್ಸರ್ ಶೀಟ್ ಸಿಕ್ಕಿದ್ ಲಾಸ್ಟ್ ಗೀತಾ ಸಾರಿನ ಕ್ವಶನ್ಸ್ ಇಂದ. ಎರಡ್ ಕ್ವಶನ್ ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಟಫ್ ಇದೆ. ಅದ್ರ ವಿಷಯ ಒಂದ್ ಕ್ವಶನ್ ಕೆಮ್ಕಿದಿತ್ ನಂಗೆ. ಹಾ ಕೇಳಿ. ಸರ್, ಆಧ್ಯಾತ್ಮಿಕವಾದಿ ಅಂದ್ರೆ ಏನಂತ ನಂಗೆ ಅರ್ಥ ಆಗಿಲ್ಲ. ಕ್ವಶನ್ ಓದಿ, ಅದು ಬರೀ ಒಂದೇ ಶಬ್ದ ಕೇಳ್ತಾ ಇದ್ರಿ, ಏನದು ಎಕ್ಸಾಕ್ಟ್ ಫುಲ್ ಓದಿ ಅಂದ್ರೆ ನಂಗೆ ಅರ್ಥ ಆಗ್ಬೇಕು ಅದೇನಂತ. ಆಧ್ಯಾತ್ಮಿಕವಾದಿ ಇದ್ದವರಿಗೆ ಮರಣ ನಂತರ ಯಾವ ಲೋಕಕ್ಕೆ ಹೋಗತ್ರೆ? ಬ್ರಹ್ಮ ಜ್ಯೋತಿಯ, ಪರಮಾತ್ಮವಾದಿ ಅದಂತ ಉಂಟು ಅದು ಒಂದ್ ಕ್ವಶನ್. ಅಲ್ಲ ಕರೆಕ್ಟ್ ಹೇಳಿ, ಫುಲ್ ಕ್ವಶನ್ ಓದಿ, ಯಾರು ಸರಿಯಾಗಿ ಓದಿ ಅದನ್ನ. ಅಂದ್ರೆ ನೀವು ಅರ್ಧ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಕ್ವಶನ್ ಏನಿದೆ, ಕ್ವಶನ್ ಜೊತೆಗೆ ಆನ್ಸರ್ಸ್ ಏನಿದಾವೆ ಹೇಳಿದ್ರೆ ನನಗೆ ಕರೆಕ್ಟ್ ಗೊತ್ತಾಗತ್ತೆ ನೀವೇನ್ ಕೇಳ್ತಾ ಇದ್ದೀನಿ. ಒಂದ್ ಮಿನಿಟ್ ನಾವು ಹೋಲ್ಡ್ ಮಾಡಿ, ನಾನು ಹೇಳ್ತೇನೆ. ನಾ ಈಗ ಓದಿ ಹೇಳ್ತೇನೆ. 1 ಸೆಕೆಂಡ್. ಇನ್ನೇನು ನಾ ಹೇಳ ಪ್ರಭುಜಿ. ಹೇಳಿ. ಅದು ರೋಹಿತ್ ಪ್ರಭು ಹೇಳ್ತಾರೆ, ಆಧ್ಯಾತ್ಮಿಕವಾದಿಗಳು. ಮಧ್ಯದಲ್ಲಿ ಯಾರು ಓದ್ಬೇಡಿ, ಒಬ್ಬರೇ ಓದಿ, ಎಲ್ಲರೂ ಓದ್ಬೇಡಿ. ಮರಣ ಕಾಲದಲ್ಲಿ ಆಧ್ಯಾತ್ಮಿಕವಾದಿಗಳು ಏನನ್ನು ಕುರಿತು ಚಿಂತಿಸಿದಾಗ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸಬಹುದು? ಆಪ್ಷನ್ಸ್: ಬ್ರಹ್ಮಜ್ಯೋತಿಯನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು, ಮೇಲಿನ ಯಾವುದನ್ನಾದರೂ. ಅದೆಲ್ಲ ಕ್ವಶನ್ ಕ್ಲಿಯರ್ ಇದೆ ಇದರಲ್ಲಿ, ನಿಮ್ ಡೌಟ್ ಏನು? ಆಧ್ಯಾತ್ಮಿಕವಾದಿ ಅಂದ್ರೆ ಎಂತ ಅಂತ ನಂಗೆ ಅರ್ಥ ಆಗಿಲ್ಲ. ಆಧ್ಯಾತ್ಮಿಕ ಅಂತ ಏನಂದ್ರೆ? ಆಧ್ಯಾತ್ಮಿಕವಾದಿ ಅಂದ್ರೆ ಏನು ಅಂತ ಅವರು ಆಧ್ಯಾತ್ಮಿಕವಾದಿ ಅಂದ್ರೆ ಈಗ ಕನ್ನಡವಾದಿಗಳಿದ್ದಾರೆ ಕೇಳಿದ್ರೆ, ಕನ್ನಡವಾದಿ ಅಂದ್ರೆ ಗೊತ್ತಾಯ್ತು ನಮಗೆ. ಓಕೆ, ಒಂದಷ್ಟು ಜನ ಸ್ತ್ರೀವಾದಿಗಳು, ಹೆಣ್ಮಕ್ಳ ಪರವಾಗಿ, ಹೆಂಗಸರ ಪರವಾಗಿ ವಾದಿಗಳು ಇರ್ತಾರೆ. ಓಕೆನಾ? ನೀವು ಅಂತ ವಾದಿ ಅಂತ ಹೆಸರು ಕೇಳಿರ್ಬೋದು ನೀವು. ಕನ್ನಡವಾದಿಗಳು, ರಾಷ್ಟ್ರವಾದಿಗಳು ಅಂದ್ರೆ ಅದನ್ನ ಯಾರ ಪಾಲನೆ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಇದ್ದಾರೆ, ಅದ್ರ ಪರವಾಗಿ ನಿಂತ್ಕೊಂಡಿದ್ದಾರೆ, ಆ ರೀತಿ ಜೀವನ ನಡೆಸ್ತಿದ್ರೆ ಅವರಿಗೆ ಹೇಳ್ತಾರ. ಇದರ ಅರ್ಥ ಏನು? ಆಧ್ಯಾತ್ಮಿಕವಾದಿಗಳಂದ್ರೆ ಏನು? ವಾದಿಸುವವರು ಅಂತ, ವಾದಿಗಳಂದ್ರೆ ಅದ್ರ ಬಗ್ಗೆ ವಾದಿಸುವವರು ಅಂತ. ಶಬ್ದ ಹಂಗೆ ನೀವು ಶಬ್ದ ಹೊಡ್ಕೊಂಡು ಹೋದ್ರೆ ಅದು ಬೇರೆ ಆಗತ್ತೆ. ಕನ್ನಡವಾದಿಗಳಂದ್ರೆ ಏನು? ಕನ್ನಡ ಮಾತಾಡೋರು, ಕನ್ನಡದ ಪರವಾಗಿ ನಿಲ್ಲುವವರು, ಕನ್ನಡ ಪರ ಹೋರಾಟ ಮಾಡೋರು. ಕನ್ನಡ ಪರವಾಗಿ ನಿಲ್ಕೊಳ್ಳೋರು, ಅದ್ರ ಅಪೋಸಿಟ್ ಬಂದು ವಾದ ಮಾಡೋರಲ್ಲ. ಅದಕ್ಕೆ ಅದ್ರ ಪರವಾಗಿದ್ದವರು, ಆ ಶಬ್ದ ನೋಡಿ, ಅದರ ಪರವಾಗಿದ್ದವರು ಅಂತ ಅರ್ಥ. ಆಧ್ಯಾತ್ಮಿಕವಾದಿಗಳು ಅಂದ್ರೆ ಆಧ್ಯಾತ್ಮಿಕದ ಕಡೆ ಇರೋರು, ಆಧ್ಯಾತ್ಮಿಕದ ಜೊತೆಗಿರೋರು ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ಅದೇ ಆಧ್ಯಾತ್ಮಿಕವಾದಿಗಳಂದ್ರೆ ಆಧ್ಯಾತ್ಮಿಕವಾಗಿರೋರು ಎಲ್ಲಿ ಹೋಗ್ತಾರೆ ಅದು ಕ್ವಶನ್. ಸೊ ನೀವೇನ್ ಆನ್ಸರ್ ಹಾಕಿದ್ದು ಅದಕ್ಕೆ? ನಾನು ರ್ಯಾಂಡಮ್ಲಿ ಒಂದು ಹಾಕಿದ್ದೆ, ಅದು ರಾಂಗ್ ಆಗಿದ್ದು. ಏನ್ ಹಾಕಿದ್ರಿ? ಆನ್ಸರ್ ಅಲ್ಲಲ್ಲ ಹೇಳಿ, ರ್ಯಾಂಡಮ್ ಆಗಿ ಏನ್ ಹಾಕಿದ್ರಿ ನೀವು? ಅದೇ ಅದು ಸಿ ಆಪ್ಷನ್ ಹಾಕಿದೆ. ಅದು ಏನ್ ಆಪ್ಷನ್ ಹೇಳಿ, ಏನು ಆಪ್ಷನ್ ಏನೇ ಅದು? ದೇವೋತ್ತಮ ಪರಮ ಪುರುಷನಿದೆ. ದೇವೋತ್ತಮ ಪರಮ ಪುರುಷನ್ ಅಂದ್ರೆ ಸರಿ ಇದೆ, ರಾಂಗ್ ಇದೆ ಅದು?
ಓಕೆ. ಇದು ರೈಟ್ ಆನ್ಸರ್ ರಾಂಗ್ ಆನ್ಸರ್? ರಾಂಗ್ ಅಂದ್ರೆ ಮೇಲಿನ ಯಾವುದನ್ನಾದ್ರೂ ಇದು ರೈಟ್ ಆನ್ಸರ್ ಪ್ರಭು. ಅದರಲ್ಲಿ ಯಾವ್ದು ಕುರಿತು ಅವರು ಚಿಂತಿಸಿದ್ರೇನು ಆಧ್ಯಾತ್ಮಿಕ ಗಗನಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತದೆ ಅಂತ ಇದೆ. ಏನೇನ್ ಚಿಂತೆ ಮಾಡಿದ್ರೆ? ಪರಮಾತ್ಮನನ್ನ, ಭಗವಂತನನ್ನ, ಮತ್ತೆ ಮತ್ ಬ್ರಹ್ಮ ಬ್ರಹ್ಮ ನಿರಾಕಾರ ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿಯನ್ನ. ಈ ಕ್ವಶನ್ ಓಕೆ, ಸ್ವಲ್ಪ ಅದು ಕ್ವಶನ್ ಸ್ಲೈಟ್ ಆಗಿ ಚೇಂಜ್ ಆಗಬೇಕಿತ್ತು ಕ್ವಶನ್. ಓಕೆ, ತೊಂದರೆ ಇಲ್ಲ, ಅದು ಮತ್ತೊಂದು ಡಿಟೇಲ್ ವಿಷಯ ಅದು. ಓಕೆ, ಮತ್ತೆ ಯಾರಿಗಿದೆ ಕ್ವಶನ್? ಕೃಷ್ಣ ಪ್ರಭುಜಿ. ಹರೇ ಹಾ. ಕೃಷ್ಣ ಪ್ರಭುಜಿ. ಈ ಮನಸ್ಸನ್ನ ಕೇಳ್ತಾ ಇಲ್ಲ. ಹತೋಟಿ ಶ್ರೀನಿವಾಸ್ ಪ್ರಭು, ಸರಿ ಏನು ಕೇಳವಲ್ಲ ನಮಗೆ. ನೀವು ಟೈಪ್ ಮಾಡಿದ್ರೆ ಟೈಪ್ ಮಾಡಿ. ಈ ನೆಟ್ವರ್ಕ್ ಇರೋರ್ಲಿ ರೀ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ, ಕೇಳ್ತದ? ಹಾ, ಈಗ ಹೇಳಿ. ಈ ಮನಸ್ಸನ್ನು ಪ್ರಭುಜಿ, ಮನಸ್ಸನ್ನು ಹತೋಟಿಯಲ್ಲಿ ಇಡುವುದಂದ್ರೆ ಹತೋಟಿಯಲ್ಲಿ ಯಾವ ರೀತಿ ಇಡ್ಬೋದು? ಅಂದ್ರೆ ಅದನ್ನೇ ಇಡೀ ಕ್ಲಾಸಲ್ಲಿ ಜಪ ಹೇಳಿದ್ದು. ಯಾರು ಮಾಡಿದ್ರೆ ಹೇಳ್ತಿರೋದಕ್ಕೆ ಉತ್ತರ? ಇಡೀ ಕ್ಲಾಸಲ್ಲಿ ಅದೇ ಹೇಳಿದ್ ನಾನೀಗ. ಉತ್ತರ ಯಾರು ಹೌದಾ? ಕೊಡ್ತೀರ? ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕಂದ್ರೆ ಹೆಂಗ್ ಇಡೋದು? ಯಾರು ಹೇಳ್ತೀರಿ ನೋಡುವ? ಪ್ರಭುಜಿ 4 ನಿಯಮಗಳನ್ನು ಪಾಲಿಸ್ಬೇಕು. ಓಕೆ, ಮತ್ತೆ ಯಾರು ಹೇಳ್ತಾರೆ? ಶಿಸ್ತು ಇರ್ಬೇಕು, ಶಿಸ್ತಲ್ಲಿ ಇಟ್ಕೊಂಡು ನಿಯಮ ಪಾಲನೆ ಮಾಡ್ಕೊಂತ ಇರ್ಬೇಕು. ಓಕೆ, ಮತ್ತೆ ಯಾರು ಹೇಳ್ತೀರಿ? ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಎಸ್, ಅದು ಮೇನ್ ಆನ್ಸರ್. ಯಾವುದರಲ್ಲಿ ತೊಡಗಿಸ್ಬೇಕು ಅದನ್ನ ಅದರಲ್ಲಿ ತೊಡಗಿಸ್ಬೇಕು, ಅದರ ಜೊತೆಗೆ ಶಿಸ್ತು ಇರಬೇಕು. 2 ಕಾನ್ಸೆಪ್ಟ್ ಇದೆ ಅಲ್ಲಿ. ಶಿಸ್ತಲ್ಲಿ ಇರ್ಬೇಕು, ನಿಯಮಬದ್ಧವಾಗಿರ್ಬೇಕು, ಮತ್ತೇನಾಯ್ತು? ದೇವರ ಸೇವೆಯಲ್ಲಿ ತೊಡಗಿ. ಹಾ, ಭಗವಂತನ ಸೇವೆಯಲ್ಲಿ ತೊಡಗಿರ್ಬೇಕು. ಬರೀ ನಾವು ನಿಯಮನ್ನೇ ಪಾಲನೆ ಮಾಡ್ತೀವಿ, ಆಮೇಲೆ ಇದನ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೆಲಸ ಆಗೋದಿಲ್ಲ. ಅದು ಅದೇ ಹೇಳಿದ್ ನಾನು. ನೀರಿಂದು, ಖಾಲಿ ಬಾಟಲ್ ಉದಾಹರಣೆ ಎಲ್ಲ ನಮಗೆ ಇಲ್ಲಿವರೆಗೆ ಕೊಟ್ಟಿದ್ದು ಅದೇ ಉದಾಹರಣೆಗಳಿತ್ತು ನಾನು. ಓಕೆ, ಹೈಯರ್ ಟೇಸ್ಟು ಅದೆಲ್ಲ ಅದಕ್ಕೆ ಕೊಟ್ಟಿರೋದು. ಹೈಯರ್ ಟೇಸ್ಟು ಇಂಪಾರ್ಟೆಂಟು, ಲೋವರ್ ಟೇಸ್ಟು ಬಿಡೋದು, 2 ಸೈಮಲ್ಟೇನಿಯಸ್ಲಿ, ಅಭ್ಯಾಸ ಅಂಡ್ ವೈರಾಗ್ಯ. ಓಕೆ, ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಹಾ, ಪ್ರಭುಜಿ, ಪ್ರಸಾದ ಎಲ್ಲಾ ಟೈಮಲ್ಲೂ ಅಂದ್ರೆ ದೇವ್ರಿಗ್ ನೈವೇದ್ಯ ಮಾಡಿದ ಪ್ರಸಾದ ನಮ್ಗ್ ಸಿಗೋದಿಲ್ಲ ಅಲ್ಲ. ಇವಾಗ ಯಾರಾದ್ರೂ ಔಟ್ ಸೈಡಿಗೆ ಹೋದ್ರೆ, ಅಂದ್ರೆ ನಾವೇ ಔಟ್ ಸೈಡ್ ಅಲ್ಲಿ ಹೋದ್ರೆ, ಇವಾಗ ನಾವು ಜೈನ್ಸ್ ಫುಡ್ ತಕೊಂಡ್ರುವ ಅದು ಯಾವ ರೀತಿಲಿ ಪ್ರಸಾದ ಆಗುತ್ತೆ? ಆಕ್ಚುಲಿ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಟ್ಯಾಂಡರ್ಡ್ಸ್ ನೀವು ಸೆಟ್ ಮಾಡ್ಕೊಳ್ಬೇಕು. ನಾನು ಈಗ ಇಲ್ಲಿಂದ ಉದಾಹರಣೆಗೆ ನಾನು ದಿಲ್ಲಿ, ಹರಿದ್ವಾರ ಅಲ್ಲಿವರೆಗೂ ಹೋಗ್ತೇನೆ. ಇಡೀ ಭಾರತದಲ್ಲಿ ಮೂಲೆಗೆ ನಾನು ಹೋಗ್ತೇನೆ ಯಾತ್ರೆಗೆ, ಅದಕ್ಕೆ ಇದಕ್ಕೆ ಅಂತ ಹೋಗ್ತಿದ್ದೀನಿ. ಒಂದೊಂದು ಕಡೆಗೆ ನೀವು 2-3 ದಿನ ಹೋಗ್ತೇವೆ ನಾವು. ಬಟ್ ನಾವು ಎಲ್ಲಿ ಹೋದ್ರೂ ನಾವು ಪ್ರಸಾದ ಇಲ್ಲದೇನೆ ಹಂಗೆ ಏನೇನೋ ತಿನ್ಕೊಂಡು ಎಲ್ಲೂ ಬರಲೇ ಇಲ್ಲ. ಅದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಇವನ್ ನೀವು ಟ್ರಾವೆಲಿಂಗ್ ಮಾಡೋ ವಿಷಯ ಬಂತ ಅನ್ಕೊಳ್ಳಿ. ಓಕೆ, ನೀವು ತಲೆ ಉಪಯೋಗ ಮಾಡ್ಕೊಳ್ಬೇಕು. ಏನಂದ್ರೆ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಒಂದ್ಸರಿ ನೀವು ಲೆಮನ್ ರೈಸ್ ಮಾಡಿ ಇಟ್ಕೊಂಡ್ರೆ, ಹಂಗೆ ಪ್ರಾಕ್ಟಿಕಲ್ ಹೇಳ್ತೇನೆ. ಇನ್ನೂ ಆಪ್ಷನ್ಸ್ ಇದಾವೆ. ನಾಳೆಗೆ ತಲುಪಬೇಕು, ಅಯ್ಯೋ ನಾಳೆಗೆಲ್ಲ ತಡೆಯಲ್ರಿ ಪ್ರಸಾದ ಇರಲ್ಲ ಅಂತೇಳಿ ಹೋಗಲ್ಲಿ ಏನೇನೋ ಸಿಕ್ಕಿದ್ ತಿನ್ನೋದಲ್ಲ. ನಾಳೆಗೆ ಚಪಾತಿ ಮಾಡ್ಕೊಳ್ಳಿ, ಜಾಮ್ ತಗೊಳ್ಳಿ, ಏನೆಲ್ಲ ಇರ್ತದೆ, ಕಾಕಡಿ ಇಟ್ಕೊಂಡು ಹೋಗಿ, ಇನ್ನೊಂದು ಟೈಮಿಗೆ ಹಣ್ಣು ಇಟ್ಕೊಂಡು ಹೋಗಿ, ಇನ್ನೊಂದು ಟೈಮಿಗೆ ತುಂಬಾ ಇದೆ. ಮತ್ತೇನಿದೆ ಅದು, ಇದು ಮಾಡ್ತಾರೆ. ನಾವು ಯಾತ್ರೆಯಲ್ಲಿ ನಾವು ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಇದಕ್ಕೆಲ್ಲ ಹೋಗಿದ್ವಿ, ಬದ್ರಿನಾಥ್ ಎಲ್ಲ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಇದನ್ನ ಆಯಿಲ್ ಇದು ನೀರು ಹಾಕದೇನೆ ಅದು ಇದು ಮಾಡ್ತಾರೆ, ಅವಲಕ್ಕಿ ಮಾಡ್ತಾರಲ್ಲ, ಅದೇನೋ ಒಗ್ಗರಣೆ ತರ ಏನೋ ಮಾಡ್ತಾರೆ ನೋಡಿ, ಅಂಥದ್ದೇನು. ತುಂಬಾ ಐಡಿಯಾ ಸಿಗತ್ತೆ. ನೀವು ಮಾಡ್ಬೇಕು ಅಂದ್ರೆ ನೀವು ಹೇಳಿ. ಬದ್ರಿನಾಥಿಗೆ ಹೋದಾಗಲ್ಲ ಆಪ್ಷನ್ ಅಲ್ಲಿ 8 ದಿನ ಇದ್ದೇವೆ ನಾವು, ಒಂದು ಕುಕ್ಕಿಂಗ್ ಇಲ್ಲ ಅಲ್ಲಿ. ಬಟ್ ಎಲ್ಲ ಆಯಾ ರೀತಿ ಸೆಟ್ ಮಾಡ್ಕೊಂಡಿದ್ವಿ. ಇದೆಲ್ಲ ತಗೊಂಡೋಗಿದ್ವಿ. ಅಲ್ಲಿ ಅವಲಕ್ಕಿ ತಗೊಳ್ಳೋದು, ನೀರನ್ನು ನೆನೆಸೋದು, ಇದು ಇರುತ್ತೆ, ಅದ್ರ ಮಿಕ್ಸ್ ಮಾಡಿ ತಿನ್ಸೋದು. ಪ್ರಸಾದನೇ ಹೈ ಕ್ಲಾಸ್ ಪ್ರಸಾದ. ಈಗ ಚಪಾತಿ ಇರ್ತದೆ, ಚಪಾತಿ ನಿಲ್ತದೆ, ಚಪಾತಿ ತಗೊಳ್ಳಿ, ಜಾಮ್ ಇಟ್ಟುಕೊಳ್ಳಿ, ಹೋಗಿ ಜಾಮ್ ಇರುತ್ತೆ, ಪಪ್ಪಾಯಿ ಜಾಮ್ ಮಾಡ್ತಾರೆ, ಎಷ್ಟು ದಿನಾನೂ ಇರುತ್ತೆ.
ಅಂತ ಬೇರೆ 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 ಕರಿ ಎಲ್ಲ ಸಬ್ಜಿ ಮಾಡ್ತಾರೆ, ಆಯಿಲ್ ಅಲ್ಲಿ ಇರುತ್ತೆ, ಡ್ರೈ ಸಬ್ಜಿ, ಬೆಂಡಿ ಡ್ರೈ ಸಬ್ಜಿ ಮಾಡ್ತಾರೆ. ನೀವು ಮನಸ್ಸಿದ್ರೆ ಎಲ್ಲ ಹೋದ್ರು ಮಾರ್ಗ, 3 ದಿನ ಅಲ್ಲ, 1 ವಾರ ಅಲ್ಲ, 15 ದಿನ ಆದ್ರೂ ಪ್ಲಾನ್ ಮಾಡಿ. ಅದು ಒಂದು. ಎರಡನೇದು, ಸಾಧ್ಯ ಆದಷ್ಟು ನಾವು ನೋಡ್ಬೇಕು. ಒಂದೊಂದ್ ಕಡೆಗೆ ನಮ್ಮ ನೇವಿದಲ್ಲಿ ನಮ್ಮ ಭಕ್ತರಿದ್ದಾರೆ, ಒಳಗಡೆ ಸೇಲಿಂಗ್ ಅಲ್ಲಿ ಒಳಗೆ ಹೋಗ್ತಾರೆ, ಸಮಸ್ಯೆ ಆಗತ್ತೆ ಊಟದ್ದು. ಅವ್ರು ಏನ್ ಮಾಡ್ತಿದ್ರು, ಅಲ್ಲಿ ರೈಸ್ ತಗೊಳ್ತಾರೆ, ಮೊಸರು ಹಾಕೊಂಡು ಊಟ ಮಾಡ್ಕೊಂಡ್ ಬರ್ತಾರೆ, ಏನಾರು ಸೈಡಿಗೆ ಇಟ್ಕೊಂಡು ಹೋಗ್ತಾರೆ. ಏನಾರು ಒಂದು ತಲೆ ಓಡಿಸ್ಬೇಕು. ನೀವು ಹೊರಗಡೆ ಹೋಗ್ತೀರಾ, ಎಲ್ಲೂ ತಿನ್ನೋದು ಬರುತ್ತೆ. ಯಾಕೆ ಹೇಳಿ, ತುಂಬಾ ಎಷ್ಟು ನೀವು ಸೀರಿಯಸ್ ಆಗ್ತೀರಾ ಅಷ್ಟು ನೀವು ಸೀರಿಯಸ್ ಆಗಿ ಹೋಗ್ತೀರಾ. ಈಗ ಊಟದ್ ಬರುತ್ತೆ, ಸಾಧ್ಯ ಇದ್ರೆ ವ್ಯವಸ್ಥೆ ಇದ್ರೆ ನೀವು ಅಲ್ಲೇ ಅಡಿಗೆ ಮಾಡ್ಕೊಳಿಕ್ ನೋಡಿ, ಅಟ್ಲೀಸ್ಟ್ ಒಂದ್ಸರಿಗೆ ಏನಾದ್ರು ಒಂದು ಪ್ಲಾನ್ ಮಾಡಕ್ ನೋಡಿ. ಅಂಥದ್ದು ಎಲ್ಲಾ ಪರಿಸ್ಥಿತಿ ಮೀರಿ ನನಗಂತ ಪರಿಸ್ಥಿತಿನೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ನೀವೇನ್ ಸ್ವೀಕಾರ ಮಾಡ್ತಿದ್ರಲ್ಲೇ ಮನಸ್ಸಲ್ಲೇ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ಅಲ್ಲೇ ನೈವೇದ್ಯ ಮಾಡಿ. ಓಕೆ, ಹೇ ಕೃಷ್ಣ, ನನಗೆ ಈ ಪರಿಸ್ಥಿತಿ ಇಲ್ಲ, ನೀನು ಸರಿಯಾಗಿ ಸುವ್ಯವಸ್ಥಿತವಾಗಿ ಸರಿಯಾಗಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ತಿನ್ನೋ ಪರಿಸ್ಥಿತಿ ಇಲ್ಲ. ಅದು ಪರಿಸ್ಥಿತಿ ಅದನ್ನೇ ತಗೊಂಡು ಎಲ್ಲಿ ಸಿಕ್ಕಲ್ಲಿ ಹೋಗೋಲ್ಲ. ಹೇಳಿದ್ರಲ್ಲ ಪ್ರಭುಗಳು, ಶ್ರೀ ವಿಷ್ಣು ಶ್ರೀ ತಗೊಳ್ಳಿ, ಎಲ್ಲಿ ಹೋಗ್ಲಿ ಶ್ರೀ ವಿಷ್ಣು ಹಂಗೆ ಹೊಡ್ಕೊಂತ ಓಡಾಡೋದಲ್ಲ. ಅಂತ ಕಠಿಣ ಪರಿಸ್ಥಿತಿ ಬಂದಾಗ ಆ ರೀತಿ ನೀವು ಮಾಡ್ಬೇಕು. ಅದಕ್ಕೆ ಒಬ್ರು ಭಕ್ತರಿದ್ರು, ಅವ್ರು ಹಣ್ಣು ತರಕ್ ಕೊಡ್ತಿದ್ರು, ಹಣ್ಣು ತಗೊಂಡೋಗಿ ತಿಂತ ಇದ್ರು. ಒಂದಿನ ಹಣ್ಣಿನ ಮಾರ್ಕೆಟ್ಗೆ ಹೋಗಿದ್ದಾರೆ. ಅವಾಗ ಫ್ಲಾಶ್ ಆಯ್ತು ಅವ್ರಿಗೆ, ಹಣ್ಣು ತಗೊಂಡು ತಿಂತಾ ಇದ್ರು. ಅಯ್ಯೋ, ನಾನ್ ತಗೊಂಡ್ಬಂದು ಮನಸ್ಸಲ್ಲಿ ನೈವೇದ್ಯ ಮಾಡ್ಕೊಂಡು ತಿಂತಾ ಇದೀನಿ, ಇಷ್ಟು ಜನ ಹಣ್ಣು ತಗೊಂಡು ಹೋಗ್ತಾ ಇದಾರೆ. ಅಲ್ಲೇ ನಮಸ್ಕಾರ ಮಾಡಿ, ಅಲ್ಲಿ ಫೋಟೋ ಇಟ್ಬಿಟ್ಟು ನಮಸ್ಕಾರ ಮಾಡಿ, ಈ ಎಲ್ಲ ಮಾರುಕಟ್ಟೆಯಲ್ಲಿರೋ ಹಣ್ಣ ಭಗವಂತ ನಿನಗೆ ನೈವೇದ್ಯ ಮಾಡ್ತೀನಿ, ದಯವಿಟ್ಟು ಸ್ವೀಕಾರ ಮಾಡು. ಆಮೇಲೆ ಯಾರ್ಯಾರು ತಗೊಂಡು ಹೋಗ್ತಾರೆ ಎಲ್ಲರಿಗೂ ಪ್ರಸಾದ ಸಿಗತ್ತೆ ಇವ್ರಿಗೆ ಅಂತ. ಆ ಲೆವೆಲ್ ಕಾನ್ಸಿಯಸ್ ನೋಡಿ ಹಂಗ ಆಫರ್ ಮಾಡಿ ಬರ್ತಿದ್ರಂತ ಅವ್ರು. ಹಂಗೆ ನಮಗಷ್ಟೇ ಇಲ್ಲ, ಬೇರೆದವ್ರಿಗೆ ಆ ಭಾವನೆ ಬರುತ್ತೆ. ಅದಕ್ಕೆ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಏನೇನು ಪಾಸಿಬಿಲಿಟಿ ಇದೆ. ಅದು ಯಾವುದು ಆಗಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ, ಇದನ್ನ ಮಾಡ್ತೇನೆ. ಓಕೆ, ಧನ್ಯವಾದ. ಓಕೆ, ನೆಕ್ಸ್ಟ್. ಯಾರು ಕೇಳ್ತಿದ್ರಲ್ಲ, ಶುಭಪ್ರಭುನ. ಓ, ಎಲ್ಲೋದು ನಿಮ್ಮೆಲ್ಲ ಪ್ರಶ್ನೆ? ಲೇಟ್ ಆಯ್ತಂತ. ಓಕೆ, ನೀವೆಲ್ಲ ಪ್ರಸಾದ ಮಾಡ್ಕೊಂಡು ಕ್ಲಾಸಿಗೆ ಬರ್ತೀರೋ ಅಥವಾ ಪ್ರಸಾದ ಆಮೇಲೆ ಊಟ ಮಾಡೋದಾ ನೀವೆಲ್ಲರೂ? ಏನ್ ನಿಮ್ದು ಲೆಕ್ಕ? ನಾವೆಲ್ಲ ಪ್ರಸಾದ ಆಮೇಲೆ ಮಾಡ್ತೀವಿ ಪ್ರಭುಜಿ. ಕ್ಲಾಸ್ ಮೊದ್ಲೇ ಮಾಡ್ಕೊಂಡು ಬರೋದು ಬೆಸ್ಟ್. ಹೌದಾ? ರಾತ್ರಿ ಈ ಟೈಮಲ್ಲಿ ನೀವು 10-10:30 ಊಟ ಮಾಡಿ ಬೆಳಗ್ಗೆ ಹಿಂಗೆ ಹೇಳೋದು ನೀವು, ಕಷ್ಟ ಆಗತ್ತೆ. ಮತ್ತು ಹೌದು ಸ್ವಲ್ಪ ಪ್ರಭು. ಜನ ವಿಡಿಯೋ ಬಂದ್ ಮಾಡಿ ಇಟ್ಕೊಂಡು ಎಲ್ಲ ನಡೆಸಿರ್ತಾರೆ, ಅವ್ರದ್ದು ಇಲ್ಲಿ ಗೊತ್ತಾಗೋದಿಲ್ಲ. ನಾವು ಊಟ ಮಾಡಿದ್ರೆ ನಿದ್ರೆ ಬರುತ್ತೆ. ಆ ರಾತ್ರಿ ಊಟ ಕಡಿಮೆ ಮಾಡ್ಬೇಕು, ಜಾಸ್ತಿ ತಿನ್ಬಾರ್ದು, ಮತ್ತೆ ಲೇಟ್ ಆಗಿ ಊಟ ಮಾಡಬಾರ್ದು. ಈಗ ನಾನು ಬರ್ತೇನೆ ಬೇಗ, ನಾನು ಏನೋ ಪ್ರಸಾದ ಗಿಸಾದ ನಂದೆಲ್ಲ ಮುಗಿಸ್ಕೊಂಡೇ ಬರೋದು ನಾನು. ಆಮೇಲೆ ಏನಾಗತ್ತೆ ಹೇಳಿ, ರಾತ್ರಿ ನೈಟ್ ಹೆವಿ ತಿನ್ಬಾರ್ದು, ಬೆಳಿಗ್ಗೆ ನೀವು ಬೇಗ ಹೇಳ್ಬೇಕಂದ್ರೆ ಆಮೇಲೆ ಬೇಗ ತಿನ್ಬೇಕು. ಕಾನ್ಸೆಪ್ಟ್ ಇದು. ಅಟ್ಲೀಸ್ಟ್ 8-8:30 ಒಳಗಡೆಗೆ. ಆಕ್ಚುಲಿ ಹೇಳ್ತಾರೆ ಆಯುರ್ವೇದ ಪ್ರಕಾರ ಸೂರ್ಯಾಸ್ತಕ್ಕಿಂತ ಮೊದಲೇ ತಿನ್ಬೇಕು ಅಂತ. ಎನಿವೆ, ಹರೇ ಕೃಷ್ಣ, ಥ್ಯಾಂಕ್ ಯು, ನೀವು ಇಷ್ಟೆಲ್ಲ ಸಮಯ ತಕೊಂಡು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ನಾನು ಒಂದ್ ಹೇಳ್ಬೇಕಾಗಿತ್ತು. ಅಭ್ಯಾಸ ರುಚಿ ಅಂತ ಹೇಳಿದ್ರಲ್ಲ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಕೇಳ್ತಾರೆ, ಹೇಳಿ. ಹಾ ಪ್ರಭುಜಿ, ಅದೇ ನಾವು ಲಾಸ್ಟ್ ಟೈಮ್ ಗುರುವಾರ ಮತ್ತೆ ತಿರುಪತಿ ಟ್ರಿಪ್ ಹೋಗಿದ್ದಲ್ಲ ಪ್ರಭುಜಿ. ಹಾ ನೀವು ಕೇಳಿದ್ರಲ್ಲ, ಗೋಷ್ಠಿ ಮಾಡಿ ನೀವ್ ಇಲ್ಲಿಂದ ಏನೇನ್ ತಗೊಂಡ್ ಹೋಗ್ತೀರಾ, ನೀವ್ ಏನೇನ್ ಮಾಡ್ತೀರಾ, ಇಲ್ಲಿಂದ ಕಲ್ತ್ ಬಿಟ್ಟು ಏನೇನ್ ಇದು ಮಾಡ್ತೀರಾ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೇಳಿದ್ರು. ಏನೋ ಅವ್ರಿಗೆ ಏನ್ ಹೇಳಿದ್ರು ನಾವು ಮಾಡ್ತಿದ್ದಿಲ್ಲ, ಜಪ ಮಾಡ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ, ನೀವ್ ಹೇಳಿದ್ಮೇಲೆ ಅವಾಗ ಅವ್ರು ನಿಮ್ ಇದ್ರಾಗೇನೆ ಹೇಳಿದ್ರು ಜಪ ಮಾಡ್ತೀನಿ ಅಂತ. ಕಂಟಿನ್ಯೂಸ್ ಜಪ ಮಾಡ್ತಿದಾರೆ ಪ್ರಭುಜಿ ಇವಾಗ. ಅವ್ರಿಗೆ ಮತ್ತೆ ಯಾರ್ದು ಇದು ಇಲ್ಲ, ಏನದು ಭಕ್ತರ ಸಂಘ ಇಲ್ಲ, ಏನಿಲ್ಲ. ಅವಾಗ ನಿಮ್ ಮುಂದೆ ಏನ್ ಹೇಳಿದ್ರು ಅದು ಅವ್ರಿಗೆ ಟೇಸ್ಟ್ ಹಾಕಿದೆ. ಅದಕ್ಕೋಸ್ಕರ ಅವ್ರು ಕಂಟಿನ್ಯೂಸ್ ಡೈಲಿ ಜಪ ಮಾಡ್ತಾರೆ ತಪ್ಪಿಸ್ತಾರೆ. ಜೈ ಹರಿಬೋಲ್. ಸಂಕಲ್ಪ ಹಂಗೆ ಇರತ್ತೆ. ಏನಂದ್ರೆ ಸಂಘದಲ್ಲಿ ಬರ್ತಾರಲ್ವಾ, ಸಂಘದ ಪ್ರಭಾವ, ಧಾಮದ ಪ್ರಭಾವ ಇರುತ್ತೆ. ಅದಕ್ಕೆ ನಾವು ಧಾಮಕ್ಕೆ ಸಂಕಲ್ಪ ಯಾಕೆ ಕೇಳ್ತೀವಿ ಅಂದ್ರೆ, ಯಾತ್ರಾ ಎಲ್ಲ ಮುಗಿದಾದ್ಮೇಲೆ ಅದಕ್ಕೆ ಕೇಳ್ತೇವೆ ನಾವು. ಹಂಗೆ ಇರ್ತೇವೆ. ಏನೋ ಒಂದು ಕಮಿಟ್ಮೆಂಟ್ ಅಲ್ಲಿ ಮಾಡಿ ಬಂದ್ರೆ ಅದೊಂದು ಒಳಗಡೆಯಿಂದ ಫೋರ್ಸ್ ಇರುತ್ತೆ. ಸಾಧುಗಳು ಇರ್ತಾರೆ ಧಾಮದಲ್ಲಿ, ದೇವ್ರ ಎದುರುಗಡೆ ಒಂದು ಮಾತು ಹೇಳಿದ್ರೆ ಅದಕ್ಕೆ ಏನೋ ಮಾಡ್ಬೇಕಂತ, ಅದು ಇನ್ನೊಂದು ರೀತಿ ಮೈಂಡ್ಗೆ ಒಂದು ದಾರಿ ಅದು.
ಅದಕ್ಕೆ ನಾವೆಲ್ಲರೂ ಕೇಳ್ತೇವೆ ಹರಿ ಬೋಲ್ ನೈಸ್. ಅದಕ್ಕೆ ಪ್ರಭುಜಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಪ್ರಭುಜಿ. ನಾನು ಇಷ್ಟೇ ನಮ್ ಮನೆಯವ್ರು ಎಲ್ಲಾರು ಹೇಳಿದ್ವಿ ನಾವು, ಅವ್ರು ಕೇಳ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ, ನೀವ್ ಹೇಳಿದ್ಮೇಲೆ ಡೈಲಿ ತಪ್ಸಲ್ಲ ಅವ್ರು ತಾವೇ ಟೈಮ್ ಹತ್ತ ತಕ್ಷಣ ಜಪ ಮೇಲೆ ಹಿಡ್ಕೊಂಡು ಹೊರಗೆ ಹೋಗಿ ಜಪ ಮಾಡ್ಕೊಂಡ್ ಬರ್ತಾರೆ. ಯಸ್ ಜೈ ಎಲ್ಲ ಪ್ರಭುಪಾದರ ಕೃಪೆ, ಹಾ ಎಸ್, ಭಗವಂತನ ಕೃಪೆ, ನಮ್ದು ಎಂತದು ಇಲ್ಲ ಇಲ್ಲಿ. ನಿಮ್ ಮೂಲಕ ಹೇಳಿಸಿದ್ದಾರೆ ಪ್ರೊಫೈಲ್. ಆ, ಥ್ಯಾಂಕ್ ಇರ್ಬೋದು. ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್. ಧನ್ಯವಾದ. ಹರೇ ಕೃಷ್ಣ. ಓಕೆ, ಮತ್ತೆ ರೌಂಡ್ ಮಾಡಿ ಹೇಳ್ತಾ ಇದ್ರು. ಓಕೆ, ಸೊ ಇಲ್ಲಿ ಈಗ ಫೆಬ್ರವರಿಯಲ್ಲಿ ಕ್ಯಾಂಪ್ ಇದೆ, ಶಿಬಿರ ಇದೆ. ಸೊ ಎಲ್ಲರೂ ಬರಬೇಕು ಅವತ್ತು. ಫೆಬ್ರವರಿಯಲ್ಲಿ ಇಡ್ತಾ ಇದೆ ಮೋಸ್ಟ್ಲಿ ಫಸ್ಟ್ ಆರ್ ಸೆಕೆಂಡ್ ವೀಕು. ಅದರಲ್ಲಿ ರೆಸ್ಟ್ರಿಕ್ಷನ್ ಇದೆ, ಯಾರಿಗೂ ಕರ್ಕೊಂಡು ಹೋಗಲ್ಲ ನಾವು. ನೀವು ನಾಳೆ ರೋಹಿತ್ ಪ್ರೋ ಒಂದು ಮೆಸೇಜ್ ಹಾಕಿ ಈಗಲೇ, ಭಕ್ತಿ ವೃಕ್ಷದಲ್ಲಿ ಯಾರು ರೆಗ್ಯುಲರ್ ಇದ್ದಾರೆ, ಯಾರು ಇದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ, ಎಲ್ಲರಿಗೂ ಕರ್ಕೊಂಡು ಹೋಗಲ್ಲ. ಅದರಲ್ಲಿ ಇನ್ನು ಟೈಮ್ ಸಾಟರ್ಡೇ ಸಂಡೇ ಇಡೀ ಪ್ರಭುಜಿ ಸ್ವಲ್ಪ. ಸ್ಯಾಟರ್ಡೆ ಸಂಡೇನೇ ಇಡ್ತೇವೆ ಮೋಸ್ಟ್ಲಿ. ನಾನು ಅನ್ಕೊಳ್ತಿದ್ದೀನಿ ಫೆಬ್ರವರಿ. 1 minute, ಜಸ್ಟ್ 1 minute. ಕ್ಯಾಲೆಂಡರ್ ಅಲ್ಲಿ ಹೋಯ್ತು, ಕ್ಯಾಲೆಂಡರ್ ಸಿಗ್ತಾ ಇಲ್ಲ. ವೈಷ್ಣವ್ ಕ್ಯಾಲೆಂಡರ್ ಇದೆ ಯಾರ ಹತ್ರ? ಮೋಸ್ಟ್ಲಿ ಏಕಾದಶಿ ಇದೆ ಅವಾಗ. ಪ್ರಭುಜಿ ಇದೆ, ಹೇಳಿ ಪ್ರಭುಜಿ. ಫೆಬ್ರವರಿ ಫೆಬ್ರವರಿ ಏಕಾದಶಿ ಯಾವಾಗಿದೆ? 19ಕ್ಕೆ ಇದೆ ಪ್ರಭುಜಿ. 19. ಅಯ್ಯೋ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿ. ಸ್ಟಾರ್ಟಿಂಗ್ ಪ್ರಭುಜಿ 19ಕ್ಕೆ ಇದೆ. 19 ಅದಕ್ಕಿಂತ ಮೊದಲು ಇಲ್ಲವೇ ಇಲ್ಲ ಏಕಾದಶಿ. ಜನವರಿಲಿ 13ಕ್ಕೆ ಇದೆ. ಫೆಬ್ರವರಿಯಲ್ಲಿ ನಾ ಹೇಳ್ತಾ ಇರೋದು, ಜನವರಿ ಅಲ್ಲಲ್ಲ, ಡಿಸೆಂಬರಾ? ಫೆಬ್ರವರಿ. ಅದೇ ಪ್ರಭುಜಿ, ಫೆಬ್ರವರಿ 19ಕ್ಕೆ ಇದೆ. 19 ಮತ್ತೆ 26 ಇದೆ. ಅದೇನೇ ಇರ್ಲಿ, ಏಕಾದಶಿ ನಮ್ಮ ಬೆಲೆ ಏನೋ ನೋಡ್ದಂಗಾಗಿತ್ತು. ಮೋಸ್ಟ್ಲಿ 7 ಅಥವಾ 8 ಸ್ಯಾಟರ್ಡೆ ಸಂಡೇ ಬರುತ್ತೆ. ಅವಾಗ ಪ್ಲಾನ್ ಮಾಡ್ತಿದ್ದೀನಿ ನಾನು. ನೋಡುವ, ನಂದು ಇನ್ನೂ ಫೈನಲ್ ಆಗಿಲ್ಲ, ಹೇಳ್ತೀನಿ. ಸ್ಯಾಟರ್ಡೆ 7, 8 ಹಿಂಗೇನೋ ಬರುತ್ತೆ. ಅವಾಗ ಪ್ಲಾನ್ ಮಾಡ್ತೀವಿ. 1 ಡೇ ಫುಲ್ ಪಿಕ್ನಿಕ್ ಪ್ಲಸ್ ಕ್ಯಾಂಪ್ ಶಿಬಿರ ಇರುತ್ತೆ ಇದರೆಲ್ಲರೂ ಭಕ್ತಿ ವೃಕ್ಷದವರಿಗೆ. ಅದೊಂದಿದೆ. ಅದಕ್ಕಿಂತ ಮೊದಲು ಇನ್ನೊಂದು ಇವೆಂಟ್ ಇರುತ್ತೆ, ಬಟ್ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇದರಲ್ಲಿ ಮಾತ್ರ ಖಂಡಿತವಾಗಿ ಯಾರಿಗೂ ಅಲೋ ಮಾಡೋದಿಲ್ಲ, ರೆಸ್ಟ್ರಿಕ್ಷನ್. ಯಾರ್ಯಾರು ಇಲ್ಲಿ ರೆಗ್ಯುಲರ್ ಆಗಿ ಸೆಷನ್ಸ್ ಅಲ್ಲಿ ಇದ್ದಾರೆ, ಎಲ್ಲ ಬುಕ್ಗಳಲ್ಲಿ ಕ್ವಿಜ್ ಅಲ್ಲಿ ಭಾಗವಹಿಸ್ತಿದ್ದಾರೆ, ಸಾಧನ ಕಾರ್ಡ್ ತುಂಬ್ತಾ ಇದ್ದಾರೆ, ಅವರಿಗೆ ಮಾತ್ರ. ಯಾಕಂದ್ರೆ ಇದು ಟ್ರೈನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ರೆಗ್ಯುಲರ್ಲಿ ಸತ್ಸಂಗಲ್ಲಿ ಇರಬೇಕು, ಪುಸ್ತಕ ಓದ್ತಾ ಕ್ವಿಜ್ ಅಲ್ಲಿ ಅಟೆಂಡ್ ಮಾಡಬೇಕು, ವೀಕ್ಲಿ ಸಾಧನ ಕಾರ್ಡ್ ಕಳಿಸ್ಬೇಕು. ಈ 3 ಕ್ರೈಟೀರಿಯಾ. ಈ 3 ಕ್ರೈಟೀರಿಯಾ ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ, ಮತ್ತೆ ಒಬ್ಬರಿಗೆ ಎಷ್ಟ ಕರ್ಕೊಂಡು ಹೋಗಲ್ಲ ನಾವು. ಇದು ತುಂಬಾ ರೆಸ್ಟ್ರಿಕ್ಟೆಡ್ ಇದೆ. ಹರೇ ಕೃಷ್ಣ ಪ್ರಭುಜಿ, 8ನೇ ತಾರೀಕಿದೆ ನೋಡಿ ಪ್ರಭುಜಿ ಏಕಾದಶಿ ಫೆಬ್ರವರಿಯಲ್ಲಿ. ಹಾ, ಮಾತಾಜಿ ಯಾವ್ದೋ ಕ್ಯಾಲೆಂಡರ್ ನೋಡ್ತಿದ್ದಾರೆ, ನಂಗೆ ಅದೇನೋ ಡೌಟ್ ಬಂದಿತ್ತು. ಇರ್ಲಿ, ತೊಂದ್ರೆ ಇಲ್ಲ, ಕರೆಕ್ಟ್. ಹ್ಮ್ 8ನೇ ತಾರೀಕಿದೆ ಪ್ರಭುಜಿ, 8ನೇ ತಾರೀಕು. ಹಾ, ನಾವು ಡಿಸೈಡ್ ಆಗಿಲ್ಲ, ಹಂಗೆ ಅಪ್ರಾಕ್ಸಿಮೇಟ್ ಡೇಟ್ ಹೇಳಿದ್ದು. ಬಟ್ ಫೆಬ್ರವರಿಯಲ್ಲೇ ಇರುತ್ತೆ, ಅದಕ್ಕಿಂತ ಮೊದಲು ಇರಲ್ಲ. ಫೆಬ್ರವರಿ ಅಲ್ಲೇನೆ ಇರುತ್ತೆ. 1 ಡೇ ಕ್ಯಾಂಪ್ ಇರುತ್ತೆ, 1 ಡೇ ಪಿಕ್ನಿಕ್ ಇರುತ್ತೆ. ಪಿಕ್ನಿಕ್ ಅಂದ್ರೆ ಸುತ್ತಾಡೋ ಪ್ರೋಗ್ರಾಮ್ ಅಲ್ಲ ಅದು. ಪಿಕ್ನಿಕ್ ಅಂದ್ರೆ ಎಲ್ಲಾ ಆಕ್ಟಿವಿಟೀಸ್ ಇರುತ್ತೆ. ಸ್ಪೆಷಲ್ ಆಗಿ ಭಕ್ತಿ ವೃಕ್ಷದಲ್ಲಿ ಯಾರಿಗೆ ಟ್ರೈನಿಂಗ್ ತಗೊಳ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ, ವಿಶೇಷ ಪ್ರೋಗ್ರಾಮ್ ಇರುತ್ತೆ ಅದು. ಸೊ ನೀವೆಲ್ಲ ಬರ್ಬೋದು. ಓಕೆ, ಸರಿ. ಹಾಗಾದ್ರೆ ಎಲ್ಲಿ ಇಟ್ಟಿದ್ದೀರಿ ಪ್ರಭುಜಿ? ಜಾಗ ನೀವು ಎಲ್ಲಿ ಇಲ್ಲಿ ಅಲ್ಲಿ ಅಂತ ಹುಡುಕ್ಬೇಡ, ನಾವ್ ಎಲ್ಲಾದ್ರೂ ಇಟ್ರು ಬರ್ಬೇಕು ನೀವು. ಇಲ್ಲೇ ಇರುತ್ತೆ. ಪ್ರಭುಜಿ ಹರೇ ಕೃಷ್ಣ. ಹಾ, ಪ್ರಭುಜಿ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರಭುಜಿ ಆ ದಿನ. ಅದು ಆನ್ಲೈನ್ ಮಾಡೋದಾದ್ರೆ ಇಲ್ಲೇ ಮಾಡ್ಬೋದು ಅದನ್ನ, ಕ್ಯಾಂಪ್ ಹೋಲ್ ಡೇ. ಆನ್ಲೈನ್ಗೋಸ್ಕರ ಮಾಡ್ತಾ ಇಲ್ಲ ಅದನ್ನ, ಅದು ಆಫ್ಲೈನ್. ಈಗ ಹೇಳಿದ್ರು ನೋಡಿ, ನಮ್ಮ ಶಿಲ್ಪ ಮಾತಾಜಿ ಹೇಳಿಲ್ವಾ, ಸಂಘ ಎಷ್ಟು ಅವ್ರ ತಂದೆಯವ್ರದ್ದು ವಿಷಯ ಹೇಳಿಲ್ವಾ ಅವರು? ನಿಮ್ಗೆ ಗೊತ್ತಿಲ್ಲ ಅದು ಸಂಘದ ಎಷ್ಟು ಪವರ್ ಇರುತ್ತೆ ಅಂತ ಹೇಳಿದ್ರೆ. ಭಕ್ತರ ಸಂಘದಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಬರೋದು, ಸೇರೋದು, ಅದು ಸ್ನೇಹ ಮಿಲನ. ಅದು ಸ್ನೇಹ ಮಿಲನ, ಆ ಮಿಲನದಲ್ಲಿ ಪ್ರಾಕ್ಟಿಕಲ್ ಆಗಿ ಬರಬೇಕದು. ಅದು ಆನ್ಲೈನ್ ಅಲ್ಲಿ ಪ್ರೋಗ್ರಾಮ್ ಅಲ್ಲ ಅದು. ಅದಕ್ಕೆ ನೀವು ಅಡ್ವಾನ್ಸ್ ಪ್ಲಾನ್ ಮಾಡಿ, ನಾವು ಬೇಗನೆ ಹೇಳ್ತೇವೆ, ಅನೌನ್ಸ್ ಮಾಡ್ತೇವೆ. ನೀವು ಪ್ಲಾನ್ ಮಾಡಿ. ಸ್ಯಾಟರ್ಡೆ ಸಂಡೇ ಇದ್ರೆ 1 ಡೇ ಬಂದು, 1 ಡೇ ಏನು ಜಾಸ್ತಿ ಆಗಲ್ಲ. ಅರ್ಲಿ ಮಾರ್ನಿಂಗ್ ಇಂದ ಚಾಲೂ ಮಾಡ್ತೇವೆ, ಸಾಯಂಕಾಲ ಮುಗೀತದೆ. ಹಂಗೆ 2 ದಿನ ಇಡುದಿಲ್ಲ. ಅದು 2-3 ದಿನದ್ದು ನಾವು ಏಪ್ರಿಲ್ ಮೇದಲ್ಲಿ ಹಿಂಗೆ ಅವಾಗ ಪ್ಲಾನ್ ಮಾಡ್ತೇವೆ. ಬಟ್ ಈಗ ಕ್ಯಾಂಪ್ ಇರೋದು ಅಷ್ಟೇ, 1 ದಿನದ ಅಷ್ಟೇ. ಓಕೆ, ಸರಿ.
ಅವ್ರು ಯಾರು ಬರ್ತಾರೆ ಅವರಿಗೆ ಏಪ್ರಿಲ್ ಮೇದಲ್ಲಿ ಇಲ್ಲಿ ಯಾರು ಬಂದವರಿಗೆ ಅಲವ್ ಇರುತ್ತೆ ಅಲ್ಲಿ. ಈ ಸರಿ ಹಂಗೆ ಅಲ್ಲಿ ಮತ್ತೆ ಯಾರಿಗೆ ಅಲವ್ ಇರೋದಿಲ್ಲ. ಅವಾಗ 2 or 3 days ಏನಾದ್ರು ಇರುತ್ತೆ ಮೇದಲ್ಲಿ ಹಂಗೇನಾದ್ರು. ಬಟ್ ಫೆಬ್ರವರಿಲಿ ಅಂತೂ 1 ಡೇಗೆ ಬರ್ಲೇಬೇಕು ಎಲ್ಲರೂ. ಹರೇ ಕೃಷ್ಣ. ಶಿಲ ಪ್ರಭುಪಾದ ಕಿ ಜೈ, ಸಮವೇತ ಗೌರ ಭಕ್ತರೊಂದಿಗೆ ಕಿ ಜೈ, ನಿತಾಯ ಗೋ ಬ್ರಹ್ಮಾನಂದೇ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಕ್ಷಮಿಸಿ, ತುಂಬಾ ಸಮಯ ತಗೊಂಡೆ, ನಾವು ಜಾಸ್ತಿ ತಗೊಂಡೆ. ಹರೇ ದಯವಿಟ್ಟು ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.